ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ವಿಡಿಯೋ ಬರ್ತಾ ಇರೋದು ಭಾಳ ತಡ ಆಗ್ತಾರೆ ಕಾರಣನೇ ಎಲ್ಲರೂ ಈ ಲಾಕ್ಡೌನ್ ಕಾರಣ ಎಲ್ಲರೂ ಮನೇಲಿದ್ದೀವಿ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಕೂಡ ಅಷ್ಟೇ ತಡ ಆಗ್ತಾ ಇದೆ. ಈ ವಿಡಿಯೋ ಮುಖಾಂತರ ನಾವು ಪರಿಚಯ ಮಾಡ್ಕೊಳ್ತಾ ಇರೋದು ಮಾಡರ್ನ್ ಶ್ರವಣಕುಮಾರ ಎಂದು ಪ್ರಸಿದ್ಧಿಯಾಗಿರುವಂಥ ಶ್ರೀ ಕೃಷ್ಣಕುಮಾರ್ ಅವರನ್ನು. ನೋಡಿ, ಅದೆಲ್ಲ ಸುತ್ತಾಡಿದ್ರೇ ಗೊತ್ತಾಗೋದು ಇವರೆಲ್ಲ ನಮ್ಮ ಜನಗಳು, ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು. ನಮ್ಮ ತಾಯಿನ ಎಲ್ಲೂ 3 ವರ್ಷ ಒಂದು ನೆಗಡಿ, ಕೆಮ್ಮು, ಜ್ವರ ಅಥವಾ ಎಲ್ಲೋ ಒಂದು ಯಾವುದೇ ಒಂದು ಅವ್ರಿಗೆ ಪ್ರಯಾಸ ಆಯಾಸಗಳು ಆಗದೇದಂಗೆ ನೋಡ್ಕೊಳ್ಳೋಕ್ಕೆ ಈಗ ಫೋಟೋಗೊಂದು ನಾರ ಹಾಕ್ಬಿಟ್ಟು ದಿನ ಅದ್ರ ಮುಂದೆ ನಾವು ಭಕ್ತಿ ಸಮರ್ಪಣೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ಇದ್ದಾಗ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಅಮ್ಮ ತಿಂದ್ಯಾ, ಉಂಡ್ಯಾ, ಆನಂದ್ ಮಹೀಂದ್ರ ಈಸ್ ಮೋರ್ ಹ್ಯಾಪಿ ದ್ಯಾನ್ ಬಜಾಜ್ ಅಂತ. ಶ್ರೀ ಕೃಷ್ಣಕುಮಾರ್ ಅವರು ತಮ್ಮ 70 ವರ್ಷ ವಯಸ್ಸಿರುವಂಥ ತಾಯಿಯನ್ನು ಕರ್ಕೊಂಡು ಸಮಗ್ರ ಭಾರತದ ಜೊತೆಗೆ 4 ದೇಶಗಳಲ್ಲಿ ತೀರ್ಥಯಾತ್ರೆ ಮಾಡಿದ್ದಾರೆ. ಅದರಲ್ಲೂ ಈ ತೀರ್ಥಯಾತ್ರೆ ಮಾಡಿರೋದು 20 ವರ್ಷ ಹಳೆಯ ಒಂದು ಸ್ಕೂಟರ್ ಮೇಲೆ. ಈಗ ಲಗೇಜ್ ತುಂಬ ಹೊರ ತಂಟ ಇಲ್ಲ, ಗಾಡಿಯಲ್ಲಿ ಸೇಫಾಗಿರುತ್ತೆ ನೋಡಿ. ಎಲ್ಲೇ ಗಾಡಿ ಯಾವ ದೇವಸ್ಥಾನದ ಮುಂದೆ ನಿಲ್ಸಿದ್ರು ಒಂದು ಸಾಮಾನು ಕಳವಾಗಿಲ್ಲ ನೋಡಿ. ಇಷ್ಟು ದೊಡ್ಡ ಯಾತ್ರೆನ ನೀವು ಜನಗಳ ಬಗ್ಗೆ ಪ್ರೇಮ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿದ್ದು ಯಾವುದೋ ಶ್ರೇಷ್ಠ ಅಂತ ಹೇಳೋದು ಮಾಡೋದು, ಅಲ್ಲಿರೋ ಹಾರ್ಮೋನಿಗೆ ಧಕ್ಕೆ ತರೋದು, ಇದೆಲ್ಲ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಇವತ್ತು ಸಮಾಜನ ಕಿತ್ತು ತಿಂತಾ ಇರೋದು ಡಿಸಾನೆಸ್ಟಿ. ಈ ಮಣ್ಣಿನ ಜನ ನಮಗೆಲ್ಲನೂ ಕೊಟ್ಟಿದ್ದಾರೆ, ಪ್ರೀತಿ, ವಿಶ್ವಾಸ, ಎನರ್ಜಿ. ಈಗ ಇವ್ರು ನೋಡಿ, ನಮ್ಮ ತಾಯಿಗೂ ನಮ್ಮ ತಂದೆ ತಾಯಿಗೆ ಏನಾದ್ರು ನಾವೊಂದು ಇಷ್ಟು ಅವ್ರನ್ನೇ ನಮ್ಮ ಕೈಲಾದ ನಾವು ಒಂದು ಕನಸನ್ನು ನೆನಪು ಮಾಡಬೇಕು ಅಂತ ನಾವು ಇನ್ಸ್ಪೈರ್ ಆದ್ವಿ. ಯಾಕೆ ಸಮಾಜದಲ್ಲಿ ಈ ಥರ ಎಲ್ಲ ಗ್ಯಾಪ್ ಬೆಳೀತಾ ಇದೆ, ಇನ್ನೊಂದು ಬೆಳೀತಾ ಇದೆ ಅಂದರೆ ಬೇರೆ ಜೊತೆ ನಂಟಿಟ್ಕೋಬೇಕು. ನಮ್ಮೂರಿನವರೇ ಆದಂಥ ಕೃಷ್ಣಕುಮಾರ್ ಅವ್ರನ್ನ ಇವರು 3 ವರ್ಷಗಳಲ್ಲಿ ಮಾಡಿದಂಥ ಈ ತೀರ್ಥಯಾತ್ರೆಯ ಅನುಭವ ನಮ್ಮ ಜೊತೆ ಚಿಕ್ಕದಾಗಿ 1.5 ಗಂಟೆಗಳಲ್ಲಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈಗ ಇವರ ಅನುಭವ ಮತ್ತು ವಿಚಾರಗಳನ್ನು ನಾವು ಮೈಸೂರು ಪ್ಯಾಲೇಸ್ನ ಗೈಡ್ ಆದಂಥ ಮದನ್ ರಾವ್ ಅವರ ಜೊತೆ ಬನ್ನಿ ನೋಡೋಣ. ವೀಕ್ಷಕರೇ, ಇವತ್ತು ನಾವು ವಿಶೇಷವಾದಂಥ ವ್ಯಕ್ತಿ ಮತ್ತು ತಾಯಿ ಮತ್ತು ಮಗನ ಸಂದರ್ಶನ ಮಾಡಕ್ಕೆ ಬಂದಿದ್ದೀವಿ. ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ, ಕೃಷ್ಣಕುಮಾರ್ ನಮ್ಮ ಬಾಲ್ಯದಲ್ಲಿ ನಾವೆಲ್ಲ ಶ್ರೀರಂಗಪಟ್ಟಣದಲ್ಲೇ ಆಟ ಆಡಿ ಜೊತೆಯಲ್ಲಿ ಬೆಳೆದಂಥವ್ರು. ಸುಮಾರು ಒಂದು 17-18 ವರ್ಷದ ಗ್ಯಾಪ್ ನಂತರ ಮತ್ತೆ ನಮಗೆ ಸಿಕ್ಕಿರೋದು ದೇಶ ಪರ್ಯಟನೆ ಮಾಡಿ, ಅಂದರೆ ತೀರ್ಥಯಾತ್ರೆ ಮಾಡಿ ಭಾಳಷ್ಟು ಅನುಭವಗಳನ್ನ ನಾವು ಇವ್ರ ಮುಖಾಂತರ ಹಂಚ್ಕೋಬೇಕು ಅಂತ ಇದ್ದೀವಿ. ಭಾಳಷ್ಟು ಪ್ರಯಾಸ ಅನ್ನೋ ಪದನೇ ಕಮ್ಮಿ ಅನ್ಬೋದು. ಆ ಥರ 56,000 ಕಿಲೋಮೀಟರ್ಗಳನ್ನ ಒಂದು ಬಜಾಜ್ ಸ್ಕೂಟ್ರು, ಅಂದರೆ ಅದು 20 ವರ್ಷ ಹಳೆಯದಾದಂಥ ಸ್ಕೂಟ್ರ್ನಲ್ಲಿ ತಾಯಿ ಮತ್ತು ಮಗ ಮತ್ತು ತಂದೆ ನೆನಪಿಗೆ ಇರುವಂಥ ಸ್ಕೂಟ್ರಲ್ಲಿ ಇವರು ಪ್ರಯಾಣ ಮಾಡಿದ್ದಾರೆ. ಅಲ್ಲಿ ನಡೆದಿರುವಂಥ ಒಂದು ಏನು ತೀರ್ಥಯಾತ್ರೆ ನೆನಪುಗಳನ್ನ ನಾವು ಇದ್ರ ಮುಖಾಂತರ ಹಂಚ್ಕೊಳ್ಳೋಣ. ಸೊ ನೀವು ಮೂಲತಃ ಶ್ರೀರಂಗಪಟ್ಟಣದವರಲ್ವಾ? ಹೌದು, ನಾವು ಆ್ಯಕ್ಚುಲಿ ನಮ್ಮ ತಂದೆ ಏನು ಅಂದರೆ ದಕ್ಷಿಣಾಮೂರ್ತಿಗಳು ಅಂತ ನಮ್ಮ ತಂದೆ. ಅವರು ಸರ್ಕಾರಿ ನೌಕರರಾಗಿದ್ದರು. ಹಾಗಾಗಿ 3 ವರ್ಷಕ್ಕೂ ಹೊರಗೆ ಆಗೋದು. ನಾವು 2ನೇ ಕ್ಲಾಸ್ ತನಕ ನಾನು HD ಕೋಟೆ ಆ ಕಡೆ, ಉದ್ಬೂರು ಅಂತ ಆ ಕಡೆ ಇದ್ದರು. 3ನೇ ಕ್ಲಾಸ್ಗೆ ನಾನು ಇಲ್ಲಿ ಶ್ರೀರಂಗಪಟ್ಟಣಕ್ಕೆ ಬಂದದ್ದು. ನಮ್ಮ ತಂದೆಗೆ ಇಲ್ಲಿಗೆ ವರ್ಗ ಆಯಿತು. ಅವರು ಅರಣ್ಯ ಇಲಾಖೆಯಲ್ಲಿದ್ದರು. ಅಲ್ಲಿಂದ ನೋಡಿ ಇವತ್ತಿನವರೆಗೂ ಇಲ್ಲಿ ಸ್ವಂತ ಮನೆ ಮಾಡಿಕೊಂಡು ಇದೆಲ್ಲ ಈ ಮಣ್ಣಿನ ಒಂದೊಂದು ಕಣನೂ ಕೂಡ ನಮ್ಮ ನರನಾಡಿಗಳಲ್ಲಿ, ನಮ್ಮ ರಕ್ತದಲ್ಲಿ ಬೆರೆತು ಹೋಗಿದೆ. ಇಲ್ಲಿನ ಜನ, ಇಲ್ಲಿನ ಮನ, ಮತ್ತು ನಾವೆಲ್ಲ ಹುಟ್ಟು ಬೆಳೆದ ಜಾಗ, ಓಡಾಡೋದ ಜಾಗ, ನಮ್ಮ ಬದುಕು ಕಟ್ಕೊಂಡದ್ದು, ನಮ್ಮ ವ್ಯಕ್ತಿತ್ವ ಕಟ್ಕೊಟ್ಟದ್ದು ಎಲ್ಲ ಈ ಮಣ್ಣು ಮತ್ತು ಇಲ್ಲಿನ ಜನಗಳು. ಇವತ್ತು ನಾನು ಏನಾದರೂ ಕಿಂಚಿತ್ ಸಾಧನೆ ಮಾಡಿದ್ದೀನಿ ಅಂತ ನೀವು ಇಲ್ಲಿ ಬಂದು ನನ್ನ ಮುಂದೆ ಕೂತಿದ್ರೆ ಅದಕ್ಕೆಲ್ಲ ಕಾರಣ ಇಲ್ಲಿನ ಜನಗಳು, ಇಲ್ಲಿನ ಅವರ ಪ್ರೀತಿ ನನಗೆ ಮತ್ತು ನಮ್ಮ ಪೂರ್ವಿಕರು, ನಮ್ಮ ತಂದೆ ತಾಯಿ ಇವ್ರಿಗೆಲ್ಲ ತುಂಬ ಬೇಕಾದವರು, ತುಂಬ ಪ್ರೀತಿಸ್ತಾ ಇದ್ದರು ನಮ್ಮನ್ನೆಲ್ಲ ಜನಗಳು. ನಾವು ಅದೇ ಥರ ಇದ್ದವು. ಇವರೆಲ್ಲ ನಮ್ಮ ಜೀವನಕ್ಕೆ ತುಂಬ ಹತ್ತಿರವಾದವರು. ನೀವು ಈ ತೀರ್ಥಯಾತ್ರೆ ಶುರು ಮಾಡೋಕ್ಕೆ ಮುಂಚೆ ಏನು ಮಾಡ್ಕೊಂಡಿದ್ರಿ? ತೀರ್ಥಯಾತ್ರೆ ಶುರು ಮಾಡೋದಕ್ಕಿಂತ ಮುಂಚೆ ಅಂದರೆ ನಾನು ಒಂದು ಬೆಂಗಳೂರಿನ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ. ಹಾಗಾಗಿ ಮುಂಚೆ ಅದೇ ವೃತ್ತಿಲಿದೆ. 13 ವರ್ಷ ಆ ವೃತ್ತಿ ಮಾಡಿದೆ. ಆಮೇಲೆ ತೀರ್ಥಯಾತ್ರೆ ಮಾಡಿದ್ಮೇಲೆ ಇಚ್ಛಾನಿವೃತ್ತಿ ತೊಗೊಂಡು ಜನವರಿ 14, 2018 ಈಗ ಪೂರ್ಣ ಪ್ರಮಾಣದಲ್ಲಿ ನಮ್ಮ ತಾಯಿ ಜೊತೆ ಇದ್ದು ಅವ್ರ ಸೇವೆ ಮಾಡ್ತಾ, ಕಾಯ ವಾಚ ಮನಸ ಅವ್ರ ಸೇವೆ ಮಾಡ್ತಾ, ಅವರ ಆಸೆ ಆಕಾಂಕ್ಷೆಗಳು, ಅವ್ರ ಕನಸುಗಳು ಏನಿತ್ತು ಅದನ್ನೆಲ್ಲ ಪೂರೈಸ್ತಾ ಅವ್ರ ಜೊತೆಲೇ ಇದ್ದು ಒಬ್ಬ ಮಗನಾಗಿ ಅವ್ರ ಸೇವೆ ಮಾಡ್ತಾಯಿದ್ದೀನಿ. ನಿಮ್ಮ ಮದುವೆ ಸಂಸಾರ? ಇಲ್ಲ, ನಾನೇನು ಅಂದರೆ ನಾನು ಬ್ರಹ್ಮಚಾರಿ. ನಮ್ಮ ಸಂಸಾರ ಅಂತಂದರೆ ನಾವು ಮುಂಚೆ ಇಲ್ಲೇ ಗರ್ಲ್ಸ್ ಮಿಡ್ಲ್ ಸ್ಕೂಲ್ ಹತ್ರ ಮದನ್ ಅವ್ರಿಗೆ ಗೊತ್ತಿರುತ್ತೆ. ನಾವೆಲ್ಲ 10 ಜನ ಇದ್ದು ನಮ್ಮ ಮನೇಲಿ. ಅಂದರೆ ನಮ್ಮ ತಂದೆ ತಾಯಿಗಳಿಗೆ ನಾನು ಏಕೈಕ ಸಂತಾನ.
ಆದರೆ ನನ್ನ ಜೊತೆಗೆ ನಮ್ಮ ಸೋದರದತ್ತೆ ಮಕ್ಕಳಿದ್ದು, ನಮ್ಮ ತಂದೆಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ. ಹಾಗಾಗಿ ನಮ್ಮ ಸೋದರದತ್ತೆರು ಮತ್ತು ಅವ್ರಿಗೆ ಹೆಣ್ಮಕ್ಳುಗಳಿತ್ತು, ನಳಿನಿ, ಆಶಾ, ಪೂರ್ಣಿಮಾ ಅಂತೆಲ್ಲ ಇದ್ದರು. ನಾವೆಲ್ಲ ಒಟ್ಟಿಗೆ ನಮ್ಮನೇಲೇ ಇದ್ದದ್ದು. ನಮ್ಮ ತಾಯಿನೇ ಅವರೆಲ್ಲ ಸಾಕು ಬೆಳೆಸಿರೋದು. ನಮ್ಮ ಸೋದರದತ್ತೆ ಒಬ್ಬರಿದ್ದರು, ವಿಜಯ ಅಂತ. ಎಲ್ಲ ನಮ್ಮ ಮನೇಲೇ ನಮ್ಮ ತಂದೆ ಜೊತೆಗೆ, ನಮ್ಮ ತಂದೆ ಒಬ್ಬರೇ ಅರ್ನಿಂಗ್ ಮೆಂಬರ್ ಇದ್ದದ್ದು. ನಮಗೆಲ್ಲ ಡಿಪೆಂಡೆಂಟ್ ಆಗಿದ್ದರು ಅವರೆಲ್ಲ. ನಾವೇ ಅವ್ರಿಗೆಲ್ಲ ಮದುವೆ ಮುಂಜಿ ಸಾಕಿ ಎಲ್ಲ ಮಾಡಿದ್ದು ಎಲ್ಲ ನಮ್ಮ ತಾಯಿನೇ ನೋಡ್ಕೊಳ್ಳೋರು. ಮನೆ ಎಲ್ಲರ ಕ್ಷೇಮ ಚಿಂತಕಿಯಾಗಿ ನಮ್ಮ ತಾಯಿ ಕೆಲಸ ಮಾಡೋರು. ಆಗ ರೊಟೀನ್ ಯಾವ ಥರ ಇತ್ತು ಅಂದರೆ, ಬೆಳಗ್ಗೆ 5 ಗಂಟೆಗೆ ನಮ್ಮ ತಾಯಿ ಎದ್ದರೆ ಒಲೆ ಉರಿ ಹಾಕಬೇಕಾಯ್ತು. ಈಗಿನ ಥರ ಸೋಲಾರು, ಗೀಝರು ಎಲ್ಲ ಇರಲಿಲ್ಲ. ಒಲೆ ಉರಿ ಹಾಕಿ 10 ಜನಕ್ಕೂ ಸ್ನಾನಕ್ಕೆ ಒಲೆ ಉರಿ ಹಾಕಬೇಕಾಯಿತು. ಮತ್ತು ಬೀದಿನಲ್ಲಿಯಿಂದ ನೀರು ತರಬೇಕಾಗಿತ್ತು ಅದು. ಮತ್ತು ನಾವೆಲ್ಲ ಸ್ಕೂಲು ಕಾಲೇಜ್ಗಳಿಗೆ ಹೋಗ್ತಿದ್ದೋ, ನಮ್ಮ ತಂದೆ ಎಲ್ಲ ಡ್ಯೂಟಿಗೆ ಹೋಗ್ಬೇಕಾಗಿತ್ತಲ್ಲ, ತಿಂಡಿ ತೀರ್ಥಗಳು ರೆಡಿ ಮಾಡೋದು, ಮತ್ತು ಬಾಕ್ಸ್ಗೆ ಹಾಕ್ಕೊಡೋದು, ಮತ್ತು ಅದಾದಮೇಲೆ ನೆಲ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಈ ಥರ ಎಲ್ಲ ಕೆಲಸನೂ ಏಕಾಂಗಿಯಾಗಿ ನಿರ್ವಹಿಸೋರು. ಇದನ್ನೆಲ್ಲ ನಾನು ಚಿಕ್ಕದ್ರಿಂದ ನನ್ನ ಸ್ವಂತ ಕಣ್ಣಿಂದ ನೋಡ್ತಿದ್ನಲ್ಲ ನಮ್ಮಲ್ಲಿ ಏನು ನಡೀತಾ ಇದೆ ಅಂತ. ಇದನ್ನೆಲ್ಲ ಇವರು ಒಬ್ಬರೇ ಏಕಾಂಗಿಯಾಗಿ ನಿರ್ವಹಿಸೋರು. 10 ಜನರ ಒಂದು ಕ್ಷೇಮ ಚಿಂತಕಿಯಾಗಿ ನಮ್ಮ ತಾಯಿ ಕೆಲಸ ಮಾಡೋರು. ಆ ಟೈಮಲ್ಲಿ ಹೊರಗಡೆ ವಿಹಾರ ಇರಲಿಲ್ಲ ನಮ್ಮ ತಾಯಿಗೆ. ಬರೀ 4 ಗೋಡೆ, ಬಿಳಿ ಗೋಡೆ ನೋಡಿಕೊಂಡು ಇದ್ರ ಒಳಗಡೆ ಇರೋ ಮನೆ ವಾರ್ತೆಯ ವಿಚಾರದಲ್ಲೇ ಇವರು ಸಂಪೂರ್ಣ ಮಗ್ನರಾಗಿರ್ತಿದ್ರು. 5 ವರ್ಷದ ಹಿಂದೆ ನಮ್ಮ ತಂದೆಯವರು ಸ್ವರ್ಗವಾಸಿಗಳಾದರು, ಆಷಾಢ ಶುದ್ಧ ಷಷ್ಠಿ ದಿನ. ಆ ಟೈಮಲ್ಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ಐ ವಾಸ್ ವರ್ಕಿಂಗ್ ಆ್ಯಸ್ ಎ ಕಾರ್ಪೊರೇಟ್ ಟೀಮ್ ಲೀಡರ್ ಇನ್ ಬ್ಯಾಂಗ್ಳೂರು. ನಮ್ಮ ತಂದೆ ಕಾಲವಾದ ಮೇಲೆ ನಮ್ಮ ತಾಯಿನ ಕರ್ಕೊಂಡು ಬೆಂಗಳೂರಿಗೆ ಹೋಗಿ ನನ್ನ ಜೊತೆ ಇಟ್ಕೊಂಡು ಒಂದಿನ ಲೋಕಾಭಿರಾಮವಾಗಿ ಮಾತಾಡ್ತಾ ಇದ್ದೆ. ಅಮ್ಮ, ನೀನು ತಿರುವಣ್ಣಾಮಲೈ, ತಿರುಕ್ಕೋಯಿಲೂರು, ತಿರುವಾರಂಗಂ, ತಿರುನಲ್ವೇಲಿ, ತಿರುಪಟ್ಟೂರು, ತಿರುವನಂತಪುರಂ, ತಿರುಪತಿ ಇದನ್ನ ಯಾವುದಾದ್ರೂ ನೋಡಿದೀಯಮ್ಮ ಅಂತ ಕೇಳಿದೆ. ಅವ್ರು ತಕ್ಷಣ ಏನು ಹೇಳಿದ್ರು ಅಂದರೆ, ಅಯ್ಯೋ ನನ್ನ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡೆ ನೋಡಿಲ್ಲ ಕಣಪ್ಪ. ಅದು ನನಗೆ ಹೊಟ್ಟೆ ಹೊಡೆದ್ಬಿಡ್ತು. ನನಗೆ ಜನ್ಮ ಕೊಟ್ಟಿರೋ ತಾಯಿ ಈಗ ಅಲ್ಲಿ ತನಕ ನಾನು ಎಲ್ಲ ಅಕ್ಕಪಕ್ಕದ ರಾಜ್ಯ ಎಲ್ಲ ಶನಿವಾರ ಭಾನುವಾರ ಬಂತು ಅಂದರೆ ಬೆಂಗಳೂರಿದ್ನಲ್ಲ, ನನ್ನ ಸಮಾನ ಮನಸ್ಕರ ಜೊತೆ ಸೇರಿ ಎಲ್ಲ ಸುತ್ತಮುತ್ತದ ರಾಜ್ಯಗಳದ್ದು ಕೆಲವೊಂದೆಲ್ಲ ದೇವಸ್ಥಾನಗಳು ಅದನ್ನೆಲ್ಲ ನೋಡ್ಕೊಂಬಂದಿದ್ದೆ. ನನಗೆ ಆ ಸಂದರ್ಭದಲ್ಲಿ ಏನು ಅನ್ನಿಸ್ತು ಅಂದರೆ, ನನಗೆ ಜನ್ಮ ಕೊಟ್ಟಿರೋ ತಾಯಿ ಪಕ್ಕದಲ್ಲಿರೋ ಬೇಲೂರು ಹಳೆಬೀಡೆ ನೋಡಿಲ್ಲ. ಬೇಲೂರು ಹಳೆಬೀಡು ನಮ್ಮ ಶ್ರೀರಂಗಪಟ್ಟಣ ಥರನೇ ವಿಶ್ವಪ್ರಸಿದ್ಧವಾದ ಜಾಗ. ಎಲ್ಲೆಲ್ಲಿಂದನೋ ಈವನ್ ತುಂಬ ಬೇರೆ ಬೇರೆ ದೇಶಗಳಿಂದನೂ ಅಲ್ಲಿಗೆ ಬರ್ತಾರೆ. ಯಾಕೆಂದರೆ ಅಲ್ಲಿನ ಒಂದು ಕಲಾ ಸೌಂದರ್ಯ, ಆ ಕಲಾ ಶ್ರೀಮಂತಿಕೆ ನೋಡೋಕ್ಕೆ ಅದು ವಿಶ್ವಪ್ರಸಿದ್ಧವಾದ ತಾಣ. ಅದು ನಮ್ಮ ಮೈಸೂರಿಂದ ಕೇವಲ ಒಂದು 2 ಗಂಟೆ 2.5 ಗಂಟೆ ಜರ್ನಿ ಅಷ್ಟೇ. ಅದನ್ನೇ ನೋಡಿಲ್ವಲ್ಲ. ಆ ಕ್ಷಣಕ್ಕೆ ನಾನು ಸ್ಫೂರ್ತಿ ಬಂದು ಏನು ಮಾಡಿದೆ, ಅಮ್ಮ ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ನಿಂಗೆ ಬೇಲೂರು ಹಳೆಬೀಡು ಒಂದೇ ಅಲ್ಲ, ಇಡೀ ಭಾರತನೇ ನಾನು ನಿಂಗೆ ತೋರಿಸ್ತೀನಿ ಅಂತ ಸಂಕಲ್ಪ ಮಾಡಿದೆ. ಜೊತೆಗೆ ನಿಮಗೆ ಈಗ ಮಹಾಭಾರತದಲ್ಲಿ ಶ್ರೀಕೃಷ್ಣ ತನ್ನ ತಾಯಿಗೆ ಬಾಯಿ ಮುಖಾಂತರ ಇಡೀ ಬ್ರಹ್ಮಾಂಡ ತೋರಿಸ್ತಾನೆ. ನೆನಪಿದೆಯಾ ನಿಮಗೆ? ಬಾಲ್ಯದಲ್ಲಿ ನನ್ನ ಹೆಸರು ನಮ್ಮ ತಂದೆ ತಾಯಿ ಕೃಷ್ಣ ಅಂತ ಇಟ್ಟಿದ್ದಾರೆ, ನಾನು ಅಟ್ಲೀಸ್ಟ್ ನಮ್ಮ ತಂದೆ ತಾಯಿಗೆ ಭಾರತನಾದರೂ ತೋರಿಸ್ಲಿಲ್ಲ ಅಂದರೆ ಹೆಂಗೆ? ಅಂದರೆ ಈ ವಿಚಾರನೂ ಸುಮ್ಮನೆ ವಿನೋದಕ್ಕೆ ಹೇಳಿದೆ ನಿಮಗೆ. ಇದು ತಲೆಯಲ್ಲಿ ಬಂದು ಆ ಕ್ಷಣಕ್ಕೆ ಒಂದು ಸಂಕಲ್ಪ ಮಾಡಿ ಜನವರಿ 14, 2018 ನನ್ನ ಇಚ್ಛಾನಿವೃತ್ತಿ ತಗೊಂಡು, ರಾಜೀನಾಮೆ ಕೊಟ್ಟು ಇಚ್ಛಾನಿವೃತ್ತಿ ತೊಗೊಂಡು ಹೊರಗಡೆ ಬಂದು ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಅದಕ್ಕೆ ಶೀರ್ಷಿಕೆ ಇಟ್ಟು, ಈ ಸ್ಕೂಟ್ರಲ್ಲೇ ಯಾಕೆ ನಾವು ಪ್ರಯಾಣ ಮಾಡ್ತಿರೋದು ಅಂದರೆ, ಈಗ ಆಲ್ರೆಡಿ ಮದನ್ ಹೇಳಿದ್ರು, ಅದು ನಮ್ಮ ತಂದೆ ನನಗೆ 2001ರಲ್ಲಿ ತಗೊಟ್ಟಿ ಸ್ಕೂಟ್ರ್. ಅದು ತಗೊಟ್ಟಿದ್ದು ಫಸ್ಟ್ ಗಿಫ್ಟು ನಮ್ಮ ತಂದೆ. ಅಲ್ಲಿವರೆಗೂ ನಮ್ಮನ್ನು ತುಂಬ ಮುದ್ದು ಮಾಡಿ ಬೆಳೆಸಿದವರಲ್ಲ. ಯಾಕೆಂದರೆ 10 ಜನ ಇದ್ರಲ್ಲ, ಡಿಪೆಂಡೆಂಟ್ಸ್ ಇದ್ದರು. ನಮ್ಮ ತಂದೆ ಒಬ್ಬರೇ ಅರ್ನಿಂಗ್ ಮೆಂಬರ್ ಇದ್ದದ್ದು. ನಮ್ಮ ತಂದೆ ಹೆಂಗೆ ಅಂದರೆ ಕೊಡುಗೈ ದಾನಿ. ಅವರು ಬಂದದ್ನೆಲ್ಲ ಹಾಗೆ ದಾನ ಮಾಡೋರು. ಏಕೆಂದರೆ ಎಲ್ಲರ ಕ್ಷೇಮ ಚಿಂತಕಿಯಾಗಿ ಅವರು ಚಿಂತನೆಯಿಂದ ಕೆಲಸ ಮಾಡೋರು. ಹಾಗಾಗಿ ನಮಗೇನಾಯಿತು ಅಂದರೆ ಫಸ್ಟ್ ಗಿಫ್ಟು ಈ ಸ್ಕೂಟ್ರ್ ತಗೊಟ್ಟಿದ್ದು. ಹಾಗಾಗಿ ನನಗೆ ಈ ಸ್ಕೂಟ್ರು ಏನು ಅಂದರೆ ನಮ್ಮ ತಂದೆ ಪ್ರತಿರೂಪ. ನಾವು ಯಾತ್ರೆ ಇಬ್ಬರೇ ಮಾಡ್ತಾಯಿಲ್ಲ, ಈ ಸ್ಕೂಟ್ರ್ ನಮ್ಮ ಜೊತೆ ಇರೋದ್ರಿಂದ ನಮ್ಮ ತಂದೆನೂ ನಮ್ಮ ಜೊತೆ ಇದ್ದಾರೆ, ಅವರೂ ಕೂಡ ನಮ್ಮ ಜೊತೆ ಈ ಯಾತ್ರೆಯಲ್ಲಿ ಬರ್ತಾ ಇದ್ದಾರೆ. ನಾವಿಬ್ಬರೇ ಅಲ್ಲ, ನಮ್ಮ ತಂದೆನೂ ನಮ್ಮ ಜೊತೆ ಇದ್ದಾರೆ. ನಾವು 3 ಜನನೂ ಒಟ್ಟಿಗೆ ಫ್ಯಾಮಿಲಿ ಪಿಲ್ಗ್ರಿಮೇಜ್ ಥರ ಒಟ್ಟಿಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಸದ್ಭಾವನೆಯಿಂದ ಈ ಸ್ಕೂಟ್ರಲ್ಲೇ ನಮ್ಮ ಅಮ್ಮನ ಕೂರಿಸ್ಕೊಂಡು 56,522 ಕಿಲೋಮೀಟ್ರು ಇವತ್ತಿನವರೆಗೆ ತೀರ್ಥಯಾತ್ರೆ ಮಾಡಿಕೊಂಡು ಯಶಸ್ವಿಯಾಗಿ ಈಗೊಂದು 3-4 ತಿಂಗಳಿಂದ ಮೈಸೂರಿಗೆ ಸುರಕ್ಷಿತವಾಗಿ ತಲುಪಿಕೊಂಡು. ಭಾರತ ದೇಶ ಮಾತ್ರನಾ ಅಥವಾ ಹೊರಗೆ ಹೋಗಿದ್ದೀರಾ? ಇಲ್ಲ, ನಾವು ಜನವರಿ 16, 2018 ಯಾತ್ರೆ ಪ್ರಾರಂಭ ಮಾಡಿದ್ದು. ಮಾತೃ ಸೇವಾ ಸಂಕಲ್ಪ ಯಾತ್ರೆ ಅಂತ ಶೀರ್ಷಿಕೆ ಇಟ್ಟು ಸಮಗ್ರ ಭಾರತ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ. ಕಾಶ್ಮೀರದಲ್ಲಿ ನಿಮಗೆ ಶಂಕರಾಚಾರ್ಯ ಹಿಲ್ಲು, ಡಾಲ್ ಲೇಕು, ನೆಹರು ಪಾರ್ಕು, ಕೀರ್ ಭವಾನಿ ಟೆಂಪಲ್ಲು, ಜ್ಯೇಷ್ಠ ಮಾತಾ ಟೆಂಪಲ್ಲು, ಕಾಶ್ಮೀರಪುರ ವಾಸಿನಿ, ಸೋನಾಮಾರ್ಗು, ಗುಲ್ಮಾರ್ಗು, ಕಟ್ರಾ, ವೈಷ್ಣೋದೇವಿ ಎಲ್ಲ ಫುಲ್ ಅಲ್ಲಿ. ಮತ್ತು ಈ ಕಡೆ ದ್ವಾರಕಾದಿಂದ
ಈ ಕಡೆ ಪರಶುರಾಮ್ ಕುಂಡವ್ರಿಗೆ ಸಮಗ್ರ ಭಾರತ. ಜೊತೆಗೆ ನಿಮಗೆ ಚೀನಾ ಬಾರ್ಡರ್, ನಿಮಗೆ ಚೀನಾ ಬಾರ್ಡರ್ ಅಂದರೆ ಅರುಣಾಚಲ್ ಪ್ರದೇಶ ಇಟ್ಸ್ ಫುಲ್ ಆಫ್ 80% ಫುಲ್ ಆಫ್ ಫಾರೆಸ್ಟು. ಒಂದು 15ರಿಂದ 20% ಭಾಗ ಮಾತ್ರ ಜನಗಳು ವಾಸ ಮಾಡೋದಲ್ಲಿ. ಈಗ ನಿಮಗೆ ಅಲ್ಲಿನ ತವಾಂಗ್ ಅಂದರೆ ಚೀನಾ ಬಾರ್ಡರ್ದು. ತವಾಂಗು, ಸೆಲಾಪಾಸು, ತವಾಂಗು, ರೂಪಾ, ಬೊಮಿಡಿಲ್ಲ, ಝೀರೋ ವ್ಯಾಲಿ, ಏಲಾಂಗು, ಮೇಚುಕ, ನಿಮಗೆ ಪಾಸಿಕಾಟು, ಪರಶುರಾಮ್ ಕುಂಡು. ಈ ಕಡೆ ಎಕ್ಸ್ಟ್ರೀಮ್ ನಾರ್ತ್ ಈಸ್ಟ್ ಬಂದರೆ ಕೊನ್ಸಾ, ಮಿಯೋ, ನಾಮ್ದಫಾ ಫಾರೆಸ್ಟು, ಜೈರಾಂಪುರು, ಈ ಥರ ಪ್ರತಿಯೊಂದು ಬಾರ್ಡ್ರ್ಗಳನ್ನೂ ಎಲ್ಲ ಟಚ್ ಮಾಡಿ ಸಮಗ್ರ ಭಾರತ. ಜೊತೆಗೆ ನೇಪಾಳು, ಭೂತಾನು ಮತ್ತು ಮಯಮ್ನಾರ್ ಅಲ್ಲಿಗೂ ಕೂಡ ಇದೇ ಸ್ಕೂಟ್ರಲ್ಲಿ ಹೋಗಿ ಯಶಸ್ವಿಯಾಗಿ ಮುಗಿಸ್ಕೊಂಡು ಮೈಸೂರು. ಈ 3 ದೇಶಗಳಿಗೆ ಹೋಗ್ಬೇಕಾದ್ರೆ ನಿಮಗೆ ಅಲ್ಲಿ ಬಾರ್ಡರಲ್ಲಿ ವೀಸಾ ಅಥವಾ ಇಲ್ಲ, ವೀಸಾ ಅಂತ ಏನೂ ಇಲ್ಲ, ಸ್ಪೆಷಲ್ ಪರ್ಮಿಷನ್. ಸ್ಪೆಷಲ್ ಆ ಬಾರ್ಡ್ರಲ್ಲಿ ಆಫೀಸ್ ಇರುತ್ತೆ ನೋಡಿ, ಅಲ್ಲಿ ಹೋಗ್ಬಿಟ್ಟು ನಮ್ಮ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಪರಿಚಯ ಮಾಡಿಕೊಂಡು ಡಾಕ್ಯುಮೆಂಟ್ ಎಲ್ಲ ಕೊಟ್ಟರೆ ಅವರು ಸ್ಪೆಷಲ್ ಪರ್ಮಿಷನ್ ಕೊಡ್ತಾರೆ. ಹಾಗಾಗಿ ಆ ಪತ್ರ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗ್ಬೋದು. ಇದು ಮೇನಾಗಿ ದೇವಸ್ಥಾನಗಳಿಗಂತಾನೆ ನೀವು ಹೋಗಿರೋದಿಲ್ಲ? ಹೌದು, ಮೇಯ್ನ್ ಏನು ಅಂದರೆ ಇದು ಮಾತೃಸೇವಾ ಸಂಕಲ್ಪ ಯಾತ್ರೆ ಆದ್ದರಿಂದ ನಮ್ಮ ತಾಯಿಗೆ ಎಲ್ಲ ತೀರ್ಥಕ್ಷೇತ್ರಗಳ ದರ್ಶನ, ಎಲ್ಲ ತೀರ್ಥಕ್ಷೇತ್ರಗಳು, ಎಲ್ಲ ನದಿಗಳು, ಅಲ್ಲಿರೋ ಎಲ್ಲ ತೀರ್ಥ ಸ್ನಾನ ಮಾಡಿಸಿ ಆ ತೀರ್ಥನ ನಮ್ಮ ತಾಯಿಗೆ ಕೊಡಿಸಿ, ಮೇಯ್ನು ಎಲ್ಲಿನ ದೇವಸ್ಥಾನಗಳು, ಮಠಗಳು, ಮಂದಿರಗಳು, ಆಶ್ರಮಗಳು, ಗುರುಸ್ಥಾನಗಳು, ಮಠಾಧಿಪತಿಗಳು, ಪೀಠಾಧಿಪತಿಗಳು, ಜೊತೆಗೆ ನಿಮಗೆ ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳು, ಪೌರಾಣಿಕ ಪ್ರಸಿದ್ಧ ಸ್ಥಳಗಳು, ಈ ಥರದ್ದೆಲ್ಲ ಮೇಯ್ನ್ ಆ ಊರಿನ ಆಕರ್ಷಣೆಗಳು ಏನಿರುತ್ತೆ ಅದನ್ನೆಲ್ಲ ಸಮಗ್ರವಾಗಿ ನೋಡೋದು. ಯಾವುದೇ ಒಂದು ಊರಿಗೆ ಹೋದ್ರೂ ನಾನು ಸುಮ್ಮನೆ ಮೇಯ್ನ್ ರೋಡ್ಲಿ ಹೋಗೋದು, ಮೇಯ್ನ್ ರೋಡ್ ಬರೋದಲ್ಲ, ಸಮಗ್ರವಾಗಿ ನೋಡೋದು. ಈಗ ಒಂದು ಸ್ಟೇಟ್ಗೆ ಎಂಟ್ರಿ ಆದ ತಕ್ಷಣ ಆಲ್ ದ ಕ್ಯಾಪಿಟಲ್ ಸಿಟೀಸ್, ಸ್ಮಾರ್ಟ್ ಸಿಟೀಸ್, ಬಿಗ್ ಸಿಟೀಸ್, ಆಲ್ ದ ಟೌನ್, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು, ಎಲ್ಲ ಜಿಲ್ಲಾ ಕೇಂದ್ರಗಳು, ಎಲ್ಲ ನಗರಗಳು, ಎಲ್ಲ ಪಟ್ಟಣಗಳು. ಮತ್ತು ನಮ್ಮ ಸ್ವಾಮಿ ವಿವೇಕಾನಂದ ಹೇಳಿರೋ ಥರ ದ ರಿಯಲ್ ಇಂಡಿಯಾ ಇಸ್ ಲಿವಿಂಗ್ ಇನ್ ದ ವಿಲೇಜ್. ನಮ್ಮ ಹಳ್ಳಿಗಳಿದೆ ನೋಡಿ, ಇದು ಒಂದು ಸಂಸ್ಕೃತಿಯ ಬೀಡು ಅಂತ ಹೇಳ್ಬೋದು. ಈ ಹಳ್ಳಿಗಳಲ್ಲಿ ಇನ್ನೂ ನಮ್ಮ ಸಂಸ್ಕೃತಿ ಜೀವಂತವಾಗಿ ಉಳ್ಕೊಂಡಿದೆ. ಏಕೆಂದರೆ ಈಗ ನೀವು ಸಿಟಿಗಳಿಗೆ ಹೋದರೆ ಮೇಯ್ನು ನಿಮಗೆ ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ. ನೀವು ಬೆಂಗಳೂರಿಗೆ ಹೋಗಿ, ಬಾಂಬೆಗೆ ಹೋಗಿ, ಚೆನ್ನೈಗೆ ಹೋಗಿ, ಅಥವಾ ಇಂದೋರ್ಗೆ ಹೋಗಿ, ಡೆಲ್ಲಿಗೆ ಹೋಗಿ, ಆಲ್ಮೋಸ್ಟ್ ಎಲ್ಲ ಮಾಲ್ ಕಲ್ಚರ್ ಬಂದ್ಬಿಟ್ಟಿದೆ. ಹಾಗಾಗಿ ನಿಮಗೆಲ್ಲ ಗ್ಲಾಸ್ ಬಿಲ್ಡಿಂಗ್ಗಳು, ಮಾಲ್ ಸಂಸ್ಕೃತಿ ಇದೆಲ್ಲ ಬಂದು. ಆದರೆ ನಮ್ಮ ಹಳ್ಳಿಗಳಾದರೆ ಆ ಥರ ಅಲ್ಲ. ಯಾವುದೇ ಭಾಗದ ಹಳ್ಳಿಗಳಿಗೆ ಹೋದರೆ ಅಲ್ಲಿನ ಆಚಾರ ವಿಚಾರ, ಅಲ್ಲಿನ ಉಡುಗೆ ತೊಡುಗೆಗಳು, ಅಲ್ಲಿನ ಆಹಾರ ಪದ್ಧತಿ, ಹೌದು ಇನ್ನೂ ನಮ್ಮ ಸಂಸ್ಕೃತಿ ಜೀವಂತವಾಗಿರೋದು ಹಳ್ಳಿಗಳೇ. ಇನ್ನೂ ಜೀವ ಹಿಡಿದಿಟ್ಕೊಂಡಿರೋದು ಹಳ್ಳಿಗಳು, ನಗರಗಳಲ್ಲ. ನಗರಗಳು ಆಲ್ರೆಡಿ ಮಾರು ಹೋಗಿದೆ. ಹಂಗಂತ ನಗರಗಳು ಒಳ್ಳೇದಿಲ್ಲ ಅಂತಲ್ಲ, ಇದ್ದಾರೆ, ಅಲ್ಲೂ ಇದ್ದಾರೆ. ಬಟ್ ಹಳ್ಳಿಗಳು ಮಾತ್ರ ಅದು ಹಾಸುವಕ್ಕಾಗಿ ಇನ್ನೂ ಇದೆ, ಉಳ್ಕೊಂಡಿದೆ. ಹಾಗಾಗಿ ಮೇಯ್ನ್ ಏನು ಅಂದರೆ ನಮ್ಮ ಸಂಸ್ಕೃತಿನೆಲ್ಲ ನೋಡಬೇಕು ಅಂದರೆ ನೀವು ಹಳ್ಳಿಗಳಿಗೆ ಹೋಗಬೇಕು. ನಮ್ಮ ಹಿರಿಯರು ಮಾಡಿರೋ ಎಷ್ಟು ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಬಿಡದೆ ಪಟ್ಟಿ ಮಾಡಿಟ್ಟಿದ್ದಾರೆ. ಎಲ್ಲ ಎಲ್ಲಿದೆ? ನಮ್ಮ ಸಂಸ್ಕೃತಿಲಿ ಹಳ್ಳಿಗಳಿದೆ. ಅದೆಲ್ಲ ಸಂಪ್ರದಾಯ ರೂಪದಲ್ಲಿ ಅಥವಾ ಜೀವನ ವಿಧಾನದ ರೂಪದಲ್ಲಿ, ಜೀವನದ ಕ್ರಮದ ರೂಪದಲ್ಲಿ ಎಲ್ಲ ಮಾಡಿಟ್ಟಿದ್ದಾರೆ. ಒಬ್ಬ ಮನುಷ್ಯನಕ್ಕೆ ಉದ್ಧಾರಕ್ಕೆ, ಅವನ ಆತ್ಮ ಸಾಕ್ಷಾತ್ಕಾರಕ್ಕೆ, ಸಾರ್ಥಕವಾದ ಜೀವನ ನಡೆಸೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ ಪೂರ್ವಿಕರು ಮಾಡಿಟ್ಟಿದ್ದಾರೆ. ನಾವು ಸ್ವಲ್ಪ ಅದ್ರ ಕಡೆ ಗಮನ ವಹಿಸಿ ಒಂಚೂರು ಅನುಷ್ಠಾನಕ್ಕೆ ತಂದರೆ ಮಹತ್ತನ್ನು ಸಾಧಿಸ್ಬೋದು. ನೀವು ಈ ತೀರ್ಥಯಾತ್ರೆ ಪ್ರಾರಂಭ ಮಾಡಿದ್ದ ಮೊದಲನೇ ಸ್ಥಳ ಮತ್ತೆ ಅಂದ್ರೆ ಕೊನೆಯ ಸ್ಥಳ, ಪ್ರಾರಂಭ ಮತ್ತು ಕೊನೆಯ ಸ್ಥಳ ಯಾವುದು? ಮೈಸೂರು. ಜನವರಿ 16, 2018 ಮೈಸೂರಿಂದನೇ ಯಾತ್ರೆ ಪ್ರಾರಂಭ ಮಾಡಿದ್ದು. ಅಂದರೆ ಬರ್ತಾ ಹಿಂಗೆ ಬಂದಿದ್ದು ಇಲ್ಲೂ ಬಂದಿದ್ದು. ಬಟ್ ಮೈಸೂರು ನಮ್ಮ ತಂದೆ ತಾಯಿಗಳೇನಾದ್ರು 2006-7 ನಮ್ಮ ತಂದೆಯವರು ಅವರು ನಿವೃತ್ತಿ ಆದಮೇಲೆ ಮೈಸೂರಲ್ಲೇ ಇದ್ದರು. ಒಂದು 20 ವರ್ಷ ರಿಟೈರ್ಡ್ ವಿಶ್ರಾಂತ ಜೀವನ ಅಲ್ಲೇ ಇದ್ದಿದ್ದರಿಂದ ನಾನು ಬ್ರಹ್ಮಚಾರಿ ಆದ್ದರಿಂದ ನನಗೆ ಯಾವುದೂ ವಿಶೇಷವಾದ ಐಡೆಂಟಿಟಿ ಇಲ್ಲ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಬಟ್ ಮೂಲ ನಾನು ಇಲ್ಲಿಯವನೇ ಆದ್ದರಿಂದ ಅಲ್ಲೇ ಹೋಗಿ ಜನವರಿ 15 ನಮ್ಮ ತಾಯಿನ ಅಲ್ಲೇ ಬೆಂಗಳೂರಿಂದ ಕರ್ಕೊಂಡು ಚಾಮುಂಡಿ ಬೆಟ್ಟದಿಂದ ನಾನು ಯಾತ್ರೆ ಪ್ರಾರಂಭ ಬೆಟ್ಟದಿಂದ ಮತ್ತೆಲ್ಲ ಮುಗಿಸ್ಕೊಂಡು ಬಂದದ್ದು ನಮ್ಮ ಮನೆಗೆ ಬಂದು ಆಮೇಲೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡೋದು ಫಸ್ಟು. ಅಲ್ಲಿಂದನೇ ಶುರು ಮಾಡೋದು. ಫಸ್ಟು ಕೇರಳ. ಜನವರಿ 16, 2018 ಶುರು ಮಾಡಿದ್ನಲ್ಲ, ಮೈಸೂರು, ಗುಂಡ್ಲುಪೇಟೆ, ಊಟಿ ಮಾರ್ಗವಾಗಿ ಫಸ್ಟ್ ಕೇರಳ ಹೋದೆ. ಕೇರಳನೇ 2-2.5 ತಿಂಗಳಾಯಿತು. ನಾನು ಹೇಳಿದ್ನಲ್ಲ, ಒಂದು ಸಮಗ್ರವಾಗಿ ನೋಡೋದು, ಒಂದು ಸ್ಟೇಟ್ನ ಒಂದು ಹಳ್ಳಿ ತಿರುಗಿ ನೋಡೋದು. ಹಾಗಾಗಿ ಎಲ್ಲ ಕೇರಳದಲ್ಲೇ ನಿಮಗೆ ಪಾಲಕ್ಕಾಡ್ ಕಡೆಯಿಂದ ಎಂಟ್ರಿ ಆದವು. ಊಟಿಯಿಂದ ಮೇಟುಪಾಳ್ಯಮಿಂದ ಹಾಗೆ ನಾವು ಪಟ್ಟಾಂಬಿ, ಪಾಲಕ್ಕಾಡ್ ಹಂಗೆ ಎಂಟ್ರಿ ಆದವು. ಅಲ್ಲಿಂದ
ಪಟ್ಟಾಂಬಿಯಿಂದ ಗುರುವಾಯೂರಿಂದ ತ್ರಿಶೂರಲ್ಲಿ ಒಡಕ್ಕನಾಥರು, ಪಾರಮೇಕಾವು, ತಿರುವಂಬಾಡಿ, ಹೀಗೆ ಶುರುವಾಯಿತು. ಕಾಲಟಿ ಶಂಕರಾಚಾರ್ಯರು ಹುಟ್ಟು ಸ್ಥಳ ಅದು. ಅಲ್ಲಿಂದ ಹಂಗೆ ಎರ್ನಾಕುಲಮ್ಮು, ಮತ್ತು ಶಬರಿಮಲೈ, ಆಲಪ್ಪಿ, ಈ ಥರ ಎಲ್ಲ ಹರಿಪಾದು, ಮಾರ್ಗ ಮಧ್ಯದಲ್ಲಿ ಏನೇನು ಬರುತ್ತೋ ಅದನ್ನೆಲ್ಲ ನೋಡ್ಕೊಂಡು ಒಂದೊಂದು 2 ದಿನ ಇದ್ದು ಆ ಊರನ್ನು ಸಮಗ್ರವಾಗಿ ನೋಡ್ಕೊಂಡು ಹಾಗಾಗಿ ಮುಂದಕ್ಕೆ ಹೋಗ್ತಾಯಿದ್ದೆ. ಯಾವುದೇ ಟೈಮ್ ಫ್ರೇಮ್ ಇರಲಿಲ್ಲ ನಮಗೆ, ಇಂತಿಷ್ಟು ದಿನದಲ್ಲೇ ಮುಗಿಸ್ಬೇಕು ಆ ಥರ ಏನಿಲ್ಲ. ಈಗ ಎಲ್ಲೇ ಹೋದ್ರೂ ಸಮಗ್ರವಾಗಿ ನೋಡೋದು. 1-2 ದಿನ ಇರಬೇಕು ಅಂದರೆ ಇದ್ದು ಅನುಭವಿಸಿ ಮುಂದಕ್ಕೆ ಹೋಗೋದು. ಈಗ ನಾವು ಬಂದೋ ದೇವಸ್ಥಾನ ಹೋದೋ ಅಂತಂದರೆ ತೃಪ್ತಿ ಇರಲ್ಲ. ಏಕೆಂದರೆ ಅಷ್ಟು ದೂರ ಹೋಗಿರ್ತೀವಿ. ಎಷ್ಟೋ ಕಡೆ ನಾನು ಮುಂಚೆ ಎಲ್ಲ ಹೋದಾಗ ನಮ್ಮ ಯಾರ್ಯಾರು ಯಾತ್ರೆ ಮಾಡಿರ್ತಾರೆ ಅವ್ರನ್ನೆಲ್ಲ ಸಂಪರ್ಕ ಮಾಡ್ತಿದ್ದಾಗ ಅವ್ರು ಹೇಳ್ತಿದ್ದದೆ, ಈಗ ಯಾವುದೇ ಒಂದು ಊರಿಗೆ ಹೋದರೆ ಈಗ ಅಲ್ಲಿರಬೇಕು ಅನ್ನಿಸ್ತಾ ಇರ್ತದೆ. ಈಗ ಶ್ರೀರಂಗಪಟ್ಟಣ ಬಂದಿದ್ದೀವಿ, ಈಗ ಈ ಒಂದು ದೇವಸ್ಥಾನ, ಇಲ್ಲಿನ ಕಾವೇರಿ ನದಿ ತೀರ ಮತ್ತು ಇಲ್ಲಿನ ಎಲ್ಲ ಸುತ್ತಮುತ್ತ ಹೊಲ ಗದ್ದೆ ಇದೆಲ್ಲ ನೋಡಿದ್ರೆ ಒಂದಿನ ಇರಬೇಕು ಅಂತ ಅನಿಸುತ್ತೆ. ಇದ್ದು ಅನುಭವಿಸಿ ಒಂದು ಸುಂದರವಾದ ಸಂಜೆ ಕಳೆದು ಆಮೇಲೆ ಮುಂದುವರಿಯೋದು. ಇದ್ದು ಅನುಭವಿಸಿ ಮುಂದಕ್ಕೆ ಹೋಗೋದು. ಬಂದೋ ನೋಡ್ದೋ ಹೋದೋ ಅಂತಂದರೆ 2 ಕಡೆನೂ ಸೋಲ್ತೀವಿ. ಈಗ ಅಷ್ಟು ದೂರದಿಂದ ಯಾರ್ಯಾರೋ ದುಡ್ಡು ಖರ್ಚು ಮಾಡ್ಕೊಂಡು ಆ ಜಾಗ ನೋಡೋಕೆ ಹೋಗಿರ್ತೀವಿ. ಒಂದು ದುಡ್ಡು ಖರ್ಚು, 2ನೇದು ನಮ್ಗೆ ಇರಬೇಕು ಅನ್ನಿಸ್ತಾ ಇರುತ್ತೆ ಇವತ್ತು. ಆದರೆ ಅದೇನೋ ನಾಳೆ ಏನೋ ಕೆಲಸ ಇದೆ ಅಥವಾ ಇನ್ಯಾವುದೋ ಕಮಿಟ್ಮೆಂಟ್ ಇದೆ ಅಂತ ಓಡಾಟೋದ್ರೆ ತೃಪ್ತಿನೂ ಇರಲ್ಲ, ಮತ್ತೆ ಬರಬೇಕು ಅನ್ನಿಸ್ತಾ ಇರುತ್ತೆ. 2 ಕಡೆನೂ ಸೋಲ್ತೀವಿ. ದುಡ್ಡು ಖರ್ಚು, ಈ ಕಡೆ ತೃಪ್ತಿನೂ ಇಲ್ಲ. ಹಾಗಾಗಿ ನಾನು ಅದಕ್ಕೆಲ್ಲೂ ಅವಕಾಶ ಕೊಡೋದೆ. ಏಕೆಂದರೆ ತಾಯಿಗೆ ನಾನು ಜೀವನದಲ್ಲಿ ಮೊದಲನೇ ಸರಿ ಯಾತ್ರೆ ಮಾಡಿಸ್ತಾ ಇದ್ದೀನಿ. ಹಾಗಾಗಿ ಕಂಪ್ಲೀಟಾಗಿ ಅವ್ರಿಗೆ ಅವ್ರ ಆತ್ಮತೃಪ್ತಿ ಆಗೋಂಗೆ, ಅವ್ರ ಆತ್ಮ ಸಂತೋಷ ಪಡುವಂಗೆ ಇದ್ದು ಆ ಜಾಗನೆಲ್ಲ ಅನುಭವಿಸಿ ಮುಂದಕ್ಕೆ ಹೋಗ್ತಾಯಿತ್ತು. ಇಲ್ಲಿವರೆಗೂ ಕೃಷ್ಣ ಅವರು ನಿಮ್ಮ ಅನುಭವ ಹೇಳಿದ್ರೆ, ಈಗ ನಿಮ್ಮ ತಾಯಿ ಅಂದರೆ ನಿಮಗೆ ಹೇಗೆ ಅನ್ನಿಸ್ತು ಈ ರೀತಿ ಹೋಗಬೇಕು ಅನ್ನೋದು ನೀವು ಹೇಳ್ಕೊಂಡ್ರ ನೀವು ಕೃಷ್ಣ ಅವ್ರ ಹತ್ರ? ಅದೇ ನಮ್ಮ ಮೊದಲು ಅವನು ಹೇಳಿದಾಗ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೋ ನಾವು 10 ಜನ. ಹಾಗಾಗಿ ನನಗೆ ಹೊರಗಡೆ ವಿಹಾರ ಇರಲಿಲ್ಲ. ಕೇವಲ ಅಡುಗೆ ಮನೆಯಲ್ಲೇ ನನ್ನ 67 ವರ್ಷ ಕಳೆದ್ಬಿಟ್ಟಿದ್ದೀನಿ. ಹೀಗಾಗಿ ನಮ್ಮ ಯಜಮಾನ್ರಿಗೆ 5 ವರ್ಷದಲ್ಲಿ ಸ್ವರ್ಗಸ್ಥರಾದರು. ಆವಾಗಿನಿಂದ ಇವನು ಒಬ್ಬನೇ ಮಗ ನನಗೆ. ಇವನು ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ. ಹಾಗಾಗಿ ಅಲ್ಲಿಗೆ ಕರ್ಕೊಂಡೋಗಿ ನನ್ನನ್ನು ಜೊತೆಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಹಾಗಾಗಿ ಒಂದಿನ ಲೋಕಾಭಿರಾಮ ಮಾತಾಡ್ತಿದ್ದಾಗ, ಸುಮ್ಮನೆ ಕ್ಯಾಜುಯಲಾಗಿ ಮಾತಾಡ್ತಿದ್ದಾಗ, ಅಮ್ಮ ಈ ಸ್ಥಳಗಳ ಹೆಸರೆಲ್ಲ ಕೇಳಿದೆ. ತಮಿಳ್ನಾಡು ಕಡೆ ಒಂದು 5-6 ಊರು. ನೀನು ನೋಡಿದ್ಯಮ್ಮ ಇದರಲ್ಲಿ ಯಾವುದಾದ್ರು ಅಂತ. ಅದಕ್ಕೆ ನಾನಂದೆ, ಇಲ್ಲಪ್ಪ ಯಾವುದೂ ನೋಡಿಲ್ಲ ನಾನು. ಪಕ್ಕದಲ್ಲಿರೋ ಬೇಲೂರು ಹಳೆಬೀಡು ನೋಡಿಲ್ಲ, ಇನ್ನು ಅದೆಲ್ಲ ಎಲ್ಲಿ ನೋಡೋದಂತೂ ಒಂದು ನಿರಾಶಾ ಭಾವದಿಂದ ಹೇಳಿದೆ ನಾನು. ಹಾಗಾಗಿ ಅದು ಅವನ ಮನಸ್ಸಿಗೆ ನಾಟಿತು. ಆಗಲೇ ನನ್ನ ಹೆತ್ತಮ್ಮ ನಾನು ನೋಡಿದ್ರೆ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು. ನನ್ನ ಹೆತ್ತ ತಾಯಿ ಏನೂ ನೋಡಿಲ್ವಲ್ಲ. ಅವಾಗಿನಿಂದ ಪಾಪ ಮನೇಲೇ ಅವ್ರ ಜೀವನ ಕಳೆದುಬಿಟ್ಟಿದೆ, ಮನೆ ವಾರ್ತಲೆ. ಅದಕ್ಕೆ ನಾನು ಮಗನಾಗಿ, ತಂದೆ ಕಾಲದಲ್ಲಂತೂ ಆಗಲಿಲ್ಲ, ನಾನಾರು ನನ್ನ ಕಾಲದಲ್ಲಿ ಅಮ್ಮನಿಗೆ ಜೀವಂತ ಬದುಕಿರುವಾಗ ಅವರು ಎಲ್ಲನೂ ತೋರಿಸಿ ನಾನು ಅವ್ರ ಮನಸ್ಸಿಗೆ ತೃಪ್ತಿ ಪಡಿಸ್ಬೇಕು ಅನ್ನೋದು ಒಂದು ಅವನಿಗೆ ಆವಾಗಲೇ ನಾಟ್ಬಿಡ್ತು. ಹಾಗಾಗಿ ಅವನು ಆವಾಗಲೇ ಸಂಕಲ್ಪ ಮಾಡ್ದ ಅಷ್ಟೇ. ಬೇಲೂರು ಹಳೆಬೀಡು ನೋಡಿಲ್ಲ ಅಂತ ಒಂದು ನಿರಾಶೆ ಅಂತ ಹೇಳದ್ನಲ್ಲ, ಅಮ್ಮನಿಗೆ ಆಸೆ ಇದೆ ಇದು, ಅದರಿಂದ ನಾನು ಅವರ ಆಸೆ ಪೂರೈಸೋದು ಸರಿ ಅಂದ್ಬಿಟ್ಟು ಆವಾಗ ಸಂಕಲ್ಪ ಮಾಡಿ ಇಡೀ ಭಾರತನೇ ತೋರಿಸ್ತೀನಿ, ಬೇಲೂರು ಹಳೆಬೀಡು ಒಂದೇ ಏನು ಅಂತ ಸಂಕಲ್ಪ ಮಾಡಿ ಆ ಗಾಡಿ ಮೇಲೆ ಹೊರಟ. ನಿಮಗೆ ಇಷ್ಟೆಲ್ಲ ಸುತ್ತಿದ್ರೂ ಪ್ರಯಾಸ ಆಗಲಿಲ್ವಾ? ಅಂದರೆ ನಿಮಗೆ ಆಯಾಸ ಆಗಲಿಲ್ವಾ ಇಷ್ಟೆಲ್ಲ ಪ್ರಯಾಣ ಮಾಡಿದ್ರು? ಇಲ್ಲ, ಆಯಾಸ ನಂಗೆ ಏನೂ ಆಗಿಲ್ಲ ಸರ್. ಇದುವರೆಗೂ ಟೈರ್ಡ್ ಇಲ್ಲ ನೋಡಿ. ಈಗಲೂ ನಾನು ದೇಶ ಸುತ್ಕೊಂಡು ಬಂದಿರೋ ಹೆಂಗಸಲ್ವಾ, ಸಾಮಾನ್ಯವಾಗಿ ನಾರ್ಮಲಾಗಿ ಕೂತ್ಕೊಂಡು ಈಗ ಮಾತಾಡ್ತಾ ಇರ್ತೀನಿ. ಅದಕ್ಕೆ ಜನ ಎಲ್ಲ ಹಾಗೆ ಕೇಳ್ತಾರೆ, ಏನು ನಿಮ್ಗೆ ಆಯಾಸನೇ ಆಗಲಿಲ್ವಾ, ಇಷ್ಟಿದಾಗಿ ಬಂದಿದ್ದೀರಲ್ಲ, ಇಷ್ಟು ನಾರ್ಮಲಾಗೇ ಇದ್ದೀರಲ್ಲ ದೇಶ ಸುತ್ತಿದವರು, ಇಷ್ಟು ಯಾರು ಇರಲ್ಲ ಹೀಗೆ. ಯಾಕೆ ಅಂದರೆ ಬಸ್ಸಲ್ಲಿ ಪ್ಲೇನಲ್ಲಿ ಜರ್ನಿ ಮಾಡಿದವ್ರಿಗೆ ಈ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ನೀವು ಹೋಗಿರೋದು ಸ್ಕೂಟ್ರಲ್ಲಿ. ಹೌದು, ಅದಕ್ಕೋಸ್ಕರ ನಾನು ಕೇಳಿದೆ. ಅದೇ ಅದಕ್ಕೆ ಎಲ್ಲರೂ ಸ್ಕೂಟ್ರಲ್ಲಿ ಹೋಗಿದ್ವಲ್ಲ, ಅದಕ್ಕೆ ಕೇಳ್ತಾರೆ, ಹೇಗೆ ಕೂತ್ಕೊಂಡು ಹೋಗ್ತೀರಿ ನೀವು ಇಷ್ಟು ದೂರ, ನಮಗೆ ಎಲ್ಲ 5 ಕಿಲೋಮೀಟ್ರ್ ಆಗಲ್ಲ ಅಂತ. ಆದರೆ ನಮಗೆ ಆರೋಗ್ಯ ಚೆನ್ನಾಗಿದೆ. ನನ್ನ ಆರೋಗ್ಯ ಚೆನ್ನಾಗಿಟ್ಟಿದ್ದಾನೆ ಮಗ. ಒಂಥರ ಇಬ್ಬರು ಅಷ್ಟೇ, ಅವನ ಆರೋಗ್ಯನೂ ಇಬ್ಬರು ಒಂದು ಆರೋಗ್ಯನ ಒಂದು ಹದವಾಗಿಟ್ಕೊಂಡಿದ್ವಿ, ಹೊರಗಡೆ ಎಲ್ಲೂ ತಿನ್ನಲ್ಲ. ಪ್ರಶ್ನೆ ಕೇಳ, ನಿಮ್ಮ ಕೃಷ್ಣಕುಮಾರ್ ತಾಯಿಗೆ ತಕ್ಕ ಮಗನೋ ಇಲ್ಲ ಚಿನ್ನದಂಥ ಮಗನೋ? ಎರಡೂ ಏನು ಹೇಳಿ, ತಾಯಿಗೆ ತಕ್ಕ ಮಗನೂ, 2 ಚಿನ್ನದ ಮಗನು. ಚಿನ್ನದಂಥ ಮಗ ಇದರಲ್ಲಿ ಕರ್ನೂಲಲ್ಲಿ ಅವರು ರಿಪೋರ್ಟರ್ ವಜ್ರದಂಥ ಮಗ ಅಂತಲೇ ಹೇಳಿದ್ರು. ನಿಮ್ಮ ವಜ್ರದಂಥ ಮಗ ಸಿಕ್ಬಿಟ್ಟಿದ್ದಾನೆ ಅಮ್ಮ ಅಂತ ಹೇಳಿದ್ರು. ಹೇಳು, ಆರೋಗ್ಯದ ಗುಟ್ಟು ಹೇಳು, ಹೆಂಗೆ ಏನು? ಅದೇ ಆರೋಗ್ಯದ ಗುಟ್ಟಿಗೆ ಹೇಳೋದಲ್ಲ, ಇಬ್ಬರು ಹದವಾಗಿ ಇಟ್ಕೊಂಡಿದ್ವಿ. ಏನು ಹೆಚ್ಚಿಗೆ ಹೊರಗಡೆ ಏನು ತಿನ್ನಲ್ಲ ನಾವು. ಈಗ ಹೇಳ್ದ ನೋಡಿ, ಏನಿದ್ರು ಮಠ ಮಂದಿರ ಈ ಥರ ಗುರುಸ್ಥಾನಗಳು, ಕೆಲವ್ರ ಮನೆಯಲ್ಲೂ ಕೂಡ ನಮಗೆ ಕರೆದು ವ್ಯವಸ್ಥೆ ಮಾಡಿದ್ದಾರೆ. ಆ ಥರ
ಹೊರಗಡೆ ನಮ್ಮ ಬೇಕ್ರಿ ಐಟಮ್ ಏನೂ ತಿನ್ನಲ್ಲ, ಕಾಫಿ ಕುಡಿಯಲ್ಲ, ಟೀ ಕುಡಿಯಲ್ಲ, ಹಾಲು ಕುಡಿಯಲ್ಲ, ಏನೂ ಇಲ್ಲ. 2 ಹೊತ್ತು ಅಷ್ಟೇ ನಮ್ಮದು. ಬೆಳಗ್ಗೆ ನೀವು ಹೊರಗಡೆ ಹೋದಾಗ ಹೋಟ್ಲಲ್ಲೆಲ್ಲೂ ಇಲ್ಲ ಇಲ್ಲ ಎಲ್ಲೂ ತಿನ್ನಲ್ಲ. ಈಗ ನಾವು ಮೊದಲಿದ್ರು ತಿನ್ನಲ್ಲ, ಈಗ ಹೋದಾಗಲೂ ತಿನ್ನಲ್ಲ. ಅಲ್ಲಿ ಹೋದಾಗ ಈಗ ಹೊರಗಡೆ ಹಾಸ್ಟೆಲ್ ಎಲ್ಲೂ ಹೊರಗಡೆ ಏನು ತಿಂದಿಲ್ಲ ನಾವು. ಕಾಫಿ ಕುಡಿಯಲ್ಲ, ಟೀ ಅದೇ ಕಾಫಿ, ಟೀ, ಹಾಲು, ಈ ಜ್ಯೂಸ್ಗಳು, ಈ ಕಬ್ಬಿನ ಹಾಲು ಅಂತಾರಲ್ಲ, ಏನು ಕುಡಿಯಲ್ಲ ನಾವು. ಕುಡಿದ್ರೆ ನಾರ್ಮಲ್ ಕ್ಯಾಪ್ ವಾಟರು. ಆ ಕಡೆ ಎಲ್ಲ ಬಿಸಿನೀರು ಕೊಡ್ತಾರೆ ಸ್ವಲ್ಪ, ಉತ್ತರ ಭಾರತದ ಕಡೆ. ಅದೇ ಆರೋಗ್ಯ ಬಿಸಿನೀರು ಕುಡಿತೀವಿ ಕುಡಿದ್ರೆ. ಹಾಗೆ ಈ ಫ್ರಿಡ್ಜಿಗೆ ಅಟ್ಯಾಚ್ ಮಾಡಿರೋದು ಅದೆಲ್ಲ ಕುಡಿಯಲ್ಲ ನೀರು. ಅದೇ ಕೋಲ್ಡ್ ವಾಟರ್, ಅದು ಕುಡಿಯಲ್ಲ. ನಾರ್ಮಲ್ ಬೋರ್ವೆಲ್ ನೀರು ಅದು ಕುಡಿತೀವಿ. ಈಗ ನೀವು 56,000 ಕಿಲೋಮೀಟ್ರ್ ನೀವು ಪ್ರಯಾಣ ಮಾಡಿದ್ದೀರಿ. ಈ ಪ್ರಯಾಣದಲ್ಲಿ ತುಂಬ ಅಂದರೆ ಸದೃಢವಾಗಿ ನೀವು ತೀರ್ಥಯಾತ್ರೆ ಮಾಡಿದ್ದೀರಿ, ಅದು ಮುಖ್ಯವಾದದ್ದು. ನಾನು ಆಗಲೇ ಹೇಳ್ದಂಗೆ ಬಸ್ಸಲ್ಲಿ ಹೋದ್ರೇ ಆಯಾಸ ಆಗೋದು ಜಾಸ್ತಿ. ನೀವು ಸ್ಕೂಟ್ರಲ್ಲಿ, ಅದು ಯಾವುದೋ ಬಜಾಜ್ ಸ್ಕೂಟ್ರಲ್ಲಿ ಹೋಗಿದ್ದೀರಿ. ಈ ಆಯಾಸ ಇರೋಂಥದ್ದು ಈಗ ನಮ್ಮ ಕಣ್ಣಿಗೆ ಆಯಾಸ ಅಂತಲೇ ಕಾಣುತ್ತೆ. ನೀವು ಇಷ್ಟು ಸದೃಢವಾಗಿ ಮಾಡಿದ್ದೀರ ಅಂದರೆ ಅದು ಇದರಲ್ಲಿ ನಿಮ್ಮ ಒಂದು ಎನರ್ಜಿ ಬರೋದಕ್ಕೆ ಈ ಥರ ಕಾರಣ ಏನಂದರೆ ಯಾವುದೇ ಕೆಲಸನಾಗಲಿ ಮದನ್, ನಾವು ಇಷ್ಟಪಟ್ಟು ಮಾಡಿದಾಗ, ಪ್ರೀತಿಯಿಂದ ಮಾಡಿದಾಗ ಆ ಕೆಲಸದಿಂದ ಇನ್ನೂ ನಮ್ಗೆ ಉತ್ಸಾಹ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ನಾವು ಕಷ್ಟಪಟ್ಕೊಂಡು ಮಾಡಿದ್ರೆ ಅದರಿಂದ ಆಯಾಸ, ಬಳಲಿಕೆ ಅಥವಾ ಒಂದು ಇದಾಗೋದು, ಅದರಿಂದ ಏನು ಅಂತ ತೃಪ್ತಿ ಇಲ್ಲದೆ ಸಿಗದೇ ಇರೋದು ಇರುತ್ತೆ. ಯಾವ ಕೆಲಸನ ನಾನು ಇಷ್ಟಪಟ್ಟು ಮಾಡ್ತೀನಿ, ಮನಸ್ಸಿಟ್ಟು ಮಾಡ್ತೀನಿ, ಪ್ರೀತಿಯಿಂದ ಮಾಡ್ತೀನಿ, ಅದರಿಂದ ನಮ್ಗೆ ಹೆಚ್ಚು ಮಾಡಿದಷ್ಟು ನಮ್ಗೆ ಅದರಿಂದ ಶಕ್ತಿ ಜಾಸ್ತಿ ಆಗ್ತಾ ಇರುತ್ತೆ, ಉತ್ಸಾಹ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಒಬ್ಬ ಹಾಡುಗಾರ ಹಾಡೋದು ಅವ್ನಿಗಿಷ್ಟ, ದಿನವೆಲ್ಲ ಹಾಡಿದ್ರು ಅವ್ನಿಗೆ ಬೇಜಾರಾಗಲ್ಲ. ಯಾಕೆಂದರೆ ಅವ್ನಿಗೆ ಹಾಡೋದು ಇಷ್ಟ. ಫಾರ್ ಎಕ್ಸಾಂಪಲ್ಲು, ಈಗ ಒಬ್ಬಂಗೆ ಸೈನ್ಸ್ ಇಷ್ಟ ಅಂತ ಇಟ್ಕೊಳ್ಳಿ, ನಾವು ಆರ್ಟ್ಸ್ ಕೊಡಿಸ್ಬಿಟ್ರೆ, ಈಗ ಅವ್ನು ಇಷ್ಟ ಇರೋದು ಸೈನ್ಸು, ಆರ್ಟ್ಸ್ ಕೊಟ್ಬಿಟ್ರೆ ಅಲ್ಲಿ ಶ್ರಮ ಆಗುತ್ತೆ, ಅಲ್ಲಿ ಏನು ಫಲ ಕಾಣಲ್ಲ. ಅವ್ನಿಗಿಷ್ಟ ಇರೋದು ಸೈನ್ಸು, ಅವ್ನು ಕೊಡಿಸಿರೋದು ಸೈನ್ಸ್ ಆದಾಗ ಅವ್ನು ಚೆನ್ನಾಗಿ ಆ ಮಾರ್ಗದಲ್ಲಿ ಓದಿ ಮುಂದೆ ಹೋಗ್ತಾನೆ. ಅದೇ ರೀತಿ ಇದು ಒಂದು ತಾಯಿ ಸೇವೆ, ಹೆತ್ತ ತಾಯಿಗಳು. ಏಕೆಂದರೆ ತಂದೆ ತಾಯಿಗಳು ಸಾಕ್ಷಾತ್ ದೇವ್ರ ಸ್ವರೂಪನೇ ಆಗಿರ್ತಾರೆ. ನಾವು ಚಿಕ್ಕದ್ರಿಂದ ಒಂದು ಪನೋರಮಿಕ್ ವ್ಯೂ ನೋಡಬೇಕು. ನಾವು ಹುಟ್ಟಿದಾಗ ಮಕ್ಕಳುಗಳು ಕೀಟದ ಥರ ಇರ್ತೀವಿ. ಅಳೋದು ಬಿಟ್ಟರೆ ಇನ್ನೇನು ಗೊತ್ತಿರುತ್ತೆ ನಮಗೆ, ನಿಮಗೆ ಎಲ್ಲರೂ. ಅಳೋದು ಮಕ್ಕಳಿಗೆ ಅನ್ನೋದು ಬಿಟ್ಟರೆ ಇನ್ನೇನೂ ಗೊತ್ತಿರಲ್ಲ. ನಮಗೆ ಸಂಸ್ಕಾರ ಕೊಟ್ಟು, ನಮ್ಮನ್ನು ಲಾಲನೆ ಪಾಲನೆ ಮಾಡಿ, ನಮ್ಮ ಮಲಮೂತ್ರಾದಿಗಳನ್ನ ತೆಗೆದು, ಎಷ್ಟು ಸರಿ ಇನ್ನೇನು ಮಗುನೆಲ್ಲ ರೆಡಿ ಮಾಡಿರ್ತೀವಿ, ಮಗು ಮತ್ತೆ ಹುಚ್ಚವಿಕೊಂಡ್ಬಿಡುತ್ತೆ ಅಥವಾ ಕಕ್ಕಸ್ ಮಾಡ್ಕೊಂಡು, ಮತ್ತೆ ಆ ತಾಯಿ ಮತ್ತೆ ಅದನ್ನು ಕ್ಲೀನ್ ಮಾಡಿಸಿ ಸ್ನಾನ ಮಾಡಿ ತಾನು ಒದ್ದೆ ಜಾಗದಲ್ಲಿ ಮಲಗಿ ಆ ಮಗುನ ಬೆಚ್ಚಗನಿರೋ ಜಾಗದಲ್ಲಿ ಮಲಗಿಸ್ತಾಳೆ. ಈ ಥರ ಎಲ್ಲ ಪ್ರತಿಯೊಂದನ್ನು ನೋಡ್ಕೊಂಬಂದರೆ ನಮಗೆಲ್ಲ ಸಂಸ್ಕಾರ ಕೊಟ್ಟು, ಮಗು ಒಂದು ಎದ್ದು ಕೂತಾಗ ಒಂದು ಸಂತೋಷ ಪಡ್ತಾಳೆ, ಉಳಿದಾಗ ಒಂದು ಸಂತೋಷ ಪಡ್ತಾಳೆ, ಎದ್ದು ನಿಂತ್ಕೊಂಡಾಗ ಸಂತೋಷ ಪಡ್ತಾಳೆ, ಹೆಜ್ಜೆ ಇಟ್ಟು ಆ ಅಮ್ಮ ಅಂತ ಕರೆದಾಗ ಎಷ್ಟು ಸಂತೋಷ ಪಡುತ್ತೆ ಆ ಜೀವ. ಈ ಥರ ಎಲ್ಲ ತಾಯಿ ತ್ಯಾಗ ತುಂಬ ಇದೆ. ನಾವೆಲ್ಲ ಬೆಳೆದು ದೊಡ್ಡವರು ಇವತ್ತಿನ ಈ ಸ್ಥಾನಕ್ಕೆ ಬರಬೇಕು ಅಂದರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಕೂಡ ಬೆಳೆದು ದೊಡ್ಡವರಾದಮೇಲೆ ತಂದೆ ತಾಯಿಗಳನ್ನ ಖುಷಿಯಾಗಿಡೋದು, ಅವ್ರು ಇಷ್ಟಪಡುವಂಥ ಜೀವನ ಕೊಡೋದು ಮುಖ್ಯ. ಈ ತತ್ವ ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ. ಈಗ ನಮ್ಮ ತಾಯಿ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಅವ್ರು ಬೇಲೂರು ಹಳೆ ಬಿಟ್ಟು ನೋಡಿಲ್ಲ ಅಂದ ತಕ್ಷಣ ತಾಯಿ ಆಸೆನ ಜೀವಂತ ಇದ್ದಾಗ ನಾನು ಪೂರ್ತಿ ಮಾಡಬೇಕಲ್ಲ. ಈಗ ಎಷ್ಟೋ ಜನ ಯಾಕೆ ಮಕ್ಕಳುಗಳು ಗ್ರೇಟ್ ಆಗ್ತಾರೆ ಅಂದರೆ ತಂದೆ ತಾಯಿ ಕನಸುಗಳನ್ನ ಅವರು ಜೀವನದಲ್ಲಿ ಅವ್ರ ಕನಸನ್ನು ನನಸು ಮಾಡ್ತಾರೆ. ಅದು ಎಷ್ಟೋ ತಂದೆ ತಾಯಿಗಳು ಹೋದ್ಮೇಲೂ ಮಕ್ಕಳುಗಳು ಕನಸನ್ನು ನನಸು ಮಾಡಿ ಗೆದ್ದೆ ಅಂದಿರೋದಿದೆ. ನಾವೇನು ಅಂದರೆ ಈ ತಂದೆ ತಾಯಿಗಳು ಜೀವಂತ ಇದ್ದಾಗಲೇ, ಅವರು ಆರೋಗ್ಯ ಚೆನ್ನಾಗಿದ್ದಾಗಲೇ ಅದನ್ನ ಅರ್ಥ ಮಾಡಿಕೊಂಡು ಅವ್ರು ಇಷ್ಟಪಡುವಂಥ ಜೀವನ ಕೂಡ ತುಂಬ ಮುಖ್ಯ ಅನಿಸುತ್ತೆ. ಏಕೆಂದರೆ ನಮ್ಮ ಜೀವನನ ಸುಂದರ ಮಾಡೋಕ್ಕೆ ಅವ್ರು ತ್ಯಾಗ ಮಾಡಿರ್ತಾರೆ. ಹಾಗಾಗಿ ನಾವು ಕೂಡ ಬೆಳೆದ ದೊಡ್ಡವರಾದಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಅವ್ರು ಇಷ್ಟಪಡುವಂಥ ಜೀವನ. ನಾನು ದಿನ ಅದೇ ಕೇಳ್ತಿದ್ದೆ, ಅಮ್ಮ ನಿನಗೆ ಇವತ್ತಿನವರೆಗೂ ಜೀವನ ನಿನಗೆ ತೃಪ್ತಿ ತಂದಿದೆಯಮ್ಮ, ನೀನು ಇಷ್ಟಪಡೋ ಥರ ಜೀವನ ನಡೀತಾ ಇದೆಯಮ್ಮ, ಇಲ್ಲ ಅಂದರೆ ಹೇಳಮ್ಮ ನನ್ನ ಹತ್ರ ಅಂತ ನಾವು ಪ್ರಾಬ್ ಮಾಡ್ತಾ ಇರ್ತೀವಿ ಯಾವಾಗ. ಹಾಗಾಗಿ ಇದೆಲ್ಲ ದೃಷ್ಟಿಯಿಂದ ಏನಾಯಿತು ಅಂದರೆ, ಒಂದು ನಮ್ಮ ತಾಯಿ ಆಸೆ ಪೂರೈಸ್ತಿರೋದು, ಅಲ್ಲೇ ಎನರ್ಜಿ ಬಂದ್ಬಿಡ್ತು. ಎರಡನೇದೇನು ಅಂದರೆ, ನಾವು ಜೀವನದಲ್ಲಿ ಇದೆಲ್ಲದ್ರ ಜೊತೆಗೆ ಈ ಯಾತ್ರೆ ಯಶಸ್ವಿಯಾಗಿ ನಡೆಯೋಕೆ ಏನೋ ಒಂದು ಕಾರಣ ಅಂದರೆ, ಈಗ ನಾನಾಗಲಿ ನಮ್ಮ ತಾಯಿ ಆಗಲಿ ಚಿಕ್ಕದ್ರಿಂದನೂ ಯಾವುದೇ ಸುಖದ ಸಾಧನಗಳಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಈಗ ಕೇಳ್ತಾರೆ, ಈಗ ಇಷ್ಟು ಯಾತ್ರೆ ಮಾಡೋದ್ರಲ್ಲ ನಮ್ಮ ತಾಯಿ ಹೇಳ್ದಂಗೆ ನಿಮಗೆ ಬೆನ್ನು ನೋವು, ಸೊಂಟ ನೋವು ಅಥವಾ ಕುತ್ತಿಗೆ ನೋವು, ಮಂಡಿ ನೋವು, ತಲೆನೋವು ಇದು ಯಾವುದೂ ಬರಲಿಲ್ವಾ? ಈಗ ನಾನು ಹೇಳ್ದಂಗೆ ನಮ್ಮ ತಾಯಿ ಬೆಳಗ್ಗೆ 5ರಿಂದ ರಾತ್ರಿ 10:30 11 ಗಂಟೆವರೆಗೂ ಇಷ್ಟೆಲ್ಲ ಕೆಲಸ ಮಾಡೋರು ನೋಡಿ. ಈಗ ನಾವು ಹೇಳಿ ಕಳಿ ಈ ಭಾಗದವರು, ಹಳೆ ಮೈಸೂರು ಭಾಗದವರು, ಇಲ್ಲಿ ಇಡ್ಲಿ ದೋಸೆ ಕಾಮನ್ನು. ನಮಗೆ ವಾರದಲ್ಲಿ 2 ದಿನ ಅಂತೂ ಇಡ್ಲಿ ದೋಸೆ ಮಾಡೇ ಮಾಡ್ತೀವಿ. ಈಗ ನಮ್ಮಲ್ಲಿ 10 ಜನ ಇದ್ದು ಅಂತ ಹೇಳಿದೆ, 10 ಜನಕ್ಕೂ ಒಬ್ಬೊಬ್ರಿಗೆ 10 ಇಡ್ಲಿ ಅಂದರು ಮಿನಿಮಮ್ 150 ಇಡ್ಲಿ ಮಾಡಬೇಕು. ಹೋಗೋರು ಬರೋರಲ್ಲಿ ಅದಕ್ಕೆಲ್ಲ ಕೈಯಲ್ಲಿ ರುಬ್ಬೋರು.
ಮತ್ತು ನಿತ್ಯ ಮನೇಲಿ ಹುಳಿ ಮಾಡಬೇಕು. ಹುಳಿ ಮಾಡಬೇಕಂದ್ರೆ ನೀವು ಕಾಯಿ, ಕಡಲೆ, ಟೊಮೆಟೊ ಇವೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ರುಬ್ಬಬೇಕು. ನೀರು ಸಾರು ಮಾಡೋದು ಒಪ್ತಿರಲಿಲ್ಲ ನಮ್ಮ ಅಜ್ಜಿ ತಾತ ಎಲ್ಲ ಇದ್ದದ್ದು. ಹಾಗಾಗಿ ಅದು ರುಬ್ಬಬೇಕು. ಮತ್ತು ನೆಲನ ಹಿಂಗೆ ಅರ್ಧ ಬಗ್ಗಿ ಗುಡಿಸಬೇಕು. ಮತ್ತು ಮಂಡಿ ಊರಿ ಒರೆಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆನ ಮತ್ತು ಅವಾಗೆಲ್ಲ ವಾಷಿಂಗ್ ಮಿಷಿನ್ ಇರಲಿಲ್ಲ. ಎಲ್ಲ ಹಿಂಗೆ ಕೈಯ ಎತ್ತು ಒಗೆಯೋರು, ಕುಸಿರ್ಬೇಕಾಗಿತ್ತು, ಹಿಂಡಬೇಕಾಗಿತ್ತು ಚೆನ್ನಾಗಿ. ಈ ಥರ ಈ ಎಲ್ಲ ಕೆಲಸನೂ ಯಾವುದೇ ಸುಖದ ಸಾಧನಗಳಿಗೆ ಅಡ್ಜಸ್ಟ್ ಆಗಿರಲಿಲ್ಲ ಅವರು. ಹೇಳೋದು, ಕೂರೋದು, ಎಷ್ಟು ಸರಿ ಆಗೋದು ಅದೆಲ್ಲ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಮಿಕ್ಸಿ ಬಂದ್ಬಿಟ್ಟಿದೆ. ಕೈಯಲ್ಲಿ ಯಾರೂ ರುಬ್ಬಂಗಿಲ್ಲ. ಹಾಕೋದು, ಕೂತ್ಕೊಳ್ಳೋದು, ರುಬ್ಬೋದು, ಹಾಕೋದು. ಬಟ್ಟೆನೂ ಅಷ್ಟೇ ವಾಷಿಂಗ್. ದೇಹಕ್ಕೆ ಎಕ್ಸಸೈಸ್ ಜಾಸ್ತಿ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಜೀವನ ಕ್ರಮದಲ್ಲಿ ನಾವು ಬಂದಿರೋದ್ರಿಂದ ನಮಗೆ ದೇಹದ ಆಯಾಸ ಇಲ್ಲವೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸು ಕೂಡ ಅದರಲ್ಲೇ ತಲ್ಲೀನವಾಗಿರೋದ್ರಿಂದ, ಇಷ್ಟಪಟ್ಟು ಮಾಡ್ತಿರೋದ್ರಿಂದ, ಪ್ರೀತಿಯಿಂದ ಮಾಡ್ತಿರೋದ್ರಿಂದ ಇದರಲ್ಲಿ ಬಳಲಿಕೆ ನಮಗೆ ಆಯಾಸ ಕಾಣಲಿಲ್ಲ. ಮತ್ತು ನಮ್ಮ ಫುಡ್ ಹ್ಯಾಬಿಟ್ಟು ಈಗ ಯಾತ್ರೆ ಮಾಡುತ್ತವಿಂದ ಯಾವಾಗ ನಾನು ಮಾತೃ ಸೇವಾ ಸಂಕಲ್ಪ ಯಾತ್ರಾ ಶುರು ಮಾಡಿದೆ, ಒಂದು ಪವಿತ್ರವಾದ ಭಾವನೆಯಿಂದ ಮಾಡಿದ್ದೀನಿ. ಹಾಗಾಗಿ ಈ ತೀರ್ಥಯಾತ್ರಿಗಳು ಯಾವ ಥರ ಇರಬೇಕು, ಹಿತಮಿತವಾದ ಆಹಾರ. ಅದು ಈಗ ನಾವು ಚೆನ್ನಾಗಿ 3 ಹೊತ್ತು ಸಿಕ್ಕದ್ದೆಲ್ಲ ಎಲ್ಲ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು ತಿಂದುಬಿಟ್ರೆ, ನಿಮ್ಗೆ ಇವ್ರು ಹೇಳ್ದಂಗೆ ಮದನು ಹೊಟ್ಟೆ ತುಂಬಿಟ್ರೆ ಗಡತ್ತಾಗ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ, ನಿದ್ದೆ ಬರುತ್ತೆ. ನಿದ್ದೆ ಬಂದಾಗ ನಾವು ಎಂಜಾಯ್ ಮಾಡೋಕ್ಕಾಗಲ್ಲ. ನಾವೀಗ ಯಾವುದೇ ಒಂದು ಪ್ರಪಂಚದ ಅದ್ಭುತದ ಮುಂದೆ ಇರ್ತೀವಿ ಅಂತ ಇಟ್ಕೊಳ್ಳಿ, ತೂಕುಡ್ಗೆ ಬರ್ತಾಯಿದ್ರೆ ಏನು ಎಂಜಾಯ್ ಮಾಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಏನು ಅಂದರೆ ನಿತ್ಯ 2 ಹೊತ್ತು ಮಾತ್ರ ಸಾತ್ವಿಕವಾದ ಆಹಾರ. ನಾವೆಲ್ಲೂ ಹೊರಗಡೆ ತಿಂತಿರಲಿಲ್ಲ. ಏನು ಎಲ್ಲೋ ಹೋದರೂ ಮಠಗಳು, ಆಶ್ರಮಗಳು, ಮಂದಿರಗಳು, ದೇವಸ್ಥಾನಗಳು, ಅಥವಾ ಯಾರಾದರೂ ನೀವು ಹೇಳ್ದಂಗೆ ಮಠಾಧಿಪತಿಗಳು, ಪೀಠಾಧಿಪತಿಗಳು, ಅಥವಾ ಯಾವುದಾದ್ರು ಆಧ್ಯಾತ್ಮಿಕ ಕೇಂದ್ರಗಳು, ಅಂಥ ಕಡೆಯೂ ಸಾತ್ವಿಕವಾದ ಫುಡ್ ಮಾತ್ರ ತಗೋತಾ ಇದ್ದಿದ್ದು. ಅಥವಾ ಮನೇಲಿ ಹೋಮ್ ಮೇಡ್ ಆರೋಗ್ಯಕರವಾದ ವಾತಾವರಣದಲ್ಲಿ ತಯಾರು ಮಾಡಿರುವಂಥ ಫುಡ್ಗಳು. ಅಷ್ಟು ಬಿಟ್ಟರೆ ಎಲ್ಲೂ ಹೋಟೆಲ್ದಾಗಲಿ, ಬೇಕ್ರಿ ಐಟಮ್ ಆಗಲಿ, ಇನ್ನೊಂದಾಗಲಿ, ಯಾವುದು ಪ್ಯಾಕ್ಡ್ ಫುಡ್ ಆಗಲಿ, ಯಾವುದು ಬಾಯಿಗೆ ಸೋಗಿಸಿಲ್ಲ. 15 ವರ್ಷದಿಂದನೂ ಆ ಪರಿಪಾಠ ಇಲ್ಲ ನಮಗೆ. ನೀವು ಹೊರಗೆ ಹೋಗುವಾಗ ಹೋಮ್ ಮೇಡ್ ಫುಡ್ ಆಗುತ್ತೆ ಹೇಗೆ? ಡೆಫಿನೆಟ್ಟಾಗಿ. ಏಕೆಂದರೆ ನೋಡಿ ಸರ್, ನಮ್ಮ ಸಂಸ್ಕೃತಿಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತಲೂ ಒಂದಿದೆ. ಅಂದರೆ ತಾಯಿಲಿ ದೇವರನ್ನು ಕಾಣು, ತಂದೆ ತಾಯಿಲಿ ದೇವರನ್ನು ಕಾಣು. ಅದರ ಅರ್ಥ ಏನು ಅಂದರೆ ಮಾತೃದೇವೋ ಪಿತೃಭವ, ತಂದೆ ತಾಯಿಲಿ ಫಸ್ಟ್ ದೇವ್ರನ್ನ ಕಾಣಬೇಕು. ನಾವು ತಂದೆ ತಾಯಿಲೇ ದೇವ್ರನ್ನ ಕಾಣೋಕ್ಕಾಗದಿದ್ದವರು ಬೆಳೆದು ದೊಡ್ಡವರಾಗಿ ಸಮಾಜಕ್ಕೆ ಏನು ಒಳ್ಳೇದು ಮಾಡ್ತೀವಿ, ದೇಶಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅನ್ನೋ ಪ್ರಶ್ನೆ ಬರುತ್ತೆ. ವಾಟ್ ಗ್ಯಾರಂಟಿ ಯು ವಿಲ್ ಡೂ ಗುಡ್ ಟು ಸೊಸೈಟಿ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ತಂದೆ ತಾಯಿಲೇ ದೇವ್ರನ್ನ ನೋಡೋಕ್ಕಾಗದಿದ್ದವನು ನೀನು ಬೆಳೆದು ದೊಡ್ಡವನಾಗಿ ಏನಪ್ಪ ಮಾಡ್ತೀಯಾ ಅನ್ನೋದು ಒಂದು ಲಾಜಿಕ್ ಅಂತ. ಹಾಗೆ ಅದಕ್ಕೆ ಫಸ್ಟು ತಂದೆ ತಾಯಿಲಿ ದೇವ್ರನ್ನ ಕಾಣಬೇಕು. ಯಾಕೆಂದರೆ ಅವ್ರ ದೇವರು, ಸಾಕ್ಷಾತ್ ದೇವರವರು, ಮಾತಾಡೋ ದೇವರವರು, ಭಗವಂತ ಅವರು. ಹಾಗಾಗಿ ಎರಡನೇದು ನೀವು ಹೇಳಿದಂಗೆ ಆಚಾರ್ಯ ದೇವರು, ನಮ್ಮಲ್ಲಿರೋ ಅಜ್ಞಾನನ ತಿದ್ದವರು ಅಥವಾ ಅಜ್ಞಾನನ ದೂರ ಮಾಡೋರು, ನಮ್ಮನ್ನು ಗುರಿಯ ಜ್ಞಾನದತ್ತ ತಗೊಂಡು ಹೋಗೋರು, ಒಳ್ಳೆ ಬೆಳಕನ್ನು ತೋರಿಸೋರು, ಸನ್ಮಾರ್ಗ ತೋರಿಸೋ, ಇವ್ರನ್ನೂ ಕೂಡ ದೇವ್ರನ್ನ ನೋಡಬೇಕು. ಇವರಲ್ಲೂ ಕೂಡ ಯಾಕೆಂದರೆ ನಮ್ಮ ಅಂಧಕಾರ ತೊಳಿತಾರೆ ಅವರು, ನಮ್ಮಲ್ಲಿರೋ ಅಜ್ಞಾನ ದೂರ ಮಾಡ್ತಾರೆ. ಹಾಗೆ ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂದರೆ ಅತಿಥಿ ದೇವೋಭವ ಅಂತಲೂ ಒಂದು ಮಾಡಿದ್ದಾರೆ. ಅಂದರೆ ಅತಿಥಿಲೂ ಕೂಡ ದೇವ್ರನ್ನ ನೋಡಿ. ಏಕೆಂದರೆ ಮೇಯ್ನ್ ಬೇಕಾಗಿರೋದು ಸೇವೆ ಅತಿಥಿಗಳಿಗೆ. ಈಗ ಅತಿಥಿ ಈಗ ಈ ಊರಲ್ಲೇ ನಮ್ಮ ಮನೆ ಇದ್ದಾಗ ನಿಮ್ಮ ಮನೆಗೆ ಊಟಕ್ಕೆ ಬರೋಕ್ಕೆ ಹೋಗಲ್ಲ, ಅಂದರೆ ವಿಶೇಷವಾದ ಸಂದರ್ಭಗಳು ಬಿಟ್ಟು. ಏಕೆಂದರೆ ನಮ್ಮಲ್ಲೇ ಇರುತ್ತೆ, ನಮ್ಮಲ್ಲೇ ಇದಿರೋದನ್ನ ಮಾಡಿ. ಅದೇ ಒಬ್ಬ ಯಾರೋ ಅತಿಥಿಯಾಗಿ ಬಂದಾಗ ಪಾಪ ಅವ್ನಿಗೇನೋ ಎಮರ್ಜೆನ್ಸಿ ಬಂದಾಗ ಅವ್ರಿಗೊಂಚೂರು ಸ್ನಾನ ಪಾನಕ್ಕೆ ವ್ಯವಸ್ಥೆ ಮಾಡಿದ್ರೆ, ಈಗ ಆಯಾಸ ಪರಿಹಾರ ಆಗೋಕ್ಕೆ ತೀರ್ಥಯಾತ್ರೆ ಮಾಡ್ಕೊಂಬಂದಿರ್ತಾರೆ ಅಥವಾ ಇನ್ಯಾವುದೋ ನಿಮಿತ್ತ ಬಂದಿರ್ತಾರೆ, ಒಂದು ಅವ್ರಿಗೆ ಸ್ನಾನಕ್ಕೊಂದು ವ್ಯವಸ್ಥೆ, ಒಂದು ಮಲಗಕ್ಕೆ ಒಂಚೂರು ಜಾಗ, ಒಂಚೂರು ಊಟ, ಹೊಟ್ಟೆ ಹಸಿದಾಗ ಒಂದು ಸ್ವಲ್ಪ ಊಟ. ಇದನ್ನು ನಮ್ಮ ಪೂರ್ವಿಕರು ಮಾಡಿಟ್ಟಿದ್ದಾರೆ. ಅತಿಥಿ ದೇವೋಭವ ಅಂದರೆ ಇನ್ನೂ ಅತಿಥಿ ಸೇವೆಗೆ ಒಂದು ದೊಡ್ಡ ಪುಣ್ಯ ಇದೆ ಅಂತ ನಂಬುವಂಥ ಸುಮಾರು ಜನಗಳು ನಮ್ಮ ಇದರಲ್ಲಿ ಇದ್ದಾರೆ, ದೇಶದಲ್ಲಿ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ನಮ್ಮ ಯಾತ್ರೆ ಯಶಸ್ವಿ ಆಯಿತು. ಎಲ್ಲೂ ನಮಗೇನೂ ತೊಂದರೆ ಆಗಿ ಇವತ್ತೂ ಕೂಡ ಮನೆಗಳಿಗೆ ಕರೆದು ಅತಿಥಿಯಾಗಿ ಹೋದವ್ರಿಗೆ ಇಟ್ಕೊಂಡು ನಮಗೆ ಊಟ, ಸ್ನಾನಕ್ಕೆ, ಪಾನಕ್ಕೆ ವ್ಯವಸ್ಥೆ ಮಾಡಿ, ತಿಂಡಿ ತೀರ್ಥ ಕೊಟ್ಟು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಇವನ್ ನಾವು ಆಸೆ ಪಟ್ಟದನ್ನೆಲ್ಲ ಬೇಕಾದ್ರೆ ಕೊಡೋರು ಇದ್ದಾರೆ. ಹಾಗಾಗಿ ಏನು ಅಂದರೆ ಈ ಒಂದು ಅತಿಥಿ ಸೇವೆಗೂ ಕೂಡ ದೊಡ್ಡ ಪುಣ್ಯ ಇದೆ ಅಂತ ನಂಬೋ ಜನಗಳಿರೋದ್ರಿಂದ, ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಹಿರಿಯರು ಮಾಡಿಟ್ಟಿರೋದ್ರಿಂದ 3 ವರ್ಷದಲ್ಲಿ ಒಂದಿನ ಕೂಡ ಹೊಟ್ಟೆ ಹಸ್ಕೊಂಬಲ್ಗಿಲ್ಲ ನಾವು. ಒಂದು ದಿನ ನಮ್ಮ ಸ್ಥಿತಿ ಅತಂತ್ರ ಆದದ್ದು ಇಲ್ಲವೇ ಇಲ್ಲ. ನಾಳೆ ಏನಪ್ಪ ಹೆಂಗಪ್ಪ ಜನಗಳೆಲ್ಲ ಎಲ್ಲೇ ಹೋದರೂ ಅವರಾಗವರು ಅವರೇ ಪೂರ್ವಭಾಷಿಗಳಾಗಿ ಬಂದು ನಮ್ಮನ್ನು ನೋಡಿಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ನಮಗೇನು ಬೇಕೋ ಅದನ್ನೆಲ್ಲ ಸಲಕರಣೆ ಮಾಡಿ ಮುಂದಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಈಗ ಯಾವುದೇ ಒಂದು ಊರಿಗೆ ಹೋದರೂ ಅಲ್ಲಿ ಜನಗಳೇ ಮುತುವರ್ಜಿ ವಹಿಸಿ ಇಲ್ಲಿ ಅಂಥದ್ದಿದೆ, ಇಲ್ಲ ನಮ್ಮ ಉದ್ದೇಶ ತಿಳ್ಕೊಂಡು
ಈಗ ನನ್ನ ಪರಿಚಯ, ನನ್ನ ಉದ್ದೇಶ, ಯಾತ್ರೆ ಉದ್ದೇಶ ಇದೆಲ್ಲ ಹೇಳಿದ್ಮೇಲೆ ಅವರೇ ಮುಂದೆ ಜೊತೇಲಿ ಬಂದು ಊರನ್ನ ಒಂದಿಬ್ಬರು ನನ್ನ ಜೊತೇಲಿ ಬಿಟ್ಟು ನಮಗೆಲ್ಲ ದೇವಸ್ಥಾನಗಳು ಮಠಗಳು ಅಲ್ಲಿ ಏನೇನಿದೆ ನೋಡೋವಂಥದ್ದು ಅದನ್ನೆಲ್ಲ ತೋರಿಸಿ ವಾಪಸ್ ಬಂದು ಬಿಟ್ಕೊಟ್ಬಿಟ್ಟು ಮುಂದಿನ ಊರಿಗೆ ಗೈಡ್ ಮಾಡಿ ಕಳಿಸಿರೋ ಎಲ್ಲ ಉದಾಹರಣೆಗಳು ತುಂಬ ಇದೆ. ಹಾಗೆ ನಾನೊಂದು ಲೇಖನದಲ್ಲಿ ಓದಿದ್ದೆ, ನಿಮ್ಗೆ ಯಾರು ಊಟ ಅಥವಾ ಹಣ್ಣು ದುಡ್ಡು ಕೊಡಕ್ ಬಂದಾಗ ನೀವು ಈಸ್ಕೊಡದೆ ಈ ಒಂದು ಸಂಕಲ್ಪ ಯಾತ್ರೆ, ಈ ತೀರ್ಥಯಾತ್ರೆನಲ್ಲಿ ನಿಮ್ಮಿಂದ ಹಣ ಈಸ್ಕೊಂಡು ಪುಣ್ಯ ನಷ್ಟ ಮಾಡ್ಕೋಬೇಕಾ ಅಂತ ನೀವು ಒಂದು ಮಾತು ಹೇಳಿದ್ರೆ ನಾನು ಓದಿದ್ದೆ. ಯಾವ ರೀತಿ ಅದನ್ನ ನೀವು ಇದು ಮಾಡ್ತೀವಿ, ವ್ಯಾಖ್ಯಾನ ಮಾಡ್ತೀವಿ? ಅಲ್ಲ, ಅದು ಏನು ಅಂದರೆ, ನಾನು ಈ ಮಾತೃ ಸೇವಾ ಸಂಕಲ್ಪ ಯಾತ್ರೆ ಶುರು ಮಾಡಿದ ಸಮಯದಲ್ಲೇ ಮತ್ತು ಅದು ನಮ್ಮ ಜೀವನದಲ್ಲೇ ಅದು ಬಂದಿರೋದು. ಏನು ಅಂದರೆ ಪ್ರಾಮಾಣಿಕವಾಗಿರೋದು, ಪಾರದರ್ಶಕವಾಗಿರೋದು. ಒಂದೇನು ಅಂದರೆ 3 ಆದರ್ಶಗಳನ್ನ ಇಟ್ಕೊಂಡು ಯಾತ್ರೆ ಶುರು ಮಾಡಿದೆ. ಒಂದೇನು ಅಂದರೆ ಯಾರಿಂದನೂ ಹಣದ ಸಹಾಯ ತಗೋಬಾರ್ದು. ಇವನು ಎಷ್ಟೋ ಜನ ತೀರ್ಥಯಾತ್ರೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಈ ಒಂದು ನಾವೆಲ್ಲ ಚಿಕ್ಕದ್ರಿಂದ ನೋಡಿರೋಂಗೆ ಅವ್ರಿಗೆ ಹುಂಡಿಗೆ ಹಾಕ್ಬಿಡಿ ಅಥವಾ ನಿಮ್ಮ ಯಾತ್ರೆ ಖರ್ಚಿಗೊಂದು ಇಟ್ಕೊಳ್ಳಿ ಅಂತ ಕೊಡೋಕೆ ಬರ್ತಾರೆ. ಹಾಗಾಗಿ ನಾನೇನು ಅಂದರೆ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ, ಮುಂಚೆನೇ ಸಂಕಲ್ಪ ಮಾಡ್ಕೊಂಬಿಟ್ಟಿದ್ದೆ. ಒಂದು ಯಾಕೆ ಅಂದರೆ ಆ ಜನಗಳ ಪ್ರೀತಿ ವಿಶ್ವಾಸನ ನಾನು ಎನ್ಕ್ಯಾಶ್ ಮಾಡ್ಕೋಬಾರ್ದು, ಮತ್ತು ಫ್ರೀಯಾಗಿ ಯಾವುದೇ ಬಂದರೂ ತಗೋಬಾರ್ದು ಅನ್ನೋದು ನಮ್ಮ ಮನೇಲಿ ಹಿರಿಯರು ಹೇಳ್ಕೊಟ್ಟಿರೋದು ಒಂದು ನಿಯಮ. ಫ್ರೀಯಾಗಿ ಯಾರು ದುಡ್ಡು ಕೊಟ್ಟರೆ, ಈಗ ನಾನು ಚಿಕ್ಕದ್ರಲ್ಲಿ ನಮ್ಮ ಸೋದರದತ್ತೆ ಒಬ್ಬರಿದ್ದರು, ಒಂದು 5ನೇ ಕ್ಲಾಸು 6ನೇ ಕ್ಲಾಸು ಈ ಸಮಯದವರೆಗೂ ನಾವು ಒಂದು 7ನೇ ಕ್ಲಾಸ್ ತನಕದೂ ಮನೆಗೆ ಯಾರು ದೊಡ್ಡಪ್ಪಿಂದರು ಚಿಕ್ಕಪ್ಪಿಂದರು ಬಂದರೆ ನಮಗೊಂದು 10-20 ದುಡ್ಡು ಕೊಡೋರು. ಅದನ್ನೆಲ್ಲ ಅವ್ರು ಕೊಟ್ಟಾಗ ನಾವು ಇಟ್ಕೊಂಡು ಅದನ್ನೆಲ್ಲ ಗೋಲ್ಕಕ್ಕೆ ಹಾಕಿಟ್ಕೊಂಡು ಅಥವಾ ಒಂದು ಪುಸ್ತಕನೋ ಪೆನ್ನೋ ಅಥವಾ ಯೂನಿಫಾರ್ಮ್ಗೋ ಶೂಗೋ ಏನೋ ತೊಗೊಳಕ್ಕೆ ಖರ್ಚು ಮಾಡುವ, ಮನೇಲೆಲ್ಲ ದೊಡ್ಡವ್ರಿಗೆ ಕೊಟ್ಟು. ಆದರೆ ಒಂದು ಸರಿ ನಾವು ಸ್ವಲ್ಪ ನಾನು ಮೆಜಾರಿಟಿಗೆ ಬರ್ತಿದ್ದಂಗೆ 7-8ನೇ ಕ್ಲಾಸ್ಲೇ ನಮ್ಮ ಅತ್ತೆ ಕರೆದು ಒಂದಿನ ಹೇಳಿದ್ರು, ನೋಡಪ್ಪ ಇನ್ನು ಮುಂದಕ್ಕೆ ಮೆಜಾರಿಟಿಗೆ ಬರ್ತಾ ಇದೆಯಾ ನೀನು, ಇನ್ನು ಮುಂದಕ್ಕೆ ಯಾರೇ ಬಂದು ದುಡ್ಡು ಕೊಟ್ಟರು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಕೊಟ್ಟರು ಬೇಡ ಅಂತ ಹೇಳಬೇಕು. ಇವತ್ತಿಂದ ನೀನು ಯಾರೇ ಮನೆಗೆ ಬಂದಾಗ ದುಡ್ಡು ಕೊಟ್ಟರು ಅವ್ರದ್ದು ಏನೇ ಮಾಡಿ ತುರ್ಕಕ್ಕೆ ಬಂದರೂ ಮಾಡಿದ್ರು ಬೇಡ ಚಿಕ್ಕಪ್ಪ ಬೇಡ ಅಂತ ನೀನು ಪ್ರತಿರೋಧ. ಅವ್ರು ಏನಿದ್ರು ಪ್ರೀತಿ ವಿಶ್ವಾಸ ಅಷ್ಟೇ. ಇನ್ನು ಮುಂದಕ್ಕೆ ನೀನು ಯಾರು ಅಂದರೆ ಚಿಕ್ಕದ್ರಿಂದನೇ ನಮಗೆ ಆತ್ಮಗೌರವ ಸ್ವಾಭಿಮಾನ ಕಾಯ್ಕೊಳ್ಳೋದನ್ನ ಹೇಳಿಕೊಟ್ರು. ಅದು ನಮ್ಮ ಜೀವನದಲ್ಲೇ ಹಾಸು ಒಗ್ಗಾಗಿ ಬಂದ್ಬಿಡ್ತು. ಹಾಗಾಗಿ ಏನು ಅಂದರೆ ಈ ಯಾತ್ರೆ ಸಂದರ್ಭದಲ್ಲೂ ನಾನು ಯಾರೇ ದುಡ್ಡು ಕೊಟ್ಟರು ಮಾಡಿದ್ರು ತುಂಬ ಈ ಕೆಲವರೆಲ್ಲ ಫೋರ್ಸ್ ಮಾಡೋಕ್ಕೆ ಬರೋರು. ಆಗ ಏನು ಮಾಡುವೆ ಅಂದರೆ ನಾನು ತುಂಬ ಅತಿ ಫೋರ್ಸ್ ಮಾಡಿದಾಗ ರಾಮನ ನೀತಿ ಅನುಸರಿಸ್ಬಿಡುವೆ. ಅವ್ರು ಏನಾದ್ರು ತಾಂಬೂಲ ದಕ್ಷಿಣೆ ಅಂತ ಇಟ್ಕೊಟ್ರೆ ಅದನ್ನು ಮುಟ್ಟುಬಿಡುವೆ, ಸ್ಪರ್ಶ ಮಾಡಿಬಿಟ್ಟು ಆಯಿತು ಸ್ವೀಕಾರ ಮಾಡಿದ್ದೀನಿ. ಆದರೆ ಅದನ್ನು ಗ್ರಹಣ ಮಾಡ್ತಿರ್ಲಿಲ್ಲ, ಅದನ್ನು ತಗೊಂಡು ಹೋಗ್ತಿರಲಿಲ್ಲ, ಮುಟ್ಟುವೆ ಆಯಿತು ನನಗೆ ತಲುಪಿ. ಇದನ್ನು ಏನು ಮಾಡೋರು ರಾಮಾಯಣದಲ್ಲಿ ಶ್ರೀರಾಮ ಈ ಥರ ಮಾಡೋದಂತೆ. ಈ ಅವನು ವನವಾಸಕ್ಕೆ ಹೋದಾಗ ಯಾರಾದರೂ ಜನಗಳು ಓ ರಾಮ ಬಂದಿಯೇನೆ ಅಂತ ಅವ್ರಿಗೆ ಬಾಳೆಹಣ್ಣು ಬೆಳೆದದ್ದು ಮಾಡಿದ್ದು ಏನೋ ತೊಗೊಂಡೋಗಿ ಕೊಟ್ಟರೆ ಶ್ರೀರಾಮ ಏನು ಮಾಡೋದಂತ ಹೇಳಿದ್ರೆ ಅವ್ರಿಗೆ ತಟ್ಟಂತ ಮುಕ್ಕು ಕೊಡ್ದಂಗೆ ನಾನು ತಗೊಳ್ಳಲ್ಲ ಅಂತ ಹೇಳ್ತಿರ್ಲಿಲ್ವಂತೆ. ಅದನ್ನು ಮುಟ್ಬಿಟ್ಟು ನಾನು ಸ್ವೀಕಾರ ಮಾಡಿದ್ದೀನಿ, ನಂಗೆ ತಲುಪಿದೆ, ನಾನು ವನವಾಸಿ ಆದ್ದರಿಂದ ನಾನು ಅದನ್ನು ಗ್ರಹಣ ಮಾಡಲ್ಲ ಅಂತ ಅವ್ರಿಗೆ ವಾಪಸ್ ಕೊಟ್ಬಿಡೋದು. ಅದು ತುಂಬ ಫೋರ್ಸ್ ಮಾಡಿದಾಗ ನಾನು ಈ ನೀತಿ ಅನುಸರಿಸ್ಬಿಟ್ಟು ಇದು ನನ್ನ ನೀತಿ ಅಲ್ಲ, ರಾಮ ಇದನ್ನು ಪಾಲನೆ ಮಾಡಿರೋದು ಆ ನೀತಿ, ನಾನು ಒಂದು ಕಿಂಚಿತ್ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಮನಸ್ಸಿಗೆ ನೋವಾಗದಿದ್ದಂಗೆ ಅದನ್ನು ಅವ್ರಿಗೆ ಕೊಟ್ಟು ಗ್ರಹಣ ಮಾಡಿದ್ರೆ ನನ್ನ ಪಾಡಿಗೆ ನಾನು ಹೋಗುವೆ. ಒಂದು ದುಡ್ಡು ಅಥವಾ ಯಾವುದೇ ವಸ್ತು ರೂಪದ ಕಾಣಿಕೆಗಳು ಅದನ್ನು ತೊಗೋತಿರ್ಲಿ. ಈ ಜನ ದುಡ್ಡು ಇಸ್ಕೊಳ್ಳಲ್ವ, ನಮ್ಮ ನೆನಪಾಗಿ ಏನೋ ಒಂದು ಇಟ್ಕೊಳ್ಳಿ ಅಂತಲೂ ಬರೋರು. ಯಾಕೆಂದ್ರೆ ನಾನು ಯಾತ್ರೆ ಆದ್ದರಿಂದ ನಾನು ಇದೆಲ್ಲ ಸಿದ್ಧಾಂತಗಳು ಇಟ್ಕೊಂಡಿದ್ದೀನಿ, ಇವೆಲ್ಲ ತತ್ವಗಳನ್ನ ಜೀವನದಲ್ಲಿ ಫಾಲೋ ಮಾಡ್ತೀನಿ ಅಂತ ಅದನ್ನು ಕನ್ವಿನ್ಸ್ ಮಾಡಿ ಯಾವುದೇ ಹಣ ಸ್ವೀಕಾರ ಮಾಡ್ತಿರಲಿಲ್ಲ, ಯಾವುದೇ ವಸ್ತು ರೂಪದ ಕಾಣಿಕೆಗಳು, ಯಾವುದೇ ದ್ರವ್ಯಗಳು. ಈಗ ಜನ ಏನು ಮಾಡೋರು ಅಂತಂದರೆ ನಿಮ್ಮ ಮುಂದಿನ ಯಾತ್ರೆಗೆ ಆಗುತ್ತೆ ಅಂತ ಪ್ಯಾಕ್ ಮಾಡಿಕೊಡೋರು, ಅದನ್ನೂ ಇಲ್ಲ. ಈಗ ಅವ್ರ ಮನೇಲಿದ್ದಾಗ ತಿಂತಿದ್ದೆ, ಬಟ್ ಆದರೆ ಅದನ್ನು ಪ್ಯಾಕ್ ಮಾಡಿಕೊಡ್ತೀನಿ ಮುಂದಿನ ಯಾತ್ರೆಗೆ ಅಂತ ತೊಗೊಂಡು ಹೋಗ್ತಿಲ್ಲ. ಈ ಹೊಸಲಿಂದ ಆಚೆ ಹೋಗ್ಬೇಕಾದ್ರೆ ಯಾರದೇ ಮನೆ ಮಠಗಳಿಂದ ಹೊಸಲಿಂದ ಆಚೆ ಹೋಗ್ಬೇಕಾದ್ರೆ ಕೇವಲ ಅವರ ಪ್ರೀತಿ ವಿಶ್ವಾಸ ಸದ್ಭಾವನೆಗಳು ಮಾತ್ರ ತೊಗೊಂಡು ಹೋಗ್ತಿದ್ದು. ಯಾವುದೇ ವಸ್ತು ರೂಪದ ಕಾಣಿಕೆಗಳಾಗಲಿ ಅಥವಾ ನಗದಾಗಲಿ ಯಾವುದೇ ದ್ರವ್ಯಗಳಾಗಲಿ ತೊಗೊಂಡು. ಎರಡನೇದು ಇವ್ರು ಹೇಳ್ದಂಗೆ ಪುಣ್ಯ ನಷ್ಟ ಮಾಡ್ಕೋಬಾರ್ದು. ಈಗ ನಮ್ಮ ತಾಯಿ ಯಾತ್ರೆ ಮಾಡ್ತಿದ್ದೀನಿ, ನನ್ನ ಬೆವರನ ಹಣದಿಂದ ಮಾಡಬೇಕು. ಅದನ್ನು ನಾನು ಕಷ್ಟಪಟ್ಟು ಸನ್ಮಾರ್ಗದಿಂದ ಸತ್ಯಶುದ್ಧ ಮಾರ್ಗದಿಂದ ಸಂಪಾದನೆ ಮಾಡಿರೋ ಹಣದಿಂದ ಯಾತ್ರೆ ಮಾಡಬೇಕು. ಎಲ್ಲರ ಹತ್ರನೂ ದುಡ್ಡು ಇಸ್ಕೊಂಡು ಅದು ಅಷ್ಟು ಪುಣ್ಯ ನಷ್ಟ ನನಗಾಗತ್ತೆ, ಪುಣ್ಯ ಸಂಪಾದನೆ ಆಗಲ್ಲ. ಅದು ಅದ್ರ ಹಿಂದೆ ಇರೋ ಕಾರಣ. ಮತ್ತು ಎರಡನೇದು ಅವ್ರ ಪ್ರೀತಿ ವಿಶ್ವಾಸನ. ಈಗ ಯಾರದೋ ಮನೆಗೆ ಹೋಗಿರ್ತೀವಿ, ಏನೋ ಮಾಡಿ ಅತಿಥಿಯಾಗಿ ಏನೋ ಸ್ವಧರ್ಮ ಪಾಲನೆ ಅಂತ ಒಂದಿರುತ್ತೆ, ಅಂದರೆ ಸ್ವಸ್ಥಾನ ಪರಿಜ್ಞಾನ ಅಂತ ಒಂದಿರುತ್ತೆ. ಈ ಜಾಗದಲ್ಲಿ ನನ್ನ ಬೆಲೆ ಏನೋ ಅಷ್ಟರ ಮಟ್ಟಿಗೆ ನಡ್ಕೋಬೇಕು. ಈಗ ಯಾರದೋ ಮನೆಗೆ ಹೋಗಿರ್ತೀನಿ, ಅತಿಥಿಯಾಗಿ ಹೋದಾಗ ಸ್ವಸ್ಥಾನ ಪರಿಜ್ಞಾನ ಅಂತ ಅತಿಥಿ ಧರ್ಮ ಅಂತ ಒಂದಿರುತ್ತೆ. ನನಗೇನು ಬೇಕು, ಅತಿಥಿಯಾಗಿ ಒಬ್ಬರು ಮನೆಗೆ ಹೋದಾಗ ನನಗೆ ಮಲಗೋಕ್ಕೆ ಇಷ್ಟು ದೂರ ಯಾತ್ರೆ ತಾಯಿನ ಕರ್ಕೊಂಡು ಹೋಗಿದ್ದೀನಿ, 1000 ಕಿಲೋಮೀಟ್ರು, ನಮಗೇನು ಆಯಾಸ ಪರಿಹಾರ ಮಲಗೋಕ್ಕೆ ಒಂದು ಜಾಗ ಬೇಕು ಕ್ಲೀನಾಗಿರೋದು. ಸ್ವಲ್ಪ ಜೀವ ರಕ್ಷಣೆಗೆ
ಜೀವ ಹಿಡಿದಿಟ್ಕೊಳ್ಳೋಕೆ ಊಟ ಬೇಕು. ಅದು ಬಿಟ್ಟು ಇನ್ನೇನೇ ಮಾಡಿದ್ರೂ ಸ್ವಾರ್ಥ ಆಗುತ್ತೆ ಅನ್ನೋದು ನಮ್ಮ ತಿಳುವಳಿಕೆ, ನಮ್ಮ ಸಾಂಸಾರಿಕ ಪ್ರಜ್ಞೆಯಿಂದ ಬಂದಿರುವಂಥ ಒಂದು ತಿಳುವಳಿಕೆ. ಹಾಗಾಗಿ ಇದನ್ನೆಲ್ಲ ತಲೆಯಲ್ಲಿ ಇದ್ದದ್ರಿಂದ ನಾನು ಈ 3 ತತ್ವಗಳನ್ನ ಅದಕ್ಕೆ ಕಟಿಬದ್ಧನಾಗಿ ಅದನ್ನು ಫಾಲೋ ಮಾಡ್ತಾ ಯಾತ್ರೆ ಮಾಡಿದ್ದೆ. ಹಾಗಾಗಿ ಎಲ್ಲೂ ನಾನು ಅದನ್ನು ಕಳಂಕ ಅಂಟಿಸ್ಕೊಳ್ಳಿ. ಹಾಗೆ ಈ ಒಂದು ತೀರ್ಥಯಾತ್ರೆಯಲ್ಲಿ ಈ ಮುಂಚೆ ಹಾಗೆ ಮಾತಾಡ್ತಾ ನೀವು ಒಂದು ಪ್ರಯಾಸದ್ದು ಒಂದು ಪ್ರಯಾಣದ ಬಗ್ಗೆ ಹೇಳಿದ್ರೆ, ಆ ಪ್ರಯಾಣ ಎಷ್ಟು ಗಂಟೆಗಳ ಕಾಲ, ಎಷ್ಟು ಕಿಲೋಮೀಟ್ರು, ಎಷ್ಟು ಅತಿ ಪ್ರಯಾಸವಾಗಿರೋದು ನಿಮ್ಮ ನೆನಪಿನಲ್ಲಿ ಉಳಿಯುವಂಥ ಪ್ರಯಾಸದ್ದು ಪ್ರಯಾಣ ಹೇಳಿ. ಅದೇ ಜನವರಿ 16ರಿಂದ ಪ್ರಾರಂಭ ಮಾಡಿದ್ನಲ್ಲ, ಈ ವಾಪಸ್ ನಾನು ಮೈಸೂರಿಗೆ ಬರೋ ತನಕವೇ 56,522 ಕಿಲೋಮೀಟ್ರು ಯಾವುದೋ ಆ ತೀರ್ಥಯಾತ್ರೆ. ಅದರಲ್ಲಿ ನೀವು ಕೇಳೋದು ಇನ್ನೊಂದು ಅತಿ ಹೆಚ್ಚು ಪ್ರಯಾಣ ಮಾಡಿರೋದು, ಅದು ಒಂದು ದಿನದಲ್ಲಿ 427 ಕಿಲೋಮೀಟ್ರ್ ಕೂಡ ಟ್ರಾವೆಲ್ ಮಾಡಿದ್ದೀವಿ ಒಂದೇ ದಿನದಲ್ಲಿ. ಅದು ಏನು ಅಂದರೆ ಲಾಕ್ಡೌನ್ ಸಂದರ್ಭದಲ್ಲಿ ಜೈಗಾಂವಲ್ಲಿದ್ದೋ ನಾವು, ಭೂತಾನ್ ಬಾರ್ಡ್ರಲ್ಲಿದ್ದಾಗ ಏನಾಯಿತು, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಜನತಾ ಕರ್ಫ್ಯೂ ಅನೌನ್ಸ್ ಮಾಡಿದ್ರು ಈಗ 1 ವರ್ಷದ ಹಿಂದೆ. ಅವಾಗ ಏನು ಮಾಡಿದೋ, ನಾವು ಅಲ್ಲಿ ಸ್ಯಾಮ್ಸಂಗ್ ಟೀ ಗಾರ್ಡನ್ ಅನ್ನೋ ಒಂದು ಏರಿಯಾದಲ್ಲಿ ಇದ್ದೋ. 1 ತಿಂಗಳು 21 ದಿನ ಅಲ್ಲೇ ಇದ್ದು. ಫಸ್ಟ್ ಲಾಕ್ಡೌನ್ ಆಯಿತು, ಆಮೇಲೆ ಸೆಕೆಂಡ್ ಲಾಕ್ಡೌನು, ಥರ್ಡ್ ಪೀರಿಯಾಡಿಕಲಿ ಇವ್ರು ಎಕ್ಸ್ಟೆಂಡ್ ಮಾಡ್ತಾ ಇದ್ರಲ್ಲ ಸರ್ಕಾರದವರು, ಹಾಗಾಗಿ ಅಲ್ಲೇ ಇದ್ದು. ಆಮೇಲೆ ಏನೋ ರೂಮರ್ಸ್ ಶುರುವಾಯಿತು, ಏನಂತ, ಅಯ್ಯೋ ಇದು ಹಿಂಗೆ ವರ್ಷಾನುಗಟ್ಟಲೆ ಇರುತ್ತಂತೆ, ಈ ವ್ಯಾಕ್ಸಿನೇಷನ್ ಎಲ್ಲ ಬರೋಕ್ಕೆ ತುಂಬ ದಿನಗಳಾಗುತ್ತಂತೆ, ಹಾಗೆ ಹೀಗೆ ಅಂತ ಎಲ್ಲ ರೂಮರ್ಸು, ಗಾಳಿ ಸುದ್ದಿ ಅಂತಾರಲ್ಲ ಆ ಥರ. ಏನು ಪಾಪ ಟಿ ವಿ ಹಾಕಿದ್ರು ಅದ್ರಲ್ಲಿ ಬರೀ ಇನ್ನೂ ಡೆವಲಪ್ಮೆಂಟ್ಸ್ ಬಗ್ಗೆ ಹೇಳೋರು ಅಷ್ಟೇ. ಹಾಗಾಗಿ ನಾನು ನಮ್ಮಮ್ಮ ಒಂದಿನ ಮಾತಾಡಿಕೊಂಡು, ಎಷ್ಟು ದಿನ ಅಂತ ಪರಸ್ಥಳದಲ್ಲಿರೋದು ನಾವು, ಊರಿಗೆ ಹೊಟ್ಟೋಗೋಣ. ಏಕೆಂದರೆ ಈ ವರ್ಷಾನುಗಟ್ಟಲೆ ಬರಲಿಲ್ಲ ಅಂದಮೇಲೆ ನಾವು ಸುಮ್ಮನೆ ಈಗ ಬೇರೆಯವ್ರ ಮನೇಲಿ 1 ದಿನ ಇರ್ಬೋದು, 2 ದಿನ ಇರ್ಬೋದು, 1 ವಾರ ಇರ್ಬೋದು, 1 ತಿಂಗಳ ಮೇಲೆ 21 ದಿನ ಆಗಿದೆ, ನಿಯರ್ಲಿ 2 ಮಂತ್ಸು ಅಂತ. ನಾನೇನು ಮಾಡಿದೆ, ಒಂದು ನ್ಯಾಷನಲ್ ಲೈವ್ಗೆ ಒಂದು ಇಂಟ್ರ್ಯೂ ಕೊಟ್ಟೆ, ನ್ಯಾಷನಲ್ ಲೈವ್ ಚಾನಲ್ಲು ಅಲ್ಲಿ ಲೋಕಲ್ಲು. ಹಾಗಾಗಿ ಅವ್ರೇನು ಮಾಡಿದ್ರು, ಪ್ರಸಾರ ಮಾಡಾದಮೇಲೆ ತಕ್ಷಣ ಅಲ್ಲಿನ MP ರಾಜು ಬಿಸ್ಟಾ ಅಂತ, ಶ್ರೀ ರಾಜು ಬಿಸ್ಟಾ ಅಂತ ಮಾನ್ಯ MP ಗಳು ಫೋನ್ ಮಾಡಿದ್ರು ನನಗೆ. ಅವ್ರ ಪರಿಚಯ ಹೇಳಿಕೊಂಡು, ನೀವು ನಮ್ಮ ಕ್ಷೇತ್ರದಲ್ಲಿದ್ದೀರಾ, ತುಂಬ ಸಂತೋಷ, ನಾನು ಏನು ಮಾಡಬೇಕು, ನನ್ನ ಕಡೆಯಿಂದ ಏನಾಗಬೇಕು ಏನು ಅಂತ. ನನಗೇನು ಮೂಮೆಂಟ್ ಪಾಸ್ ಬೇಕಾಗಿತ್ತು ಅವಾಗ, ಯಾಕೆಂದರೆ ನಾವು ಅಲ್ಲಿಂದ ಹೋಗೋಕ್ಕೆ ಮೂಮೆಂಟ್ ಅವಾಗೆಲ್ಲ ತುಂಬ ಇದಾಗಿತ್ತು, ಲಾಕ್ಡೌನ್ ಎಲ್ಲ ತುಂಬ ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಆಗ್ತಿತ್ತು, ಪಾಸ್ ಬೇಕಾಗಿತ್ತು. ಹಾಗಾಗಿ ಪಾಸ್ಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಮತ್ತು ಅದರಲ್ಲಿ ಅಡ್ರೆಸ್ ಮಾಡಿದ್ದೆ ನಾನು MP ಅವ್ರಿಗೆ, ಪ್ರಧಾನಮಂತ್ರಿಗಳಿಗೆ, ಮತ್ತು ಅಲ್ಲಿ ಲೋಕಲ್ ಸ್ಟೇಟ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮತ್ತು ಅಲ್ಲಿನ MP ಅವರಿಗೆ, ಮತ್ತು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶ್ರೀ ಯಡಿಯೂರಪ್ಪನವ್ರಿಗೆ. ಅದಾದ ತಕ್ಷಣವೇ ಯಡಿಯೂರಪ್ಪಾಜಿ ಫೋನ್ ಮಾಡಿದ್ರು ನನಗೆ. ಖುಷಿ ಆಗೋಯ್ತು ನಮಗೆ. ಏಕೆಂದರೆ ಈಗ ಈ ಹನುಮಂತ ಸಾಗರೋಲ್ಲಂಘನ ಮಾಡಬೇಕಾದ್ರೆ ಈಗ ಅವನಿಗೆ ಶಕ್ತಿ ಇತ್ತು ಸಾಗರೋಲ್ಲಂಘನ, ಆದರೆ ಅವನು ಗೌರವ ಇಟ್ಕೊಂಡಿರೋ ಒಂದು ಜಾಂಬವಂತ ಇರ್ಬೋದು, ಅಥವಾ ನಮ್ಮ ಸುಗ್ರೀವ ಇರ್ಬೋದು, ಇವರೆಲ್ಲ ಬಂದು ಇಲ್ಲ ಬೆನ್ನು ತಟ್ಟಿ ನಿನ್ನ ಕೈಲಿ ಆಗುತ್ತೆ, ಹೋಗಿ ಸೀತೆ ಪತ್ತೆ ಹಚ್ಕೊಂಡು ನೀನು ವಾಪಸ್ ಬಾ ಅಂತ ಹೇಳಿದಾಗ ಅವನ ಎನರ್ಜಿ ಬೂಸ್ಟ್ ಆಗುತ್ತೆ ನೋಡಿ. ಹಾಗೆ ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳೇ ನಮಗೆ ಫೋನ್ ಮಾಡಿ ನಮ್ಮ ಆರೋಗ್ಯ ವಿಚಾರಿಸ್ಕೊಂಡು, ನಿಮ್ಮ ಪ್ರಯಾಣಕ್ಕೆ ಏನೇನು ಬೇಕು, ಏನಪ್ಪ ಬೇಕು ನನ್ನ ಕಡೆಯಿಂದ, ಮಳೆ ಶುರುವಾಗ್ತಾ ಇದೆ, ಹೆಂಗೆ ಬರ್ತೀರಾ, ಎಲ್ಲಿ ಉಳ್ಕೋತೀರಾ, ಏನು ಮಾಡ್ತೀರಾ, ನಾನು ಏನು ವ್ಯವಸ್ಥೆ ಮಾಡಲಿ, ಈ ಥರ ಎಲ್ಲ ಪ್ರತಿಯೊಂದನ್ನು ಹೆಜ್ಜೆಗೂ ಅವರು ನನಗೆ ಮುಖ್ಯಮಂತ್ರಿಗಳೇ ಸ್ವತಃ ಫೋನ್ ಮಾಡಿದಾಗ ನನಗೊಂದು ಎನರ್ಜಿ ಬೂಸ್ಟ್ ಆಗೋಯ್ತು. ಇಲ್ಲ ಸರ್, ನನಗೆ ಪರ್ಸ್ನಲ್ ಕಾಂಟ್ಯಾಕ್ಟ್ ಇದೆ, ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ ಸರ್, ನನಗೆ ಮೂಮೆಂಟ್ ಪಾಸ್ ಕೊಡಿ. ಏಕೆಂದರೆ ಆ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಗಳ ಗಮನ ಎಲ್ಲ ಕಡೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಬೇಕಾಗುತ್ತೆ. ನಾನು ಪ್ರತಿಯೊಂದಕ್ಕೂ ಅವ್ರು ಕೇಳಿದ ತಕ್ಷಣ ನಾನು ಇದು ಮಾಡಿ ಅದು ಮಾಡಿ ಸರ್ ಏಕೆಂದರೆ ಅವ್ರ ಅವಶ್ಯಕತೆ ಅವಾಗ ಇಡೀ ರಾಜ್ಯಕ್ಕೆ ಬೇಕಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾನು, ಸರ್ ನನಗೊಂದು ಮೂಮೆಂಟ್ ಪಾಸ್ ಕೊಡಿಸ್ಬಿಡಿ ಸರ್, ಇನ್ನು ಮಿಕ್ಕದ್ದು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರಿಗೆ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ, ಅವ್ರು ಆಯ್ತಪ್ಪ ಜೋಪಾನವಾಗಿ ಬಾ, ಏನಾದರೂ ಬೇಕಾದರೆ ನನಗೆ ಹೇಳು. ಅಧಿಕಾರಿಗಳದೆಲ್ಲ ಒಂದಷ್ಟು ಜನದ ನಂಬರ್ಗಳು ನನಗೆ, ಅವರೆಲ್ಲ ನಿತ್ಯ ಟಚ್ಚಲ್ಲಿದ್ದರು ಅಂದಿಟ್ಟು. ನಾನು ಇಲ್ಲಿ ಬಂದು ಸೇರಾದಮೇಲೂ ಒಂದು 15 ದಿನ ಪಾಪ ಎಲ್ಲ ಶಂಕರಗೌಡ ಪಾಟೀಲ್ ಆಗಲಿ ಅಥವಾ ಇನ್ನೊಂದಷ್ಟು ಜನ ಅಧಿಕಾರಿಗಳು ಎಲ್ಲ ನಿತ್ಯ ನನ್ನ ಜೊತೆ ಸಂಪರ್ಕದಲ್ಲಿದ್ದರು. ಹಾಗಾಗಿ ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅಲ್ಲಿಂದ ಭೂತಾನ್ ಪಾಸ್ ಸಿಕ್ಕಿದ ಮೇಲೆ 7 ದಿನದಲ್ಲಿ 2673 ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ, ಜಸ್ಟ್ 7 ಡೇಸ್. 3 ದಿನ ಕಂಟಿನ್ಯೂ ಆಗಿ 400 ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ. ಭೂತಾನ್ ಬಾರ್ಡ್ರಿಂದ ಸಿಲಿಗುರಿ ವಯದಿಂದ ಮಾಲ್ಡಾ ಬಂದೆ. ಮಾಲ್ಡಾಗೆ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು 4:30 ತನಕ ಜರ್ನಿ. ಅದು ನಿಮಗೆ ವೆಸ್ಟ್ ಬೆಂಗಾಲ್ ಬಿಸಿಲು ಅಂದರೆ ನೀವು ಅಲ್ಲಿ ನೋಡಬೇಕು. ಈ ಕಲ್ಕತ್ತಾ ಯಾರಾದರೂ ಇದ್ದರೆ ಕೇಳಿ ನೋಡಿ, ಬಿಸಿಲು ಮೈ ಪೂರ್ತಿ ಇಳಿತಾ ಇರುತ್ತೆ ನೀರು, ಈ ಥರ ಕೂತ್ಕೊಳ್ಳೋಕ್ಕೆ ಆಗಲ್ಲ, ತಲೆ ಹಿಂದಿಡಿದು
ಅದು ಆ ಕಡೆ ಆ ಥರ ಶೆಕೆಯಲ್ಲಿ ಹೆಲ್ಮೆಟ್ ಹಾಕ್ಬಿಟ್ಟು ಬೆಳಗ್ಗೆ ಓಡಿಸ್ತಾ ಇದ್ರೆ 4:15 ಮಾಲ್ಡಾಗಿ ಬಂದೆ. 387 ಕಿಲೋಮೀಟ್ರ್ ಬಂದ್ಬಿಟ್ಟೆ ಅಲ್ಲಿಂದ. ಆಮೇಲೆ ಅಲ್ಲಿ ಯಾರೋ ಒಬ್ಬರು ಪೊಲೀಸ್ನವರು ಅವ್ರ ಮನೆಯಿಂದ ನಾನು ಹೊರಗಡೆ ಏನು ತಿನ್ನಲ್ಲ ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ಅನ್ನ ತೋವೆ ಅವ್ರ ವಯಸ್ಸಾದ ತಾಯಿ ಇದು ಕೇಳ್ಬಿಟ್ಟು ತುಂಬ ಆ ಕಡೆ ಎಲ್ಲ ಎಷ್ಟು ವೈರಲ್ ಆಗಿತ್ತು ಅಂದರೆ ನಮ್ಮ ವಿಚಾರ ರೋಡಲ್ಲಿ ನಡೆಯೋದು ಕಷ್ಟ ಆಗೋಗಿತ್ತು. ನಮ್ಮದು ತಲೆ ಮೇಲೆ ಹೊತ್ತು ಮೆರೆಸಿದ್ರು ಜನಗಳು ನಮ್ಮನ್ನಂತೂ. ನಿಜವಾಗ್ಲೂ ನಾನು ನಮ್ಮ ಜೀವನ ಪರ್ಯಂತ ಎಷ್ಟೇ ಋಣಿಯಾಗಿದ್ದರೂ ಸಾಲಲ್ಲ. ಅವ್ರ ಉಪಕಾರನ ಮಾಧ್ಯಮದ ಮುಖಾಂತರ ಎಷ್ಟೇ ಬಾರಿ ನನಗೆ ಹೇಳಿದ್ರು ತೃಪ್ತಿನೇ ಆಗಲ್ಲ. ಜನ ಅಷ್ಟು ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮ ತಾಯಿನ ಅಷ್ಟು ಚೆನ್ನಾಗಿ ಮುತುವರ್ಜಿಯಿಂದ ನೋಡ್ಕೊಂಡಿದ್ದಾರೆ. ಒಂದು ಚೂರು ನಮ್ಗೆ ಯಾವುದೇ ಯಾತ್ರೆಗೆ ಚ್ಯುತಿ ಬರಲಿಲ್ಲ, ಒಬ್ಬರು ಮೋಸ ಮಾಡಲಿಲ್ಲ, ಒಂದು ಗುಂಡ್ಪಿನಷ್ಟು ಒಂದು ಕೊಂಕಾಗಲಿಲ್ಲ ನಮ್ಮ ಯಾತ್ರೆಗೆ. ಆ ಥರ ಸಂದರ್ಭದಲ್ಲಿ ನೋಡಿ, ಮಾಲ್ಡಾದಲ್ಲಿ ಒಬ್ಬ ಪೊಲೀಸ್ನವರು ಅವ್ರ ತಾಯಿ ನಮಗೆ ಅನ್ನ ದಾಲ್ ಮಾಡಿ ಕಳಿಸಿದ್ದಾರೆ. ಈ ಥರ ತೀರ್ಥಯಾತ್ರೆ ಮಾಡೋರು ವಾಪಸ್ ಊರಿಗೆ ಹೋಗ್ತಾ ಇದ್ದಾರೆ. ಲಾಕ್ಡೌನ್ ಸಂದರ್ಭ ಬೇರೆ, ಅಲ್ಲಿ ಬೇರೆ ಕೊರೋನಾ ಒಂದು 14-15 ಪಾಸಿಟಿವ್ ಬಂದ್ಬಿಟ್ಟಿದೆ. ಭಯ ಆವಾಗ ಇನ್ನೂ ನಮಗೆ ಅದ್ರ ಬಗ್ಗೆ ಕೊರೋನಾ ಬಗ್ಗೆ ನಾವು ಇನ್ನೂ ಮೈಂಡು ಡೆವಲಪ್ ಆಗಿರಲಿಲ್ಲ. ಭಯ, ಜನಗಳ ಹತ್ರ ಮಾತಾಡೋಕ್ಕೆ ಭಯ, ಆಗ ಅಪರಿಚಿತರ ಮಾತಾಡೋಕ್ಕೆ ಭಯ. ಅದು ಹೆಂಗೋ ಸ್ಕೂಟ್ರ್ ಆದ್ದರಿಂದ ನನಗೆ ಅದು ಒಂದು ಅಡ್ವಾಂಟೇಜಸ್ಸು. ಏನು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಬರ್ಬೋದು ಅಂತ. ಮೇಯ್ನ್ ಏನು ಅಂದರೆ ನಮ್ಮ ಪಾಡಿಗೆ ನಾವು ರೋಡಲ್ಲಿ ಕೊಟ್ಟರು. ತಿಂದಾದಮೇಲೆ ಅವರು ಯಾವುದೋ ಒಂದು ಲಾಡ್ಜ್ ತೋರಿಸಿದ್ರು. ಲಾಡ್ಜ್ ಅಂದರೆ ಯಾವುದೋ ಒಂದು ವಿಶ್ರಾಂತಿ. ಇಲ್ಲ ನಾನೇನು ಅಂದರೆ ಇವತ್ತಿನವರೆಗೂ ಎಲ್ಲೂ ಲಾಡ್ಜ್ಗಳು ಉಳ್ಕೊಂಡಿರಲಿಲ್ಲ, ಎಂಥ ಸಂದರ್ಭ ಬಂದರೂ. ಇಲ್ಲ, ಈ ಲಾಕ್ಡೌನ್ ಸಂದರ್ಭ ಈಗ ಅನಿವಾರ್ಯ ಅಲ್ಲ, ಎಲ್ಲಿ ಮಠಗಳು ಆಶ್ರಮ ಎಲ್ಲೂ ದೇವಸ್ಥಾನಗಳು ಓಪನ್ ಇಲ್ಲ. ಇಲ್ಲ ಆದರೂ ನಾನೇನು ಮಾಡಿದೆ, ನಾನು ಸ್ವಲ್ಪ ಸೋಲು ಒಪ್ಕೊಳ್ಳೋನಲ್ಲ ಯಾವುದೇ ವಿಚಾರದಲ್ಲೂ. ಸೋಲು ಒಪ್ಕೊಳ್ಳೋನಲ್ಲ. ಒಂದು ನನಗೆ ಗೊತ್ತಿರೋ ಕಾಂಟ್ಯಾಕ್ಟ್ಲ ಇನ್ನೊಂದು 10 ಕಡೆ ಟ್ರೈ ಮಾಡಿದೆ. ಏಕೆಂದರೆ ಎಲ್ಲ ಕಡೆ ನನಗೆ ಜನಸಂಪರ್ಕ ಇತ್ತು, ಚೆನ್ನಾಗಿ ಇಟ್ಕೊಂಡಿದ್ದೆ. ಒಂದು 10 ಕಡೆ ಫೋನ್ ಮಾಡಿದೆ. ಆಮೇಲೆ ಇನ್ನೊಂದು 55 ಕಿಲೋಮೀಟ್ರ್ ಇನ್ನೊಂದು ಸಿಟಿ ಫರಕ್ಕ ಅಂತಿದೆ. ಯಾಕೆ ಇದು ಮಾಡಬಾರ್ದು, ಇನ್ನೂ 4:15, ಇನ್ನೂ ಬೆಳಕು 6-6:30 ಕತ್ಲಾಗೋದು, ಇನ್ನೂ 2 ಅವರ್ ಇದೆ ಅಂತಂದ್ಬಿಟ್ಟು ಟಕ್ಕಂತ ಏನು ಮಾಡಿದೆ, ಊಟ ಮಾಡ್ಕೊಂಡು ಟಕ್ಕಂತ ಕೈ ತೊಳ್ಕೊಂಡು ಅವ್ರಿಗೆ ಒಂದು ಧನ್ಯವಾದ ಹೇಳಿ, ಇಲ್ಲ ಸರ್ ನಾನು ಹೋಟ್ಲು ಲಾಡ್ಜಲ್ಲಿ ಇರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ, ನೋಡೋಣ ಫರಕ್ಕ ಇನ್ನೊಂದು 55 ಕಿಲೋಮೀಟ್ರ್ ಯಾರೋ ಭಗವಂತ ತೋರಿಸ್ತಾನೆ ಅಂತ ಹೊರಟೆ ಅಲ್ಲಿಂದ. 6:30-7 ಗಂಟೆ ಕತ್ಲೆ ಆಯಿತು. ಫರಕ್ಕಾಗಿ ಬರ್ತೀನಿ, ಒಂದು ಆಂಜನೇಯನ ದೇವಸ್ಥಾನ ಇತ್ತು. ನಾನೇನು ಮಾಡಿದೆ, ಆಂಜನೇಯನ ದೇವಸ್ಥಾನ ಇನ್ನು 7 ಗಂಟೆ, ಇನ್ನು ಬ್ಯಾಡ್ ನೈಟು. ನಾನು ಯಾವತ್ತೂ 5 ಗಂಟೆ 6 ಗಂಟೆ ಮೇಲೆ ಸ್ಕೂಟ್ರ್ ಓಡಿಸ್ತವನಲ್ಲ, ಯಾಕೆಂದರೆ ವಯಸ್ಸಾದ ತಾಯಿನ ಇಟ್ಕೊಂಡು ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ವೆ, ತುಂಬ ಹೈ ರಿಸ್ಕ್ ಎಲ್ಲ ತಗೋತಿರ್ಲಿಲ್ಲ. ಒಂದು 6 ಗಂಟೆ ಬೆಳಕಿರುವಾಗಲೇ ಒಂದು ಸುರಕ್ಷಿತವಾದ ಪ್ರದೇಶ ಸೇರ್ಕೊಂಬಿಡುವ. ಒಂದು 6:30 ಆಗಿತ್ತು. ಅಲ್ಲಿ ಹೋಗಿ ಆಂಜನೇಯನ ದೇವಸ್ಥಾನ ಅದು ಇಳಿದು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ. ಅಲ್ಲಿರೋ ಮ್ಯಾನೇಜರು ನಮ್ಮನ್ನು ಗುರುತಿಸಿದ್ರು. ಮಾ ಬೇಟ ಅಪ್ ದೋನೋ ತೀರ್ಥಯಾತ್ರೆ. ಸರ್ ಮೇ ವಾಪಸ್ ಜಾ ರಹಾ ಹೂಂ, ಈ ಥರ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನ್ನ ದಯವಿಟ್ಟು ಇವತ್ತೊಂದು ರಾತ್ರಿ ಇಲ್ಲಿ ಇರಬೇಕಾಗತ್ತೆ ನಮ್ಮ ತಾಯಿನ. ಆಯಿತು, ಅದಕ್ಕೇನಂತೆ ಮೇಲ್ಗಡೆ ಒಂದು ರೂಮ್ ಇದೆ ಇರಿ ಅಂತಂದರು. ಅಲ್ಲಿಂದ ನೋಡಿ ಆಯಿತು, ಅಲ್ಲಿ ಮಲ್ಕೊಂಡು ರಾತ್ರಿ ಏನೋ ಒಂದಿಷ್ಟು ನಿಂತ್ಕೊಂಡು ನೋಡಿ. ಆ ಲಾಕ್ಡೌನ್ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಹನಿ ನೀರಿಲ್ಲ. ಏನಾದ್ರು ಬಾಟ್ಲು ಯಾವ್ದಾದ್ರು ಮೋಟ್ರು ಸಿಕ್ಕಿದ್ರೆ ನೀರು ಹಿಡ್ಕೊಳೋದು ಬಿಟ್ಟರೆ ಒಂಚೂರು ಹೊಟ್ಟೆಗೆ ಏನೂ ಇಲ್ಲವೇ ಇಲ್ಲ. ರಾತ್ರಿ ಮಲಗಿದಾಗಲೇ ಅಲ್ಲೆಲ್ಲರೂ ಹೋಗಿ ವ್ಯವಸ್ಥೆ ಮಾಡಿದಾಗ ತಿಂದದ್ದು. ಫರಕ್ಕಾಯಿಂದ ಖಡಕ್ಪುರ್ಗೆ ಬಂದೆ. ಖಡಕ್ಪುರ 427 ಕಿಲೋಮೀಟ್ರ್ ಒಂದೇ ದಿನದಲ್ಲಿ, ನೆಕ್ಸ್ಟ್ ಡೇ ಬಂದ್ಬಿಟ್ಟೆ. 3 ದಿನದಲ್ಲಿ 400 ಕಿಲೋಮೀಟ್ರು. ಈ ಫರಕ್ಕಾಯಿಂದ ನಿಮ್ಗೆ ಖಡಕ್ಪುರ್ಗೆ ಬಂದದ್ದೇ 427 ಕಿಲೋಮೀಟರ್. ಅದೇ ಹೈಯೆಸ್ಟ್ ಜರ್ನಿ. ಹಾಗೆ ಬಂದು ಆಮೇಲೆ ನೆಕ್ಸ್ಟ್ ಡೇ ಭುವನೇಶ್ವರ್ಗೆ ಬಂದ್ಬಿಟ್ಟೆ. ಯಾವಾಗ ಖಡಕ್ಪುರ, ಅಲ್ಲಿಂದ ಭುವನೇಶ್ವರಿಂದ ಇಚಾಪುರಂ ಬಂದ್ಬಿಟ್ಟೆ, ಆಂಧ್ರ ಬಾರ್ಡ್ರು. ಇಚಾಪುರಮಿಂದ ವಿಶಾಖಪಟ್ಟಣಂ ಬಂದು, ವಿಶಾಖಪಟ್ಟಣಮಿಂದ ರಾಜಮಂಡ್ರಿ ಬಂದು, ರಾಜಮಂಡ್ರಿಯಿಂದ ವಿಜಯವಾಡದಿಂದ ಸ್ವಲ್ಪ ಆಂಧ್ರಾಗೆ ಬಂದಮೇಲೆ ಒಂಚೂರು ರಿಲ್ಯಾಕ್ಸ್ ಮಾಡಿದೆ. ಏಕೆಂದರೆ ಆಂಧ್ರದಲ್ಲಿದ್ದರೆ ನಮ್ಮನೇಲಿ ಇದ್ದಂಗೆ ಏನು ಒಂದು ಧೈರ್ಯ ಅದು, ಏಕೆಂದ್ರೆ ತೆಲುಗುನೂ ಬರೋದ್ರಿಂದ ನಮಗೊಂಚೂರು. ಹಾಗಾಗಿ ಆ ಥರ ಒಂದು ಇದಾಯಿತು. ಇದು ಒಂದು ವಿಶೇಷವಾದ ಒಂದು ಘಟನೆ ಲಾಕ್ಡೌನ್ ಸಂದರ್ಭದಲ್ಲಿ. ಇಷ್ಟು ನೀವು ಕೇಳೋದಿಲ್ಲ, ಹೈಯೆಸ್ಟು 427 ಕಿಲೋಮೀಟ್ರ್ ಒಂದು ದಿನದಲ್ಲಿ ಹೈಯೆಸ್ಟ್ ಟ್ರಾವೆಲ್ ಮಾಡಿರೋದು ಫ್ರಮ್ ಮಾಲ್ಡಾ ಟು ಖಡಕ್ಪುರ್. ಈ ಗಿರಿ ಶ್ರೇಣಿಗಳಲ್ಲಿ ಅತಿ ಪ್ರಯಾಸದ ಸ್ಕೂಟರ್ ಓಡಿಸಿದೆ ಅಂತ ಹೇಳಿದ್ರು. ಕೆಲವರು ಸೋಲ್ಜರ್ಸ್ಗಳು ಸೈನ್ಯದವರಲ್ಲಿ ಹೋಗಕ್ ಆಗಲಿಲ್ಲ ನೀವು ಅಂತ ಹೇಳಿದ್ರು. ಅದು ಎಷ್ಟು ಹೈಟ್ ಇತ್ತು, ಎಷ್ಟು ಟೈಮ್ ತಗೊಂಡು. ಅದು ಅರುಣಾಚಲ್ ಪ್ರದೇಶನ ಯಾತ್ರೆ ಮಾಡ್ತಿದ್ದಾಗ ತವಾಂಗು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸು, ಬಾರ್ಡರ್ ಪ್ಲೇಸು. ಇಂಡೋಚೀನಾ ಬಾರ್ಡ್ರಲ್ಲಿ ತವಾಂಗ್ ಇದೆ. ತವಾಂಗ್ ಹೋಗಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಸೆಲಾ ಪಾಸ್ ಅಂತ ಸಿಗುತ್ತೆ. 13,900 ಫೀಟ್ ಹೈಟ್. ಅದು ಇಂಡಿಯಾದ ಹೈಯೆಸ್ಟ್ ಆಲ್ಟಿಟ್ಯೂಡ್ಗಳಲ್ಲಿ ಅದು ಒಂದು. ದೀರಾಂಗಲ್ಲೇನೋ ನಾವಿದ್ದಾಗ ಸ್ವಲ್ಪ ಅಲ್ಲಿ ಲೋಕಲ್ ಅವ್ರನ್ನೆಲ್ಲ ಗಮನಿಸಿದಾಗ, ಇಲ್ಲ ಬಜಾಜ್ ಚೇತಕಲ್ಲಿ ನಮ್ಮ ಜಾವಗಳೇ ಅಲ್ಲಿ ಎಳೆಯಲ್ಲ, ರೋಡ್ ಹಿಂಗಿದೆ, ಸ್ಟೀಪ್ ಇದೆ, ನಿಮಗೆ ಈ ಸ್ಕೂಟ್ರಲ್ಲಿ 2 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ, ವಾಪಸ್ ಬರ್ತೀರಾ ನೋಡಿ ಅಂತಂದರು.
ನಾನೇನು ಮಾಡಿದೆ, ಇಷ್ಟು ದೂರ ನಮ್ಮ ಅಮ್ಮನ ಕರ್ಕೊಂಬಂದ್ಬಿಟ್ಟು, ಅಂದರೆ ನಾನು ಯಾರ ಮಾತಿಗೂ ಯಾರೂ ನಮ್ಮನ್ನು ಇವತ್ತಿನವ್ರಿಗೆ ನಿರುತ್ಸಾಹಗೊಳಿಸಿಲ್ಲ. ಆ ಥರ ನಮ್ಮ ಆತ್ಮವಿಶ್ವಾಸಕ್ಕೆ ಕುಂದು ತರುವಂಥದ್ದು, ನಮ್ಮ ಉತ್ಸಾಹಕ್ಕೆ ತಣ್ಣೀರು ಎರಚೋದು, ಆ ಥರ ಯಾರೂ ಇವತ್ತಿನವ್ರಿಗೆ ಮಾಡಿಲ್ಲ. ಬಟ್ ಅಲ್ಲಿ ಜನರಲ್ಲಾಗಿ ಒಂದು ಮಾತುಕತೆ ಬಂದಾಗ, ಇಲ್ಲ ಈ ಸ್ಕೂಟ್ರಲ್ಲಿ ಕಷ್ಟ ಆಗುತ್ತೆ, ಏಕೆಂದರೆ ಇದು ಸಿ ಸಿನೂ ಸ್ವಲ್ಪ ಕಮ್ಮಿ ಅಲ್ವಾ, ಚಿಕ್ಕ ಚಕ್ರ, ಅದು ಹೈಟ್ ಇದೆ, ತುಂಬ ಸ್ಟೀಪ್ ಇದೆ, ಅದು 13,900 ಫೀಟ್ ಹೈಟ್ ಅಂದರೆ ಲೆಕ್ಕ ಹಾಕಿ, ಅಲ್ಲಿಗೆ ತೊಗೊಂಡು ಹೋಗಬೇಕು. ಅದು ಈ ಸ್ಕೂಟ್ರಲ್ಲಿ ತಾಯಿನ ಕರ್ಕೊಂಡು ಹೋಗಬೇಕು, ಬ್ಯಾಗ್ಗಳೆಲ್ಲ ಇಟ್ಕೊಂಡು. ಇಲ್ಲ ನೋಡಿ, ಫಸ್ಟ್ ಗೇರ್ ಸೆಕೆಂಡ್ ಗೇರ್ಲೇ ಹೋದೆ ನಾನು, ನಿಧಾನಕ್ಕೆ ದೇವ್ರ ಮೇಲೆ ಭಾರ ಹಾಕಿ ಕಾನ್ಫಿಡೆನ್ಸಿಂದ ಮುನ್ನುಗ್ಗಿದೆ. 12 ಗಂಟೆ ಅಷ್ಟೊತ್ತಿಗೆ ಹೋಗಿ ಬೆಳಗ್ಗೆ ಬಿಟ್ಟೋದಕ್ಕೆ ಅಲ್ಲಿ ಸೆಲಾಪಾಸಲ್ಲೇ ಮೇಲ್ಗಡೆ ಟಾಪ್ ಅಲ್ಲಿದ್ದು, ಅಲ್ಲಿ ಮಿಲ್ಟ್ರಿ ಅವ್ರ ಜೊತೆ ಎಲ್ಲ ಒಂದು ಅರ್ಧ ಗಂಟೆ ಮಾತಾಡಿಕೊಂಡು, ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ತಾಯಿನೂ ಚೆಕ್ ಮಾಡ್ಕೋತಾ ಇದ್ದೆ ಆಗಾಗ, ನಿಂಗೆ ಏನಾದ್ರು ಉಸಿರಾಟದ ತೊಂದರೆ ಇದೆಯಾ, ಇನ್ನೊಂದು ಇದೆಯಾ, ಆ ಥರ ಏನಾದ್ರು ಡೌನ್ ಇರುತ್ತಲ್ಲ, ಬೇಕಾದ್ರೆ ಇಳಿದು ವಾಪಸ್ ಬಂದುಬಿಡ್ಬೋದು. ಇಲ್ಲ, ಏನೂ ಇರ್ತಿರಲಿಲ್ಲ. ಆಮೇಲೆ ಆ ಬೆಟ್ಟ ಇಳಿದು ಮತ್ತೆ ತವಾಂಗ್ ಹೋಗಿ, ತವಾಂಗಲ್ಲಿ ವಾರ್ ಮೆಮೋರಿಯಲ್ಲು ಅದೆಲ್ಲ ಈಶ್ವರನ ದೇವಸ್ಥಾನ ಅಲ್ಲೆಲ್ಲ ನೋಡಿಕೊಂಡು, ಚೀನಾ ಬಾರ್ಡ್ರದು, ಅಲ್ಲಿಂದ ಚೀನಾ ಬಾರ್ಡ್ರು, ಅಲ್ಲಿಂದ ಕೆಲವೇ ಡಿಸ್ಟೆನ್ಸ್ ಅಷ್ಟೇ, ಅದೆಲ್ಲ ವಾರ್ ಮೆಮೋರಿಯಲ್ಗೆಲ್ಲ ಹೋಗಿ ಅದೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಬೆಟ್ಟ ಹತ್ತಿ. ಅದು ಎಷ್ಟೊತ್ತಾಯ್ತು ಅದು ಹತ್ತಲಿಕ್ಕೆ ನಿಮಗೆ? ಸೆಲಾಪಾಸು ಅದೇನಿಲ್ಲ, ಒಂದು 3 to 4 hours. 4 hours ದಿರಾಂಗಿಂದ ಒಂದು 85 ಕಿಲೋಮೀಟ್ರ್ ದೂರ ಟ್ರಾವೆಲ್ ಮಾಡಿದ್ಮೇಲೆ ಆ ಸೆಲಾಪಾಸ್ ಸಿಗುತ್ತೆ. ಅದು 85 ಕಿಲೋಮೀಟ್ರು ಅಂತಂದರೆ ಇಲ್ಲಿ ಥರ 85 ಕಿಲೋಮೀಟ್ರ್ ಏನು 2 ಅವರ್ ಹೊಟ್ಟೋಗ್ಬಿಡ್ತಾರೆ ಸ್ಕೂಟ್ರಲ್ಲಿ, ಅಥವಾ 1.5 hours ಸಾಕು. ಅದು ಏನು ಅಂದರೆ ಸ್ಟೀಪ್ ಇರುತ್ತೆ, ನೀವು 1 hourಗೆ 10 ಕಿಲೋಮೀಟ್ರ್ ಹೋಗೋಕ್ಕಾಗೋದು, ಯಾಕೆಂದರೆ ರೋಡ್ಗಳು ಅದೇ ಥರ ಇರುತ್ತಲ್ಲಿ. ನಿಮ್ಗೆ ಇಲ್ಲಿ ಥರ ಎಲ್ಲ ನೈಸ್ ರೋಡ್ ಎಲ್ಲೂ ಸಿಗಲ್ಲ. ಅರುಣಾಚಲ್ ಪ್ರದೇಶದೆಲ್ಲ ನಿಮಗೆ ಮಣ್ಣು ಕಲ್ಲು, ಆ ಟೆರೇನ್ ರೋಡ್ಗಳು, ಮಧ್ಯ ನೀರುಗಳು, ಕೆಸರೆಲ್ಲ ಗುಪ್ಪೆ ಆಗ್ಬಿಟ್ಟಿರುತ್ತೆ, ಅದೆಲ್ಲ ಆ ಥರದ್ರೆಲ್ಲ ರೋಡ್ಗಳು. ಜೀಪು ಕಾರಲ್ಲಿ ಓಡಾಡೋದು ಕಷ್ಟ ನಿಮಗೆ, ಆ ಥರದ್ದು ರೋಡ್ಗಳು ಹಾರಿಬಲ್ಲು ಅಂಥ ಕಡೆ. ಬಟ್ ಬ್ಯೂಟಿಫುಲ್ ಪ್ರಕೃತಿ, ಆ ರೈನ್ ಫಾರೆಸ್ಟ್ಗಳು, ಡೀಪ್ ರೈನ್ ಫಾರೆಸ್ಟ್ಗಳು, ಮತ್ತು ಆ ನೀವು ಹೇಳ್ದಂಗೆ ಆ ಟೆರೇನ್ಗಳು ಎಲ್ಲ, ಗಿರಿ ಪರ್ವತ ಶ್ರೇಣಿ, ಬೆಟ್ಟ ಗುಡ್ಡಗಳು, ಮತ್ತು ಅಲ್ಲಿ ಜನಗಳು, ಆ ಮುಗ್ಧ ಜನಗಳು, ಕಮರ್ಷಿಯಲ್ ಮೈಂಡೇ ಇಲ್ಲ, ಯಾರ ಮನೆಗೆ ಬೇಕಾದರೂ ಹೋಗ್ಬೋದು. ಈಗ ನಾವಿಲ್ಲೆಲ್ಲ ಸಾಮಾನ್ಯ ಮನೆಗೆ ಯಾರು ಗೆಸ್ಟ್ ಬೆಂಗಳೂರು ಬಾಂಬೆ ಇಂಥ ಕಡೆ ಬಂದರೆ ಅವ್ರನ್ನ ಒಂದು ವಿಶೇಷವಾಗಿ ಎಲ್ಲೋ ಒಂದು ಲಾಡ್ಜು ಅಥವಾ ಇನ್ನೊಂದು ಏನೋ ಅಲ್ಲೆಲ್ಲ ಹಂಗಲ್ವೆಲ್ಲ ಮನೇಲೇ ಇರೋದು, ಮತ್ತು ಎಲ್ಲ ಇರಿಸ್ಕೋತಾರೆ. ನಿಮ್ಗೆ ನಮ್ಮನ್ನು ಯಾರೂ ಒಂದು ನಮ್ಮ ಹಿನ್ನೆಲೆಯನ್ನು ಚೆಕ್ಕೇ ಮಾಡ್ತಿರಲಿಲ್ಲ ಸರ್. ಅಂದರೆ ಯಾರು ಏನೂ ಕೇಳ್ತಾನೆ ಇರಲಿಲ್ಲ ಅದನ್ನೆಲ್ಲ. ಈಗ ಮೇಯ್ನು ನೀವು ಯಾರು ಏನು ಎಲ್ಲಿ ಏನೋ ಸುಮ್ಮನೆ ಬೇಸಿಕ್ ಪರಿಚಯ ಅಷ್ಟೇ. ಮತ್ತು ನಮ್ಮದು ಈ ಟಿ ವಿ ಪೇಪರ್ಗಳನ್ನೆಲ್ಲ ವೈರಲ್ ಆಗಿಬಿಟ್ಟಿತ್ತಲ್ಲ, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಎಲ್ಲ ಆ ಕಡೆ ಅಂತೂ ಸಿಕ್ಕಾಬಟ್ಟೆ ವೈರಲ್ಲು. ಓ ಮಾ ಬೇಟಾ ಸೌತ್ ಇಂಡಿಯಾ ಕಾಪ್, ಮಾ ಬೇಟಾ ಮೈಸೂರ್ಸೇ ಅಯ್ಯೇ. ಹಾಗಾಗಿ ಆ ಥರ ಕೇಳಿಕೊಂಡು ಮನೇಲೇ ಇದ್ದು ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು, ಪಾಪ ಎಷ್ಟು ಪ್ರೀತಿ ವಿಶ್ವಾಸದಿಂದ ಅಂದರೆ, ಒಂದು ದಿನ ನಮಗೆ ನೋಡಿ ಅದೆಲ್ಲ ಸುತ್ತಾಡಿದ್ರೇ ಗೊತ್ತಾಗೋದು ಇವರೆಲ್ಲ ನಮ್ಮ ಜನಗಳು, ನಾವೆಲ್ಲ ಒಂದೇ ದೇಶಕ್ಕೆ ಸೇರಿದವರು, ಭಾಷೆಗಳು ಇಲ್ಲಿ ಬೇರೆ ಇದೆ, ಬಟ್ ಎಷ್ಟು ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನಡೆಸ್ಕೊಂಡ್ರು ಅಂದರೆ, ಸುಮಾರು ಸಂದೇಶಗಳನ್ನ ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ ಸರ್. ನನ್ನ ನಿಜವಾಗ್ಲೂ ನಮ್ಮ ಬದುಕು ಒಂದು ಜೀವೋತ್ಕರ್ಷ ಸಿಕ್ಕಿದೆ ನನಗೆ. ಜೀವನ ದೊಡ್ಡದಾಗಿದೆ, ಒಂದು ಜೀವಕ್ಕೆ ಒಂದು ಉತ್ಕರ್ಷ ಸಿಕ್ಕಿದೆ ನಮಗೆ ಈ ಯಾತ್ರೆಯಿಂದ. ಎಷ್ಟೋ ತಿಳುವಳಿಕೆಗಳು, ಎಷ್ಟು ನಮ್ಮ ಹೃದಯ ವೈಶಾಲ್ಯ ಆಗಿದೆ ನಮಗೆ. ಈಗ ನಾವು ಮಾತೆತ್ತಿದ್ರೆ ಬ್ರಾಡ್ ಮೈಂಡು, ವಿಶಾಲವಾಗಿ ನೋಡಬೇಕು ಅಂತ ಬಾಯಲ್ಲಿ ಹೇಳ್ತಿರ್ತೀವಿ, ಆ ನಡ್ಕೊಳ್ಳೋದು ಹೇಗೆ ಅಂತ ಈ ಯಾತ್ರೆಯಿಂದ ನಮ್ಮಲ್ಲಿ ಸುಮಾರು ಬದಲಾವಣೆಗಳಾಗಿದೆ. ನಮ್ಮ ಜೀವಕ್ಕೆ ನಿಜವಾಗ್ಲೂ ಒಂದು ಉತ್ಕರ್ಷ ಸಿಕ್ಕಿದೆ. ಜೀವನ ದೊಡ್ಡದಾಗಿದೆ ನಮ್ಮದು ಎಲ್ಲ ವಿಚಾರದಲ್ಲೂ, ಭಾವನೆಗಳು, ನಮ್ಮ ವ್ಯಕ್ತಿತ್ವ, ನೋಡೋ ದೃಷ್ಟಿಕೋನ, ಎಲ್ಲದರಲ್ಲೂ ನಮಗೆ ಒಳ್ಳೆ ಸಂದೇಶಗಳು ಸಿಕ್ಕಿದೆ. ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರ ಹೋಗಿದ್ದೀನಿ. ಕಾಶ್ಮೀರದಲ್ಲಿ ವೈಷ್ಣೋದೇವಿ ಬರೋದು ಕಟ್ರಾ, ಅದು ಜಮ್ಮುನ ಒಂದು ಪ್ರದೇಶ ಕಟ್ರಾ ಅಂತ ಇದೆ. ಕಟ್ರಾದಿಂದ ನಿಮ್ಗೆ ಒಂದು 18ರಿಂದ 22 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ವೈಷ್ಣೋದೇವಿ ಸಿಗುತ್ತೆ. ಬಟ್ ಮೇಲಕ್ಕೆ ಅದೇ ಬಸ್ಸು ಅದೆಲ್ಲ ಹೋಗಲ್ಲ, ಕೆಳಗಡೆನೇ ನಿಲ್ಲಿಸ್ಬಿಟ್ಟು ಪಾಸ್ ತಗೊಂಡು ನಡ್ಕೊಂಡು ಹೋಗಬೇಕು. 13.5 ಕಿಲೋಮೀಟ್ರ್, 13.7 ಕಿಲೋಮೀಟ್ರ್ ಏನೋ ಆಗುತ್ತೆ ವೈಷ್ಣೋದೇವಿ. ಅಲ್ಲಿಗೆ ಹೋಗಿ ಮತ್ತೆ ನಡ್ಕೊಂಡೇ ಬರಬೇಕು. ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನಡ್ಕೊಂಡು. ಬಟ್ ಅಲ್ಲಿ ಡೋಲಿ ಅದು ಎಲ್ಲ ಇರುತ್ತೆ, ಯಾವುದು ಕುದುರೆ ಮತ್ತು ಈ ಡೋಲಿ ಅದೆಲ್ಲ ಇರುತ್ತೆ. ನಮ್ಮ ಅಮ್ಮನ ಕೇಳಿದೆ, ಆದರೂ ಮಾಡ್ಲಮ್ಮ, ಇಲ್ಲ ನಡ್ಕೊಂಡೇ ಹೋಗೋಣಪ್ಪ, ನಡ್ಕೊಂಡು ಹೋದರೆ ಅದು ಪುಣ್ಯ, ಭಗವಂತನ ಕಷ್ಟಪಟ್ಕೊಂಡೇ ಹೋಗಬೇಕು ಅಂತ ಅವರು ನಡ್ಕೊಂಡೇ ಹತ್ತಿ ಹೇಳೋದು. ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಡೋಲಿ ಇದೆ, ಹೋಗೋರು ಹೋಗ್ಬೋದು. ವೈಷ್ಣೋದೇವಿ ಬಿಟ್ಟರೆ ಇನ್ಯಾವುದು ನಮ್ಮ ಹಿಂದೂ ಧರ್ಮದ ಮಂದಿರಗಳಿದೆ? ವೈಷ್ಣೋದೇವಿ ಆದಮೇಲೆ ಇನ್ನು ನಿಮಗೆ ಜಮ್ಮುಲಿ ರಘುನಾಥ್ ಟೆಂಪಲ್ ಇದೆ. ಜಮ್ಮುಲಿ ರಘುನಾಥ್ ಟೆಂಪಲ್, ಅದು ತುಂಬ ದೊಡ್ಡ ಟೆಂಪಲ್ಲು. ಜಮ್ಮುಲಿ ತುಂಬ ಚೆನ್ನಾಗಿದೆ.
ಅದು ರಘುನಾಥ್ ಟೆಂಪಲ್ ಅಂತ ಇದೆ. ಅಲ್ಲಿಂದ ಮುಂದೆ ಹೋಯಿತು ಅಂದರೆ ನಿಮಗೆ ಕಟ್ರಾದಲ್ಲಿ ಅದೇ ಇದು ವೈಷ್ಣೋದೇವಿ. ಅದಾದಮೇಲೆ ಇನ್ನೇನಿಲ್ಲ, ಅದು ಶ್ರೀನಗರ್ ಸಿಟೀಲಿ ನಿಮಗೆ ಅದೇ ಶಂಕರಾಚಾರ್ಯ ಹಿಲ್ ಇದೆ, ದಾಲ್ ಲೇಕ್ ಇದೆ, ನೆಹರು ಪಾರ್ಕ್ ಇದೆ, ಖೀರ್ ಭವಾನಿ ಮಂದಿರ್ ಅಂತ ಒಂದಿದೆ, ಖೀರ್ ಭವಾನಿ ಮಂದಿರು, ಮತ್ತು ಜ್ಯೇಷ್ಠ ಮಾತಾ ಮಂದಿರ್ ಅಂತಲೂ ಒಂದಿದೆ. ಅಲ್ಲಿ 2-3 ದೇವಸ್ಥಾನ ಇದೆ. ಶಂಕರಾಚಾರ್ಯ ಹಿಲ್ ಮಾತ್ರ ಫೇಮಸ್. ಅದು ಯಾರ ಬಾಯಲ್ಲಿ ಕೇಳಿದ್ರು, ಅಲ್ಲಿ ಅಡ್ರೆಸ್ ಕೇಳಿದ್ರೆ ಶಂಕರಾಚಾರ್ಯ ಹಿಲ್ ತೋರಿಸ್ತಾರೆ. ಅದು ಊರಿಗೆ ಟಾಪ್. ಅದು ದಾಲ್ ಲೇಕ್ ಪಕ್ಕನೇ ಇದೆ. ಅದು ನಮ್ಮ ಶಂಕರಾಚಾರ್ಯರು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲೊಂದು ಈಶ್ವರ ಲಿಂಗನ ಪ್ರತಿಷ್ಠಾಪನೆ ಮಾಡಿ ನಿತ್ಯ ಅಲ್ಲಿ ಪೂಜೆ ಗೀಜೆ ನಡೆಯುತ್ತೆ. ಒಂದು ಕಲ್ಲಿನ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಯಾರೇ ಇಲ್ಲಿಂದ ಯಾತ್ರಾರ್ಥಿಗಳು ಬಂದರೂ ಅಲ್ಲಿ ಹೋಗಿ ವಿಸಿಟ್, ಅದು ಆ ಊರಿನ ಒಂದು ಆಕರ್ಷಣೆ ಕೇಂದ್ರ. ಮೇಲ್ಗಡೆ ಹೋಯಿತು ಅಂದರೆ ಇಡೀ ಕಾಶ್ಮೀರ ಸಿಟಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ದಾಲ್ ಲೇಕೆ ಎಷ್ಟೋ ಸಾವಿರಾರು ಎಕರೆ ಪ್ರದೇಶದಲ್ಲಿ ಆ ಕೆರೆ ಇರೋದು. ಆ ನೋಡೋಕ್ಕೆ ಒಂದು ನಿಸರ್ಗ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲಿಂದ ನೋಡಿದರೆ. ಅದೆಲ್ಲ ಸೋನಾಮಾರ್ಗ್, ಗುಲ್ಮಾರ್ಗ್ ಅಂತಲೂ ಅಷ್ಟೇ, ಅದೆಲ್ಲ ಹಿಮವದ್ ಪ್ರದೇಶಗಳು. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಇದೆ. ಕುದುರೆಯವರು ಅಲ್ಲಿಂದೆಲ್ಲ ಮಕ್ಕಳು ಮರಿ ಇಲ್ಲಿಂದೆಲ್ಲ ಬರ್ತಾರಲ್ಲ, ಸ್ವಲ್ಪ ಹಿಮದಲ್ಲಿ ಓಡಾಡೋದು ಮಾಡೋದು ಮೋಜು ಮಸ್ತಿ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ. ನೀವು ಈ ಭೂಭಾಗ ಅಂದ್ರೆ ನಮ್ಮ ದೇಶ ಬಿಟ್ಟು ನೆಕ್ಸ್ಟ್ ಭೂತಾನ್, ನೇಪಾಳ ಆ ಕಡೆ ಹೋದ್ರಲ್ಲ, ಅಲ್ಲಿ ನಿಮಗೆ ವೀಸಾ ಅಥವಾ ಇನ್ಯಾವುದೇ ಒಂದು ಐಡೆಂಟಿಟಿ ಇದು ಇಲ್ಲ. ಅಲ್ಲೇನಾಯಿತು ಅಂತಂದರೆ, ನಾವು ಈಗ ಸಿಲಿಗುರಿಯಿಂದನೇ ಫಸ್ಟ್ ನೇಪಾಳ ನುಗ್ಬಿಟ್ಟು, ಸಿಲಿಗುರಿಗೆ ಮುಂಚೆನೇ ಪಾನಿಟಂಕಿ ಕಡೆಯಿಂದ ಇನ್ನೊಂದು ರೋಡ್ ಇದೆ ಈ ಕಡೆಯಿಂದ, ಅಲ್ಲಿಂದ ಹೋಗಿ ಪಾನಿಟಂಕಿ ಕಡೆಯಿಂದ ಹೋಗಿ ಅಲ್ಲಿ ಬಾರ್ಡ್ರಲ್ಲಿ ನಿಮಗೆ ಒಂದು ಅವ್ರದ್ದು ಇಮಿಗ್ರೇಷನ್ ಆಫೀಸ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಪರಿಚಯ ಮಾಡಿಕೊಂಡು ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಪರ್ಮಿಷನ್ ತೊಗೋಬೇಕು. ಯಾವುದೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನಾವು ಅಲ್ಲಿನ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅಲ್ಲಿನ ಒಂದು ಲಾ ಏನಿರುತ್ತೆ. ಅದಕ್ಕೆ ನಾವು ಹೋಗಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅವ್ರಿಂದ ಪರ್ಮಿಷನ್ ತೊಗೊಂಡು ಅವರೊಂದು ಪರ್ಮಿಷನ್ ಪತ್ರ ಕೊಡ್ತಾರೆ. ನಮ್ಮದು ಸ್ವಲ್ಪ ನಮ್ಮನ್ನೆಲ್ಲ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿದ್ದಾರೆ ಕೆಲವೊಂದು ಕಡೆ ಎಲ್ಲ. ಪಾಪ ಅಲ್ಲೆಲ್ಲ ನಿಜವಾಗ್ಲೂ ತಾಯಿನ ಕರ್ಕೊಂಡು ಅಲ್ಲಿಂದ ಬಂದಿದ್ದೀರಾ ಅಂತ ನೋಡಿ ಮಾಡಿ ನಮ್ಮನ್ನೆಲ್ಲ ಈಗ ಪೇಪರ್ಲೆಲ್ಲ ಬಂದಿರುತ್ತಲ್ಲ. ನೇಪಾಳ ಅಂದರೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಂಡಿಯಾದಲ್ಲಿರೋರೇ ಅಲ್ಲೂ ಇರ್ತಾರೆ, ಅವರಿಂದೆಲ್ಲ ವೈರಲ್ ಆಗಿಬಿಟ್ಟಿರುತ್ತೆ. ಪಾಪ ಬಾರ್ಡ್ರಲ್ಲೆಲ್ಲ ಅವರು ಇವನ್ ಮೊಬೈಲ್ಗಳಲ್ಲೂ ತೋರಿಸೋರು ನಮ್ಮ ಸುದ್ದಿಗಳು ಬಂದಿರೋದು. ಪಾಪ ಅದೇ ಇಮಿಗ್ರೇಷನ್ ಆಫೀಸಲ್ಲಿ ನಾನು ಯಾವತ್ತೂ ಲಾ ಬ್ರೇಕ್ ಮಾಡ್ತಿಲ್ಲ. ನನ್ನ ಸ್ಕೂಟ್ರದ್ದು ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೆ. ನಂದು RC ಬುಕ್ಕು, ಇನ್ಶೂರೆನ್ಸು, ನಮ್ಮದು FCದು ಅಥವಾ ನನ್ನ DL ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದೆ. ಎಲ್ಲ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟು ಟಕ್ ಅಂತ ನನ್ನ ಆಧಾರ್ ಕಾರ್ಡು ಅದೆಲ್ಲ ಕೊಟ್ಬಿಟ್ಟು ಅವರಿಂದ ಒಂದು ಸ್ಪೆಷಲ್ ಇಂಥ ಈ ಥರದವರು ಹಿಂಗೆ ತಾಯಿನ ಈ ಉದ್ದೇಶದಿಂದ ಅಂದ್ಕೊಡೋರು. ಅದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಎಲ್ಲ ನೇಪಾಳ್ಗೆಲ್ಲ ಹೋಗಬೇಕಾದ್ರೆ ನಿಮಗೆ ಜಸ್ಟ್ ನಮ್ಮದೊಂದು ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಸಾಕು. ವೋಟರ್ ಐ ಭೂತಾನ್ಗೆಲ್ಲ ಹೋಗ್ಬೇಕಾದ್ರೆ ವೋಟರ್ ID ಮಸ್ಟ್, ಪಾಸ್ಪೋರ್ಟ್, ವೋಟರ್ ID ಮಸ್ಟ್. ಅಲ್ಲಿಗೆ ನಿಮ್ಗೆ ಆಧಾರ್ ಕಾರ್ಡ್ ಇದ್ರೂ ಅಕ್ಸೆಪ್ಟ್ ಮಾಡಲ್ಲ ಭೂತಾನಲ್ಲಿ. ವೋಟರ್ ID ಆ ನಂಬರ್ ಇರುತ್ತೆ ನೋಡಿ ನಿಮ್ಮದು ಇದು ನಿಮ್ಮ ಇದ್ರದ್ದು ಆ ನಂಬರ್ ಬೇಕೇ ಬೇಕು. ಮತ್ತು ಮಯಮ್ನಾರ್ ಅಲ್ಲೂ ಅಷ್ಟೇ ಸ್ಪೆಷಲ್ ಪರ್ಮಿಷನ್. ಅಲ್ಲಿ ಮೋರೆಯಿಂದ ಹೋಗ್ಬಿಟ್ಟು ಬಾರ್ಡ್ರಲ್ಲಿ ಒಂದು ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಅಲ್ಲಿಂದನೂ ಒಂದು ಸ್ವಲ್ಪ ಹೋಗಿ ಅಲ್ಲೆಲ್ಲ ಮಾನೆಸ್ಟ್ರಿಗಳಿದೆ, ಬುದ್ಧನ ಮಾನೆಸ್ಟ್ರಿಗಳು, ಎಲ್ಲ ವಿಶಾಲವಾದ ಮಾನೆಸ್ಟ್ರಿಗಳು. ಎಷ್ಟು ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಅಂದರೆ ಒಂದು ಧ್ವನಿ ಎತ್ತರಿಸಿ ಕೂಡ ಮಾತಾಡಲ್ಲ. ಒಂದು ಪಿನ್ ಬಿದ್ದರೆ ನಮಗೆ ಕೇಳುತ್ತೇನೋ ಅಷ್ಟು ಪಿನ್ ಡ್ರಾಪ್ ಸೈಲೆಂಟು. ಅಲ್ಲೆಲ್ಲ ಇರ್ತಾರಲ್ಲ ಅವರೆಲ್ಲ ಅಷ್ಟೆಲ್ಲ ಮೌನದಲ್ಲೇ ವ್ಯವಹಾರ. ಈ ನೇಪಾಳ, ಭೂತಾನ್, ಮ್ಯಾನ್ಮಾರ್ ಎಲ್ಲ ಹೋದಾಗ ಅಲ್ಲಿನ ಅನುಭವಗಳು ಹೇಗೆ? ಅಲ್ಲಿನ ಜನ ಜೊತೆ ಎಲ್ಲೆಲ್ಲ ನೇಪಾಳಲ್ಲೂ ಅಷ್ಟೇ ಎಲ್ಲ ಒಳ್ಳೆ ಜನ ಇದ್ದಾರೆ. ನಮ್ಮ ಇಲ್ಲಿಂದ ಹೋಗಿದ್ದಾರೆ ಅಂದರೆ ಅವ್ರಿಗೊಂದು ವಿಶೇಷವಾದ ಒಂದು ಏನೋ ಒಂದು ನನಗೆ ಫೀಲ್ ಆಗೋದು. ನಾನೊಂದು ಕೇವಲ ಇದನ್ನು ಒಂದು ಎಮೋಷನಲ್ ಫ್ಲೋಲಿ ಹೇಳ್ತಾ ಇಲ್ಲ, ಒಂದು ಭಾವನಾತ್ಮಕವಾದ ಒಂದು ವಿಚಾರದಿಂದ ಹೇಳ್ತಿಲ್ಲ. ಅಲ್ಲಿ ಜನಗಳು ನಮ್ಮನ್ನು ಸತ್ಕಾರ ಮಾಡಿರೋ ರೀತಿ, ಆಧರಿಸಿರೋ ರೀತಿ, ನಮ್ಮ ಯಾತ್ರೆನ ಅವರು ಸ್ವಾಗತ ಮಾಡಿರೋ ರೀತಿ, ಏನು ಹೂನ ಹಾರ ಹಾಕಿ ನಮಗೆ ತಿಲಕ ಇಟ್ಟು ನಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಅದು ಪಾದಪೂಜೆಗಳು ಅಥವಾ ಇನ್ನೊಂದು ನಿಜವಲ್ಲ ಜನ ಏನು ವೈಭವೀಕರಿಸಿ ಈ ವಿಚಾರನ ಅಲ್ಲ, ಇಲ್ಲಿ ವ್ಯಕ್ತಿ ನಗಣ್ಯ ನನ್ನ ಅಂತ ಹೇಳ್ತಿಲ್ಲ ನಾನು. ಈ ಒಂದು ಕಾನ್ಸೆಪ್ಟ್ನ, ಈ ಒಂದು ಯಾತ್ರೆನ ಎಷ್ಟು ನಮ್ಮಿಬ್ಬರೂ ಅಲ್ಲಿ ವ್ಯಕ್ತಿಗಳು ಅಂತಲ್ಲ ಈ ವಿಚಾರನ ತುಂಬ ಕೊಂಡಾಡಿದೆ. ಆ ಥರದ ಆಧಾರ ಅದ್ರದ್ದು ಎಲ್ಲಕ್ಕೆ ಅದ್ರ ಫಲಾನುಭವಿಗಳು ನಾವೈತೆ ಅಲ್ಲೆಲ್ಲ ಹೋಗಿ ಅವರೊಂದು ಪ್ರೀತಿ ವಿಶ್ವಾಸನೆಲ್ಲ ಅನುಭವಿಸಿ ಬಂದಿದ್ದೀವಲ್ಲ ತುಂಬ ಚೆನ್ನಾಗಿ. ಎಸ್ಪೆಷಲಿ ನೇಪಾಳ, ಭೂತಾನ್ಲಂತೂ ಇಲ್ಲಿಂದ ಹೋಗಿರೋರು ಅಂದರೆ ಏನೋ ಒಂದು ಜ್ಞಾನಿಗಳು ಅನ್ನೋ ಥರ ನೋಡ್ತಾರೆ. ನಮ್ಮ ಸೌತ್ ಇಂಡಿಯನ್ಸು ಅಂದರೆ ಇವರು ಒಳ್ಳೆ ಬ್ರೈನ್ ಪವರ್ ಇರೋರು, ಒಳ್ಳೆ ವಿಚಾರವಾದಿಗಳು, ಒಳ್ಳೆ ಎಜುಕೇಟೆಡ್ಸು, ಆ ಥರದ್ದೆಲ್ಲ ಏನೋ ಒಂದು ಅವರಲ್ಲಿ ಒಂದು ಆ ದೃಷ್ಟಿಯಿಂದ ನಮ್ಮನ್ನು ತುಂಬ ಎತ್ತರದ ಸ್ಥಾನದಲ್ಲಿಟ್ಟು ಭಾಳ ನೋಡ್ತಾರೆ. ಇಲ್ಲಿಯವರು ಜ್ಞಾನಿಗಳು, ಎಲ್ಲ ವಿಚಾರ ತಿಳ್ಕೊಂಡಿರ್ತಾರೆ, ಮಾಡಿರ್ತಾರೆ ಅಂತ ಆ ಥರ ದೃಷ್ಟಿಯಿಂದ ನೋಡ್ತಾರೆ ನಮ್ಮನ್ನ. ಹಾಗಾಗಿ ಎಲ್ಲೂ ಹೋದ್ರೂ ಈಗ ಯಾವುದೇ ಮನುಷ್ಯ ಹೋಗಲಿ ಸ್ವಲ್ಪ ಅವನಲ್ಲಿ ವಿದ್ಯೆ ಒಂದು ಇದ್ದರೆ ಅವನಿಗೆ ಸಿಗೋ ಗೌರವನೇ ಬೇರೆ ಅಲ್ವೇ. ಕೆಲವರು ಅಲ್ಲ, ಅದು ಆಧ್ಯಾತ್ಮದಲ್ಲಿ ನಿಮ್ಗೆ ಹಂಗೆ ಬರಲ್ಲ.
ದೇರ್ ಇಸ್ ನೋ ಸ್ಟ್ರೇಂಜರ್ ಇನ್ ಸ್ಪಿರಿಚುವಲ್ ಲೈಫ್ ಅಂತ. ನೀವು ಆಧ್ಯಾತ್ಮ ಜೀವನದಲ್ಲಿ ಇದ್ದೀರಾ, ಆಧ್ಯಾತ್ಮನ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅಂದರೆ ಯಾರೂ ಸ್ಟ್ರೇಂಜರ್ ಇಲ್ಲ. ನಾವೆಲ್ಲ ಒಬ್ಬರು ಅಣ್ಣ ತಮ್ಮ ಅಕ್ಕ ತಂಗಿ ಈ ಭಾವನೆಯಿಂದ ಬದುಕಬೇಕು. ಒಂದು ವಿಶ್ವ ಬಂಧುತ್ವದ ಕಲ್ಪನೆಯಿಂದ ಇಡೀ ವಿಶ್ವ ಪ್ರೇಮನ ಸಂಪಾದನೆ ಮಾಡಬೇಕು. ನಾವೆಲ್ಲ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದಂಗೆ ಅನ್ನೋ ಭಾವನೆಯಿಂದ. ಆ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋದನ್ನು ನಿಮ್ಮ ಪರಿಚಯ ಕೇಳೋ ಅವಶ್ಯಕತೆಯೇ ಇರಲ್ವಲ್ಲ. ಎಲ್ಲ ಒಂದು ಸುಪ್ರೀಂ ಸೋಲ್ಗೆ ಕನೆಕ್ಟೆಡ್ ಆಗಿರ್ತೀವಿ. ನಾವೆಲ್ಲ ಒಂದೇ ತಂದೆ ಮಕ್ಕಳು. ಪರಬ್ರಹ್ಮನ ಒಂದು ವಿ ಆರ್ ಆಲ್ ಕಂಟ್ರೋಲ್ ಬೈ ಆ ಒಂದು ಆ ಸತ್ಪದಾರ್ಥ, ಆ ಸತ್ಯವಸ್ತು ಏನಿದೆ ಅದರಿಂದೆಲ್ಲ ನಿಯಂತ್ರಣಕ್ಕೆ ಒಳಪಟ್ಟಿರ್ತೀವಿ ಅಂದಾಗ ನಾವೆಲ್ಲ ಒಂದು ಅಣ್ಣ ತಮ್ಮ ಅನ್ನೋ ಫೀಲೆ. ಪದೇ ಪದೇ ಪರಿಚಯ ಬೇಕಾಗಲ್ಲ, ನೀವು ಯಾರು ಏನು ಎತ್ತ ಆ ಥರ ಭಾವನೆಯಿಂದ ನಮ್ಮನ್ನೆಲ್ಲ ನೋಡೋರು. ಭೂತಾನಲ್ಲೂ ಅಷ್ಟೇ. ಭೂತಾನಲ್ಲಿ ಛತ್ರಿ ಅಂತ, ಕುಮಾರ್ ಛತ್ರಿ ಅಂತ ಅವ್ರ ಫ್ಯಾಮಿಲಿಯವರು ನಮ್ಮನ್ನು ಇನ್ವೈಟ್ ಮಾಡಿ ಹೋಸ್ಟ್ ಮಾಡಿದರು. 3 ದಿನ ಇಟ್ಕೊಂಡು ಥಿಂಪುಲಿ, ಭೂತಾನ್ನ ರಾಜಧಾನಿ ಥಿಂಪು, ಪಾರೋ, ಥಿಂಪು ಇದೆಲ್ಲ ತುಂಬ ಫೇಮಸ್ ಪ್ರದೇಶಗಳು. ವಿಶಾಖ ಏದಾದ್ರು ಬರುತ್ತೆ ಅಲ್ಲೆಲ್ಲ, ತುಂಬ ಚೆನ್ನಾಗಿದೆ. ಅದು ಅಷ್ಟೇ, ತುಂಬ ಹಿಲ್ಲಿ ಏರಿಯಾ ಭೂತಾನು, ಚಳಿ ಜಾಸ್ತಿ. ನಾವು ಹೋದಾಗ ತುಂಬ ಅಲ್ಲೆಲ್ಲ ಬುದ್ಧನ ಮಾನೆಸ್ಟ್ರಿಗಳು ತುಂಬ ಚೆನ್ನಾಗಿದೆ. ಥಿಂಪುಲಿ ಒಂದೇ ಒಂದು ದುರ್ಗಾ ಮಂದಿರ ಇದೆ, ಒಂದು ಹಿಂದೂ ಟೆಂಪಲ್ ಇದೆ, ಅಲ್ಲೇ ಉಳ್ಕೊಂಡಿದ್ದೋ ನಾವು. ಅದನ್ನು ಪ್ರೊಪ್ರೈಟರು ಅವರೇ ಮನೆಗೆ ಕರ್ಕೊಂಡು ಹೋಗಿ 3 ದಿನ ನಮ್ಮನ್ನು ಇಟ್ಕೊಂಡು ಅಲ್ಲೆಲ್ಲ ಥಿಂಪು ಎಲ್ಲ ತೋರಿಸಿ ಮಾಡಿ ಮತ್ತೆ ವಾಪಸ್ ಕಳಿಸ್ಕೊಟ್ರು. ಎಲ್ಲ ಕಡೆ ನೇಪಾಳ ಭೂತಾನ್ಲೆಲ್ಲ ನಮ್ಮ ಇಲ್ಲಿಂದ ಹೋದರೆ ತುಂಬ ಗೌರವ ತೋರಿಸ್ತಾರೆ ಜನಗಳು, ತುಂಬ ಪ್ರೀತಿಸ್ತಾರೆ, ನಮ್ಮನ್ನು ಆಧರಿಸ್ತಾರೆ. ಎಲ್ಲೂ ಒಂದು ದಿನವೂ ನಮಗೆ ಯಾವುದೇ ನಮ್ಮ ಯಾತ್ರೆಗೆ ಅಥವಾ ಒಂದು ಹಾಸ್ಪಿಟಾಲಿಟಿ ವಿಚಾರದಲ್ಲಾಗಲಿ ಯಾವುದೂ ನಮಗೆ ಕೊರತೆ ಆಗಲೇ ಇಲ್ಲ. ಅದು ಮಾತ್ರ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ನೀವು ಈ ಸ್ಕೂಟ್ರಲ್ಲಿ ಹೋಗಿದ್ರಲ್ಲ, ಈ ಸ್ಕೂಟ್ರು ಮತ್ತೆ ಇಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಯಾವ್ದಾದ್ರು ಸಮಸ್ಯೆ ಅಥವಾ ರಿಪೇರಿ ಆಗೋಂಥದ್ದು ಏನಾರು ಆಗುತ್ತಾ? ಇಲ್ಲ, ಈ ಸ್ಕೂಟ್ರ್ ಏನು ಅಂದರೆ ನೋಡಿ, 20 ವರ್ಷ ಆಯಿತು ಇದು ತೊಗೊಂಡು. ಈಗ ಮೊನ್ನೆನೂ ಇದೆಲ್ಲ FC ಎಲ್ಲ ಆಯಿತು, ಮತ್ತು 2026ವರೆಗೂ ಈಗ FC. ಎಲ್ಲೂ ಒಂದಿನ ಮೆಕ್ಯಾನಿಸಮ್ ಸಂಬಂಧಪಟ್ಟದ್ದು ಇದೇ ಇಲ್ಲ. ತಗೊಂಡು ದಿನದಿಂದನೂ ಈಗ ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು ಅಂದರೆ ನೋಡ್ತಾನೆ, 2001ದಿಂದನೂ ದಿನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನ. ಬೆಂಗಳೂರಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ಇದ್ದಾಗಲೂ ಇದೇ ಸ್ಕೂಟ್ರ್ ಯೂಸ್ ಮಾಡ್ತಿದ್ದೆ ನಾನು. ಕಂಪನಿ ಕಾರು ಸ್ವಲ್ಪ ಯಾವ್ದಾದ್ರು ವಿಶೇಷವಾದ ಸಂದರ್ಭ, ಅದ್ರ ಜೊತೆಗೆ ಸ್ಕೂಟ್ರನ್ನ ಇದನ್ನೇ ಯೂಸ್ ಮಾಡ್ತಿದ್ದೆ ಬೆಂಗಳೂರಲ್ಲಿ ಇಟ್ಕೊಂಡು. ಇವತ್ತಿಂದ ನೋಡಿ ಅವತ್ತಿಂದ ಇವತ್ತಿನವರೆಗೂ ಎಲ್ಲೂ ಏನೂ ತೊಂದರೆ ಇಲ್ಲ. ಏಕೆಂದರೆ ಸ್ವಲ್ಪ ಸಣ್ಣ ಪುಟ್ಟ ಮೆಕ್ಯಾನಿಸಮ್ ಎಲ್ಲ ನನಗೆ ಬಂತು. ಈಗ ಜನರಲ್ ಚೆಕಪ್, ಮತ್ತು ನಿತ್ಯ ಟೈರ್ದೆಲ್ಲ ಏರ್ ಚೆಕ್ ಮಾಡ್ಕೊಳ್ಳೋದು, ಮತ್ತು ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡೋದು. ಆಗಾಗ ಸ್ಪಾರ್ಕ್ ಪ್ಲಗ್ಗು ಇಲ್ಲಾಂದರೆ ಅದು ಸ್ವಲ್ಪ ಪಿಕಪ್ಪಲ್ಲೆಲ್ಲ ಸ್ವಲ್ಪ ಬಿಡುತ್ತೆ. ಅದಕ್ಕೆ ನಿತ್ಯ ಯಾವಾಗ ಫ್ರೀ ಟೈಮ್ಲಿ ಇರ್ತೀನೋ ಅವಾಗೆಲ್ಲ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡ್ಕೊಳ್ಳೋದು. ಒಂದು 4-5 ಎಕ್ಸ್ಟ್ರಾ ಸ್ಪಾರ್ಕ್ ಪ್ಲಗ್ಗಳು ಇಟ್ಕೊಂಡಿರ್ತಿದ್ದೆ. ಮತ್ತು ಕೇಬಲ್ದೆಲ್ಲ ವೈರ್ ಜೊತೆಲಿ ಸ್ಪೇರ್ಸ್ ಇಟ್ಕೊಂಡಿರ್ತಿದ್ದೆ. ಮತ್ತು ಆಗಾಗ ಕಾರ್ಪೊರೇಟ್ರ್ ಕ್ಲೀನ್ ಮಾಡ್ಕೊಳ್ಳೋದು, ಆ ಸಣ್ಣ ಪುಟ್ಟ ಬ್ಯಾಟ್ರಿದು, ಇನ್ನೊಂದು ಯಾವುದೇದೋ ಒಂದು ಇರುತ್ತೆ ಆ ರೆಡ್ ಕಲರ್ದು, ಅದೆಲ್ಲ ಎಕ್ಸ್ಟ್ರಾ ಒಂದಷ್ಟು ಯಾವುದೇದು ಬೇಕೋ ಅದನ್ನೆಲ್ಲ. ಏಕೆಂದರೆ ಹೈ ಆಲ್ಟಿಟ್ಯೂಡ್ಗಳೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಬೇಗ ಕಾರ್ಬನ್ ಸ್ಪಾರ್ಕ್ ಪ್ಲಗ್ಗು ನಿಮ್ಗೆ ಒಂದೊಂದು ಹೊಸದು ಹಾಕಿದ್ರೆ ಬರೀ 10 ಕಿಲೋಮೀಟ್ರು ಬೇಗ ಕಾರ್ಬನ್ ಎಳೆಯುತ್ತಲ್ಲ, ಬೇಗ ಕಪ್ಪಿಬಿಟ್ಟೆ ಆಫ್ ಆಗಿಬಿಡುತ್ತೆ ಗಾಡಿ. ಅವಾಗೆಲ್ಲ ಅದಕ್ಕೆ ಒಂದು 4-5 ಸ್ಪಾರ್ಕ್ ಪ್ಲಗ್ ಎಕ್ಸ್ಟ್ರಾ ಇಟ್ಟಿರ್ತಿದ್ದೆ. ಮತ್ತು ಅದನ್ನು ಕ್ಲೀನ್ ಮಾಡಿ ಮತ್ತೆ ಅವತ್ತು ಸಂಜೆ ಹೋದ ತಕ್ಷಣ ಫಸ್ಟು ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡಿ ಮತ್ತೆ ಅದನ್ನ ಇಟ್ಕೊಂಬಿಡೋದು. ಕ್ಲೀನ್ ಮಾಡಿ ಒರೆಸಿ ಕ್ಲೀನಾಗಿ. ಹಾಗೆ ಟೆರೇನ್ಗಳು ಏನಾಗುತ್ತೆ ಅಂದರೆ ಹೈ ಆಲ್ಟಿಟ್ಯೂಡ್ಗಳಲ್ಲಿ ನೀವು ಫಸ್ಟ್ ಗೇರಲ್ಲೇ ಹೋಗಬೇಕು. ಕಾರ್ಬನ್ ಬೇಗ ಆಗಿ ಒಂದು 5-10 ಕಿಲೋಮೀಟ್ರ್ ಹೋಗೋದ್ರಲ್ಲಿ ಎಂಥ ಹೊಸ ಸ್ಪಾರ್ಕ್ ಪ್ಲಗ್ ಹಾಕಿದ್ರೂ ಅದು ವರ್ಕ್ ಆಗೋಲ್ಲ. ಮತ್ತೆ ಅದನ್ನು ಕ್ಲೀನ್ ಮಾಡಿ ಮತ್ತೆ ಹಾಕ್ಬೇಕು, ಮತ್ತೆ ಇನ್ನೊಂದು 2-3 ಮತ್ತೆ ಆಗುತ್ತೆ. ಈ ಪ್ಲೈನ್ ಏರಿಯಾದಲ್ಲಿ ನೋಡಿ, ಒಂದು ಸರಿ ಸ್ಪಾರ್ಕ್ ಪ್ಲಗ್ ಹಾಕಿದ್ರೆ ಒಂದು 4-5 ವರ್ಷ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡೋದೇ ಬೇಕಾಗಿಲ್ಲ. ಹೈ ಆಲ್ಟಿಟ್ಯೂಡ್ಗಳು ಆ ಥರ ಅಲ್ಲ, ಸಮಸ್ಯೆ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತಾಯಿದ್ದೆ. ಮತ್ತು ಪಂಪು ಇಟ್ಕೊಂಡಿದ್ದೆ ಜೊತೆಲಿ. ಏನು ಅಂದರೆ ಈಗ ಟೈರ್ಗೆ 1000 ರೂಪಾಯಿ ಇರುತ್ತೆ, ಆದರೆ ಅದ್ರ ಒಳಗಡೆ ಇರೋ 1 ರೂಪಾಯಿನ ಗಾಳಿನೇ ಇಂಪಾರ್ಟೆಂಟು. 1 ರೂಪಾಯಿನ ಗಾಳಿ ಇಲ್ಲ ಅಂದರೆ 1000 ರೂಪಾಯಿನ ಟೈರ್ ಲೆಕ್ಕಕ್ಕೆ ಬರಲ್ಲ, ಉಪಯೋಗಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ಸ್ಟೆಪ್ನಿ ಎಕ್ಸ್ಟ್ರಾ ಇಟ್ಟಿರ್ತಿದ್ದೆ, ಹಿಂದೆ ಕಟ್ಟಿರ್ತಿದ್ದೆ. ಅದ್ರ ಜೊತೆಗೆ ಒಂದು ಪಂಪುವೆ. ಈಗೇನೋ ಒಂದು ಸಣ್ಣ ಪುಟ್ಟ ಆಯಿಲ್ ಲೀಕ್ ಆಯಿತು ಅಂದರೆ ಅಟ್ಲೀಸ್ಟ್ ಪಂಪ್ ಹೊಡ್ಕೊಂಡು ನಾವು ನೆಕ್ಸ್ಟು ಎಲ್ಲರೂ ಒಂದು ಸರ್ವಿಸ್ ಪಾಯಿಂಟಿಗೆ ಸೇರ್ಕೊಂಡ್ಬಿಡ್ಬೋದು. ಅದಕ್ಕೆ ಅಲ್ಲೇ ಚೆಕ್ ಮಾಡ್ತಾ ಸಣ್ಣ ಪುಟ್ಟದ ಬದಲು ಇನ್ನೊಂದು 4-5 ಕಿಲೋಮೀಟ್ರ್ ಹೋಗೋದಂದರೆ ಪಂಪ್ ಇದ್ದರೆ ನಮ್ಗೆ ಅನುಕೂಲ. ಹೇಳೋದಲ್ಲ, 1000 ರೂಪಾಯಿ ಟೈರು, ಆದರೆ ಅದ್ರ ಒಳಗಡೆ ಇರೋ 1 ರೂಪಾಯಿನ ಗಾಳಿನೇ ಇಂಪಾರ್ಟೆಂಟ್. ಗಾಳಿ ಇಲ್ಲ ಅಂದರೆ 1000 ರೂಪಾಯಿನ ಟೈರ್ ಲೆಕ್ಕಕ್ಕೆ ಬರಲ್ಲ. ಅದಕ್ಕೆ ಇದನ್ನೆಲ್ಲ ಜೊತೆಲೇ ಕ್ಯಾರಿ ಮಾಡ್ತಿದ್ದೆ. ಎಲ್ಲ ಇಟ್ಕೊಂಡಿದ್ದೆ. 7 ಬ್ಯಾಗ್ ಅದರಲ್ಲಿ ಇಟ್ಕೊಂಡಿದ್ದು, ಬೇಕಾದ್ರೆ ನೀವು ನೋಡಿ ಅದರಲ್ಲೆಲ್ಲ. ಆಮೇಲೆ 7 ಬ್ಯಾಗ್ ಅದರಲ್ಲಿ ಇಟ್ಟಿರ್ತಿದ್ದು. ಎಲ್ಲ ಬಟ್ಟೆ ಪ್ರತಿಯೊಂದನ್ನು ಬೇರೆಯವ್ರನ್ನ ಒಂದನ್ನು ಕೇಳೋಂಗಿಲ್ಲ, ತೀರಾ ಅನಿವಾರ್ಯ ಆದದ್ದು ಕೇಳಬೇಕು. ಈಗ ಬೇರೆ ಕಡೆ ಹೋದಾಗ ಎಲ್ಲನೂ ಅವ್ರನ್ನೇ ಕೊಡಿ ಅಂತಂದರೆ ಬೇಜಾರಾಗುತ್ತೆ. ಅದು ಅಲ್ಲದೆ ನಮ್ಮದು ಒಂದು ನೀತಿ ಏನು ಅಂದರೆ, ಇನ್ನೊಬ್ರಿಗೆ ಕಷ್ಟ ಕೊಡ್ತೀವಿ ನಾವು,
ಕಡಿಮೆ ಕಷ್ಟ ಕೊಡ್ತೀನಿ. ಪ್ರತಿಯೊಂದೂ ನನಗೆ ಅದು ಕೊಡಿ, ಇದು ಬೇಕು, ಚಾಪೆ ಬೇಕು, ದಿಂಬು ಬೇಕು, ಟವಲ್ ಬೇಕು, ಇನ್ನೊಂದು ಬೇಕು, ಎಲ್ಲನೂ ಬೇಕು ಅನ್ನೋದಲ್ಲ. ಇದೆಲ್ಲ ನಾವೇ ತೊಗೊಂಡಿರ್ತಿದ್ದೋ. ಫೋಲ್ಡಬಲ್ ಚಾಪೆಗಳು 2 ನಾವೇ ಇಟ್ಟಿರ್ತಿದ್ದೋ. ಪಟ್ ಅಂತ ನಮ್ಮಮ್ಮ ಒಂಚೂರು ರೆಸ್ಟ್ ತೊಗೋಬೇಕಾ, ಯಾವ್ದಾದ್ರು ಒಂದು ದೇವಸ್ಥಾನ ಸಿಕ್ತಾ ಹಾಲು ಚಕ್ ಅಂತ ಹಾಸೋದು, ಒಂದು ಫ್ಯಾನ್ ಕೆಳಗಡೆ ಮಲಗಿಸೋದು, ಇಲ್ಲಾಂದರೆ ನಾನೇ ಬೀಸಣಿಗೆ ತೊಗೊಂಡು ಬೀಸೋದು, ಟಕ್ ಅಂತ ಅವ್ರಿಗೆ ಕಾಲ್ಗೀಲು ಒತ್ತಿ ಮಲಗಿಸಿ. ಮತ್ತು ನಿತ್ಯನೂ ಅಷ್ಟೇ, ನಮ್ಮ ತಾಯಿಗೆ ನಿತ್ಯ ಒಂದು 20 ನಿಮಿಷ ಪಾದ ಸೇವೆ ಮಾಡೋದು ದಿನ, ಅದನ್ನೆಲ್ಲ ಇಟ್ಕೊಂಡಿರ್ತೀನಿ. ಹಾಗಾಗಿ ಏನು ಅಂತಂದರೆ ನಮ್ಮ ತಾಯಿಗೆ ಯಾವುದೇ ಒಂದು ಅಯ್ಯೋ ನನಗೆ ನೋವು ಕಣಪ್ಪ ಅನ್ನೋ ತನಕ ನಾನು ಕಾಯೋದಿಲ್ಲ. ನಿತ್ಯ ಅದನ್ನೊಂದು ಪಾಠ ಇಟ್ಕೊಂಡಿಂತ ಹೆತ್ತ ತಾಯಿ ತಂದ್ಬಿಟ್ಟು ಅವ್ರ ಸೇವೆ ನಾನೇ ವಾಲಂಟ್ರಿಯಾಗಿ ದಿನ ಮಲಗೋಕ್ಕೆ ಮುಂಚೆ, ಬೇಕಾದ್ರೆ ನಮ್ಮ ಶ್ರೀಧನು ಬರ್ತಾನೆ ಕೇಳಿ, ಅವನು ನನ್ನ ಬಾಲ್ಯ ಸ್ನೇಹಿತ ಆದ್ದರಿಂದ ನಾವು ಮಲಗೋಕ್ಕೆ ಮುಂಚೆ ಒಂದು 20 ನಿಮಿಷ ಮಾತ್ರ ನಮ್ಮ ತಾಯಿಗೆ ಕಾಲೆಲ್ಲ ಒರೆಸಿ ಆವಾಗ ಏನಾಗುತ್ತೆ, ಅವ್ರಿಗೆ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ. ಬೆಳಗ್ಗೆ ಎದ್ದು ರಿಜಿನೇಟ್ ಆಗ್ಬಿಡ್ತಾರೆ. ಮತ್ತು ಹೊಸ ವಿಚಾರಗಳು, ಹೊಸ ಪ್ರದೇಶ ಅದನ್ನು ನೋಡೋಕ್ಕೆ ಒಂದು ಆ ಥರ ಮಾನಸಿಕವಾಗಿ ರೆಡಿ. ಯಾವಾಗ ನಿದ್ದೆ ಚೆನ್ನಾಗಾದಾಗ, ನಿದ್ಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ, ನಿದ್ದೆಗೆಟ್ಟರೆ ಬುದ್ಧಿನೂ ಗೆಡುತ್ತೆ ಅಂತ ಸ್ವಲ್ಪ. ಹಾಗಾಗಿ ನಿದ್ದೆ ಅವ್ರಿಗೆ ಚೆನ್ನಾಗಾಗಬೇಕು ಅಂತ ನಿತ್ಯ ಒಂದು ಪರಿಪಾಠ ಇಟ್ಕೊಂಡಿರ್ತೀವಿ. ಇದೆಲ್ಲ ನಮ್ಗೆ ಹೆಲ್ಪ್ ಆಯಿತು. ನಮ್ಮ ತಾಯಿನ ಎಲ್ಲೂ 3 ವರ್ಷ ಒಂದು ನೆಗಡಿ, ಕೆಮ್ಮು, ಜ್ವರ ಅಥವಾ ಎಲ್ಲೋ ಒಂದು ಯಾವುದೇ ಒಂದು ಅವ್ರಿಗೆ ಪ್ರಯಾಸ ಆಯಾಸಗಳಾಗದೇದಂಗೆ ನೋಡ್ಕೊಳ್ಳೋಕ್ಕೆ ಏನು ಆ ಥರದ್ದು. ಇದು ಹಣ ಯಾವ ರೀತಿ, ಎಷ್ಟು ಖರ್ಚಾಯಿತು? ಹಣ ಏನು ಅಂದರೆ ಸರ್, 13 ವರ್ಷ ನಾನು ಕೆಲಸ ಮಾಡಿದ್ನಲ್ಲ ಬೆಂಗಳೂರಿನ ಒಂದು ಕಂಪ್ನೀಲಿ ಕಾರ್ಪೊರೇಟ್ ಟೀಮ್ ಲೀಡರ್ ಆಗಿದ್ದೆ. 13 ವರ್ಷ ನನ್ನ ಸ್ಯಾಲ್ರಿ ಇನ್ಸೆಂಟಿವ್ಗಳು ಏನಿತ್ತು ಎಲ್ಲ ನಮ್ಮ ತಾಯಿ ಹೆಸರಲ್ಲೇ ಇಟ್ಟು ಪ್ರತಿ ತಿಂಗಳು ನಮಗೆ ಬಡ್ಡಿ ಬರುತ್ತೆ. ಆ ಬಡ್ಡಿ ದುಡ್ಡಿಂದನೇ ತೀರ್ಥಯಾತ್ರೆ ಮಾಡಿದ್ದೆ. ಅಂದರೆ ಭಾರತೀಯ ಪದ್ಧತಿ ಪ್ರಕಾರ ಸರಳವಾಗಿ ಬದುಕೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಮ್ಮ ಹತ್ರ ಇದೆ. ಮತ್ತು ಯಾಕೆ ಹಣ ಅಧಿಕಾರದಿಂದ ಹೋಗಬೇಕು? ಇದ್ದಾಗಲೇ ನಮ್ಮ ತಾಯಿ ಇದ್ದಾಗಲೇ ಅವರು ಸದ್ವಿನಿಯೋಗ ಆಗಬೇಕು, ಅವ್ರ ಆಸೆ ಪೂರೈಸಬೇಕು. ಏಕೆಂದರೆ ಯಾವುದೇ ಒಂದು ವಸ್ತು, ವ್ಯಕ್ತಿ ಕೈಲಿದ್ದಾಗ ನಾವು ಅದ್ರ ಬೆಲೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಅದು ಕಳೆದೋದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಈಗ ಫೋಟೋಗೊಂದು ನಾರ ಹಾಕ್ಬಿಟ್ಟು ದಿನ ಅದ್ರ ಮುಂದೆ ನಾವು ಭಕ್ತಿ ಸಮರ್ಪಣೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದ್ರ ಬದಲು ಇದ್ದಾಗ ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಅಮ್ಮ ತಿಂದ್ಯಾ, ಉಂಡ್ಯಾ, ಬಾ ಜೊತೆಲಿ ಕೂತ್ಕೋ ಮಾತಾಡೋಣ, ಅಥವಾ ನಿಂಗೆ ಏನು ಆಸೆ ಇದೆ, ಏನು ಎತ್ತ, ಅವ್ರ ಕಷ್ಟ ಸುಖ ನಾವು ಇದ್ದಾಗ ವಿಚಾರ ಮಾಡಬೇಕು. ಅದ್ರ ಬದಲು ಇದ್ದಾಗ ಕೇಳೋದೇ ಇಲ್ಲ. ಆಮೇಲೆ ಅವ್ರ ಶ್ರಾದ್ದನ 100 ಜನನ ಕರೆಸಿ ಈ ಅಡುಗೆ ಮಾಡಿಸ್ದೆ, ಆ ಅಡುಗೆ ಮಾಡಿಸ್ದೆ, ಈ ಅಡುಗೆ ಮಾಡಿಸ್ದೆ ಅಂದರೆ ಪ್ರಯೋಜನ ಏನು? ಅದ್ರ ಬದಲು ಅವ್ರು ಇದ್ದಾಗ ಪ್ರೀತಿಯಿಂದ ಅಮ್ಮ ತಿಂದ್ಯಾ, ಉಂಡ್ಯಾ, ಕೂತ್ಕೋ, ಯಾಕೆ ಇವತ್ತು ಸಪ್ಪಗಿದೆಯಾ, ಬಾ ಒಂದು 4 ಹೆಜ್ಜೆ ವಾಕ್ ಮಾಡೋಣ, ಬಾ ಜೊತೆಲಿ ಕೂತ್ಕೋ, ಏನು ಯಾಕೆ ಸಪ್ಪಗಿದೆಯಾ, ಬಾ ಮಾತಾಡೋಣ ಅಂತ. ಅಂದರೆ ಈ ಮಕ್ಕಳುಗಳು ನಾವು ಪ್ರೀತಿಸಿದಾಗ ಏನಾಗುತ್ತೆ, ಪ್ಯಾಂಪರ್ ಮಾಡಿದಾಗ ಅವ್ರಿಗಿನ್ನೂ ಆರೋಗ್ಯವರ್ಧನೆ ಜಾಸ್ತಿ ಆಗುತ್ತೆ. 5 ವರ್ಷ ಬದುಕೋರು 10 ವರ್ಷ ಬದುಕ್ತಾರೆ, 10 ವರ್ಷ ಬದುಕೋರು 20 ವರ್ಷ ಬದುಕ್ತಾರೆ. ಜೀವನದಲ್ಲಿ ಮನುಷ್ಯ 2 ಸರಿ ಶೈಶಾವಸ್ಥೆಗೆ ಬರ್ತಾನೆ ಅಂತ. ಒಂದು ಅಸಲಿ ಶಿಶು ಆಗಿದ್ದಾಗ ಶೈಶಾವಸ್ಥೆಯಲ್ಲಿರ್ತದೆ. 2ನೇದು 60 ವರ್ಷ ಆದಮೇಲೆ ಅವರೆಲ್ಲ ಮಕ್ಕಳು ಥರ. ಏನೇ ಒಂದು ವ್ಯತ್ಯಾಸಗಳಾದ್ರೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರನ್ನ ಒಂದು ಮಕ್ಕಳ ಥರ ನೋಡಿಕೊಂಡು ನಾವು ಅವ್ರನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಇದು ಎಲ್ಲ ಮಕ್ಳಿಗೂ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ, ತಂದೆ ತಾಯಿಗಳು ಸಾಕ್ಷಾತ್ ದೇವರು, ಮಾತಾಡೋ ದೇವರು. ಇದ್ದಾಗ ಅವರ ಆಸೆ ಪೂರೈಸಿ, ಇದ್ದಾಗ ಜೀವಂತ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ. ಆಮೇಲೆ ನೀವು ಏನೇ ಮಾಡಿದ್ರು ಏನೇ ಶ್ರಾದ್ದ ಮಾಡಲಿ ಅಥವಾ ಫೋಟೋ ಮುಂದೆ ದಿನಾ ನೀವು ಭಕ್ತಿ ಸಮರ್ಪಣೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದ್ರ ಬಗ್ಗೆ ಜೀವಂತ ಇದ್ದಾಗ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ಳಿ. ಏಕೆಂದರೆ ಹುಟ್ಟಿದಾಗ ನಾವು ಹೇಳಿದ್ನಲ್ಲ ಅವಾಗ ಎಲ್ಲ ಮಗು, ನಾವು ಕೀಟದ ಥರ. ನಾವು ಇವತ್ತಿನ ಈ ಸ್ಥಿತಿಗೆ ಕಾರಣವೇ ತಂದೆ ತಾಯಿಗಳು. ಅದಕ್ಕೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವರೆಲ್ಲ ಪಟ್ಟಿರೋ ಕಷ್ಟಗಳಿಗೆ, ನಮಗೋಸ್ಕರ ಮಾಡಿರೋ ತ್ಯಾಗಕ್ಕೆ ವೃದ್ಧಾಪ್ಯನ ಅವರು ಒಂದು ಘನತೆಯಿಂದ ನೋಡ್ಕೋಬೇಕು, ಗೌರವದಿಂದ ನೋಡ್ಕೋಬೇಕು. ಆ ವೃದ್ಧಾಪ್ಯಕ್ಕೆ ಒಂದು ಡಿಗ್ನಿಟಿ ಕೊಡಬೇಕು ನಾವು. ಈ ಡಿಗ್ನಿಟಿ ಬಿಫೋರ್ ಡೆತ್ ಅಂತಾರೆ ನೋಡಿ, ಡಿಗ್ನಿಟಿ ಇನ್ ಲೈಫ್ ಅಂತ ಮಾತಾಡ್ತೀವಿ. ಏನು ಅಂದರೆ ಎಲ್ಲ ಒಳ್ಳೆ ಬಂಗ್ಲೆ ಥರ ಮನೆ ಇರಬೇಕು, ಐಷಾರಾಮಿ ಕಾರ್ ಇರಬೇಕು, ಎಲ್ಲ AC, ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಒಳ್ಳೆ, ಇದೆಲ್ಲ ಡಿಗ್ನಿಟಿ ಇನ್ ಲೈಫ್. ಇದು ಡಿಗ್ನಿಟಿ ಬಿಫೋರ್ ಡೆತ್ ಅಂತ. ಇಷ್ಟೆಲ್ಲ ಜೀವನ ಮನುಷ್ಯನಲ್ಲಿ ಹುಟ್ಟಿ ಇಷ್ಟೆಲ್ಲ ಈ ಲೆವೆಲ್ಗೆ ಬಂದಿರ್ತೀವಿ, ಇಷ್ಟೆಲ್ಲ ತ್ಯಾಗ ಮಾಡಿರ್ತೀವಿ. ಮಕ್ಕಳುಗಳು ನಾವೇನು ಮಾಡಬೇಕು ಅಂದರೆ ಅವರ ವೃದ್ಧಾಪ್ಯಕ್ಕೆ ಒಂದು ಗೌರವ ಬರೋಂಗೆ ನಾವು ಅವ್ರಿಗೆ ಸಹಕರಿಸ್ಬೇಕು. ಆ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ಬೇಕು, ಅವ್ರಿಗೆ ಎಂಜಾಯ್ ಮಾಡೋಂಗೆ. ಈಗ ನಮ್ಮಮ್ಮ ನಮಗೋಸ್ಕರ ಮಾಡಿದರೆ ಇವತ್ತು ಅಷ್ಟೇ ಮನೇಲಿ ನಾನೇ ಅಡುಗೆ ಮಾಡೋದು, ಎಲ್ಲ ನಮ್ಮ ತಾಯಿನ ಸುಖವಾಗಿ ನೋಡ್ಕೊಳ್ಳೋದು, ಅವ್ರನ್ನ ಕೂರ್ಸೂಟ ಆಗ್ತೀನಿ ನಾನು. ಅಲ್ಲ, ಇದನ್ನು ನಾನು ಅಹಂಕಾರಕ್ಕೆ ಹೇಳ್ಕೊತಾ ಇಲ್ಲ, ಅವರು ರೀಪೇ ಮಾಡ್ತಾಯಿದ್ದೀನಿ. ನೀವು ಏನು ನಿಮ್ಮ ದೇಹದ ಚರ್ಮ ಸುಲಿದು ಚಪ್ಪಲಿ ಮಾಡೋಕ್ಕೋದ್ರೂ ತಾಯಿ ಕಮ್ಮಿನೇ. ಹಾಗಾಗಿ ಇದ್ದಾಗ ಚೆನ್ನಾಗಿ ನೋಡ್ಕೊಳ್ಳಿ, ಇದ್ದಾಗ ಪ್ರೀತಿ. ಏಕೆಂದರೆ ಅವರೆಲ್ಲ ಸಾಕ್ಷಾತ್ ದೇವರು. ಆ ಪ್ರೀತಿ ಜೀವನದಲ್ಲಿ ಇನ್ನೆಲ್ಲೂ ಸಿಗಲ್ಲ. ಇದ್ದಾಗ ನಾವು ಕಳ್ಕೊಂಬಿಟ್ರೆ ಆಮೇಲೆ ನೀವು ಏನೇ ತಿಪ್ಪದ ಲಾಗ ಹಾಕು
ದಿನಕ್ಕೆ 50 ಲಾಗ ಹಾಕಿದ್ರು ತಂದೆ ತಾಯಿಗಳನ್ನ ವಾಪಸ್ ತರೋಕ್ಕಾಗಲ್ಲ. ಅದು ಮತ್ತೆ ಸಿಗಲಾಗದಂಥ ಅಮೂಲ್ಯವಾದ ವಸ್ತುಗಳು, ಎಸ್ಪೆಷಲಿ ಅವ್ರ ಪ್ರೀತಿ. ಒಂದು ಪನೋರಮಿಕ್ ವ್ಯೂ ಬರಬೇಕು, ನಾವು ಕೂತ್ಕೊಂಡಾಗ ಒಂದು ಸರಿ ಕಣ್ಮುಂದೆ ಚಿತ್ರ ಬರಬೇಕು. ಹುಟ್ಟು ತವಿಂದ ಇವತ್ತಿನವರೆಗೆ ತಂದೆ ತಾಯಿಗಳು ಎಷ್ಟು ತ್ಯಾಗ ಮಾಡಿರ್ತಾರೆ ನಮಗೋಸ್ಕರ. ಅವರು ಎಲ್ಲ ಸ್ವಾರ್ಥಗಳನ್ನ ಬಿಟ್ಟು ನಮಗೋಸ್ಕರ ಎಷ್ಟು ಕೆಲಸ ಮಾಡಿರ್ತಾರೆ. ಹಾಗಾಗಿ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದೊಡ್ಡವರಾದಮೇಲೆ ಏನಿಲ್ಲ, ಜಸ್ಟ್ ಅವ್ರ ರೆಸ್ಪೆಕ್ಟ್. ದಿನದಲ್ಲೇ ಒಂದು 10 ನಿಮಿಷ, ನಾನು ಅದೇ ಹೇಳೋದು ಎಲ್ಲ. ಇನ್ನೊಂದು ವಿಚಾರ ನಾನು ಯುವಕರಿಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದರೆ, ದಿನದಲ್ಲಿ ಅರ್ಧ ಗಂಟೆ ಒಂದು ದಿನದಲ್ಲಿ 24 ಗಂಟೆ ಇರುತ್ತಲ್ಲ, 24 ನಿಮಿಷ ತಂದೆ ತಾಯಿಗಳಿಗೆ ಕೊಡಿ. ಬೆಳಗ್ಗೆ ಒಂದು 10 ನಿಮಿಷ, ಸಂಜೆ ಒಂದು 10 ನಿಮಿಷ. ಏನಿಲ್ಲ, ಅವ್ರ ಜೊತೆ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋದು. ಅಲ್ಲಿ ನಾನು ಕಾರ್ಪೊರೇಟ್ ಟೀಮ್ ಲೀಡ್ರು, ನಾನು ಇಂಜಿನಿಯರು, ನಾನು ಅದು ಆ ಅಹಮಿಕೆಗಳಿಲ್ಲದೆ, ಆ ಥರ ಯಾವುದೇ ಗುಣವಾಚಕಗಳಿಲ್ಲದೆ ಒಂದು ಮಗು ಥರ ಪಕ್ಕ ಕೂತ್ಕೊಂಡು ಪ್ರೀತಿಯಿಂದ ಮಾತಾಡೋದು, ಮುಖ ನೋಡಿಕೊಂಡು. ಅಮ್ಮ ತಿಂದ್ಯಾ, ಉಂಡ್ಯಾ, ಇವತ್ತು ಹೆಂಗಿತ್ತು, ಯಾಕೆ ಸಪ್ಪಗಿದೆಯಾ, ಬಾ ಜೊತೇಲಿ ಕೂತ್ಕೋ, ಊಟಕ್ಕೆ ಕೂತ್ಕೋ, ಬಾ ನನ್ನ ಜೊತೆ ಮಾಡು, ಇನ್ನೊಂದೆರಡು ತುತ್ತು ತಿನ್ನು, ಯಾಕೆ ಕಮ್ಮಿ ತಿಂತಾ ಇದೆಯಾ, ಈ ಥರ ಸಹಜವಾದ ಮಾತುಗಳಾಡ್ಕೊಂಡು, ಬಾ ಒಂದೆರಡು ಹೆಜ್ಜೆ ವಾಕ್ ಮಾಡೋಣ, ಒಂದು ಹವಾ ತೊಗೊಂಬರೋಣ, ಬಾ ಚೆನ್ನಾಗಿರು. ಈ ಥರ ಪ್ಯಾಂಪರ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಆರೋಗ್ಯವರ್ಧನೆ ಆಗುತ್ತೆ, ಉತ್ಸಾಹ ಜಾಸ್ತಿ ಆಗುತ್ತೆ. ಇನ್ನೂ ಅವರು ಆರೋಗ್ಯವರ್ಧನೆ ಆದರೆ ನಮ್ಮ ದೇವರು ನಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ನಮಗೆ ಬಲ. ಈಗ ನೋಡಿ, ನಮ್ಮ ತಂದೆ ಇಲ್ಲ, ನನಗೆ ಅನಾಥ ಅನಿಸಿಲ್ಲ, ಯಾಕೆಂದರೆ ನಮ್ಮ ತಾಯಿ ಇದ್ದಾಳೆ, ನನಗೆ ಜನ್ಮ ಕೊಟ್ಟಿರೋಳಿದ್ದಾಳೆ. ಹಾಗಾಗಿ ನನಗೆ ಆ ಫೀಲೇ ಇಲ್ಲ. ತಾಯಿ ಅವರ ಒಂದು ಇದು ತುಂಬ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ. ಹಾಗಾಗಿ ಇದೆಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಅದಕ್ಕೆ ಹೇಳಿರೋದು ಮಾತೃದೇವೋಭವ. ಫಸ್ಟು ತಂದೆ ತಾಯಿಲಿ ದೇವ್ರನ್ನ ಕಾಣಬೇಕು, ನಾವು ಕಾಣಬೇಕು. ಇದನ್ನೆಲ್ಲ ಈ ಪ್ರವೃತ್ತಿನ ಬೆಳೆಸ್ಕೋಬೇಕು. ಇಲ್ಲ ಅಂತಂದ್ರೂ ದಿನ ಅವ್ರ ಜೊತೆ ಕೂತ್ಕೊಂಡು 10 ನಿಮಿಷ ಮಾತಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ದಿನದಲ್ಲಿ 24 ಗಂಟೆಯಲ್ಲಿ 24 ನಿಮಿಷ ತಂದೆ ತಾಯಿಗಳಿಗೆ ಕೊಡಿ. ಪ್ರೀತಿಯಿಂದ ಪಕ್ಕ ಕೂತ್ಕೊಂಡು ಮಾತಾಡಿ, ಸಮಯ ಕೊಡಿ. ಎಷ್ಟೋ ಅವ್ರ ಕಷ್ಟ ಸುಖಗಳು ನಿಮ್ಗೆ ಅರಿವಾಗುತ್ತೆ. ಸಮಯನೇ ಕೊಡಲಿಲ್ಲ ಅಂತಂದರೆ ಪ್ರಯೋಜನ ಇಲ್ಲ. ಆಮೇಲೆ ನಾವು ಪರಿತಪಿಸಿ ಅವ್ರು ಹೋದ್ಮೇಲೆ ಅದ್ರ ಬದಲು ಕೈಲಿದ್ದಾಗ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರ ಮೌಲ್ಯ ಅರ್ಥ ಮಾಡ್ಕೊಳ್ಳಿ, ಅವ್ರಿಗೆ ನಿಮ್ಮ ಸಮಯ ಕೊಡಿ ಅಂತ ನಾನು ನಿಮ್ಮ ಮೀಡಿಯಾದ ಮುಖಾಂತರ ಎಲ್ಲ ಯುವಕರನ್ನ, ಎಲ್ಲ ಮಕ್ಕಳನ್ನ ನಾನು ವಿನಂತಿ ಮಾಡ್ತೀನಿ. ಆನಂದ್ ಮಹೇಂದ್ರ ಅವರು ನಿಮ್ಮನ್ನ ಅವ್ರಿಗೆ ಭೇಟಿ ಆಗೋದಕ್ಕೆ ಅವ್ರಿಗೆ ಯಾವ ರೀತಿ ಇನ್ಸ್ಪೈರ್ ಆಯ್ತು, ಮತ್ತೆ ನೀವು ಹೋಗಿರೋದು ಬಜಾಜ್ ವೆಹಿಕಲ್ ಅಲ್ಲಿ, ಅಂದ್ರೆ ನನಗೆ ಪ್ರಶ್ನೆ ಬಂದಿದ್ದು, ಬಜಾಜ್ ಅವರು ಸಂಪರ್ಕ ಮಾಡಲಿಲ್ಲ, ಆನಂದ್ ಮಹೇಂದ್ರ ಅವರು ಮಾಡಿದ್ರು ಅಂದ್ರೆ ಅವ್ರಿಗೆ ನಿಮ್ಮಲ್ಲಿ ಯಾವ ಗುಣ ಅಥವಾ ಏನು ಇನ್ಸ್ಪೈರ್ ಆಯ್ತು ಅವ್ರಿಗೆ? ಅಲ್ಲ, ನೀವೇ ಹೇಳೋದು ಸುಮಾರು ಜನ ಹೇಳಿದ್ದಾರೆ, ಆನಂದ್ ಮಹೀಂದ್ರ ಈಸ್ ಮೋರ್ ಹ್ಯಾಪಿ ದ್ಯಾನ್ ಬಜಾಜ್ ಅಂತ. ಹೌದು, ನಾನು ಯಾತ್ರೆ ಮಾಡಿರೋದು ಬಜಾಜ್ ಚೇತಕಲ್ಲಿ. ಇಲ್ಲ, ಅದು ನನಗೇನಾಯಿತು ಅಂದರೆ, ಈಗ ನಿಮ್ಗೆ ಆ್ಯಲೋ ಅಂತ ಹೇಳಿದ್ನಲ್ಲ, ಅರುಣಾಚಲ್ ಪ್ರದೇಶಲ್ಲಿ ಆ್ಯಲೋಯಿಂದ ಮೇಚುಕಾಗೆ ಹೋಗಿದ್ದೆ. ಅದು ಏನು ಅಂದರೆ, ಮೇಚುಕಾ, ಟ್ಯಾಟೋ ಇವೆಲ್ಲ ತುಂಬ ರಿಮೋಟ್ ಪ್ಲೇಸ್ಗಳು. ಇವಾಗಲೂ ಕೂಡ ಅಲ್ಲಿ ನಾನು ಹೋದ ಟೈಮಲ್ಲಂತೂ ಇಂಟರ್ನೆಟ್ ಎಲ್ಲ ಏನೂ ಇರಲಿಲ್ಲ. ಅಲ್ಲಿ ಬರೀ ಕಾಲು BSNL ಒಂದು ಮಾತ್ರ. ಅದು ಯಾವಾಗಲೋ ರಾತ್ರಿ ಹೊತ್ತು ಒಂಚೂರು ಲೈನ್ ಸಿಗುತ್ತೆ, ಯಾವುದೇದೋ ಒಂದು ಟಾಪು. ಜನ ಇನ್ನೂ ಅಲ್ಲಿ ಈಗ ಟ್ಯಾಟೋದಲ್ಲಿ ಅಲ್ಲೆಲ್ಲ ಇಂಟರ್ನೆಟ್ಟೇ ಇಲ್ಲ. ನನಗೇನಾಯಿತು, ನಾನು ಆ್ಯಲೋ ಬಿಟ್ಟ ಮೇಲೆ ಆ್ಯಲೋದಲ್ಲಿ ಒಂಚೂರು ಯಾವುದೇದೋ ಒಂದೆರಡು ಯಾವುದೋ ಸಿಮ್ ನಡೆಯುತ್ತೆ ಅಷ್ಟೇ. ಅಲ್ಲಿಂದ ಲೋಕಲ್ ಯಾವುದೋ ಏರ್ಟೆಲ್ಲೋ ಅಥವಾ ಇನ್ನೊಂದೋ ನಡೀಬೋದು. ಅಲ್ಲಿಂದ ಹೋಗಿ ಮೇಚುಕಾಗೆ ಹೋಗಿದ್ದೆ. ಮೇಚುಕಾಗೆ ಹೋಗಿ ಆ್ಯಲೋಗೆ ಬರೋದು ಒಂದು 5-6 ದಿನ ಆಯಿತು. ಒಂದು 3-4 ದಿನ ಎಲ್ಲಿ ಹೋದರೂ ಬಾರ್ಡ್ರಿಗೆ ಅಷ್ಟೆಲ್ಲ ದೂರ ಹೋದ್ಮೇಲೆ ಎಲ್ಲನೂ ನೋಡ್ಕೊಂಬರ್ಬೇಕು. ಚೀನಾ ಬಾರ್ಡ್ರು ಅಲ್ಲೆಲ್ಲ ಹೋಗಿ ಸುತ್ತಾಡಿ ಆಲೋಗೆ ಮತ್ತೆ ಒಂದು ವಾರ ಬಿಟ್ಕೊಂಡು ಮೇಚುಕಾಗೆ ಹೋಗಿ ವಾಪಸ್ ಬಂದೆ. ಪಕ್ಕದ ಮನೆಯವರನ್ನ ಒಂಚೂರು ರಿಕ್ವೆಸ್ಟ್ ಮಾಡಿ, ಒಂದು ವಾರದಿಂದ ಯಾವುದೂ ನನಗೆ ಮೆಸೇಜ್ ಬಂದಿಲ್ಲ, ಹೋಗಿಲ್ಲ, ಏನೇನೋ ಸ್ವಲ್ಪ ವೈಫೈ ಆನ್ ಮಾಡಿಸ್ಕೊಂಡು ನಾನು ನನ್ನ ವಾಟ್ಸಪ್ ನಂಬರ್ಗೆ ನೋಡಿದೆ. ಒಂದಷ್ಟು ಮೆಸೇಜ್ ಎಲ್ಲರೂ ಕಂಗ್ರ್ಯಾಚುಲೇಷನ್ ಭಯ್ಯ, ಕಂಗ್ರ್ಯಾಚುಲೇಷನ್ ಸಾರಿ ಕಳಿಸ್ತಾ ಇದ್ದಾರೆ. ಯಾಕೆ ಕಂಗ್ರ್ಯಾಚುಲೇಷನ್? ಮೋಸ್ಟ್ಲಿ ಏನೋ ಇದೇ ಥರ ನ್ಯೂಸ್ ಒಂದು ಯಾವುದೋ ಒಂದು ಟಾಪ್ ನ್ಯೂಸ್ ಹೋಗಿರುತ್ತೆ ಅದಕ್ಕೆ. ಆಮೇಲೆ ನೋಡಿದ್ರೆ ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮತ್ತು ಒಂದಷ್ಟು ಮೀಡಿಯಾದವರು ಕೂಡ ನನಗೆ ನನ್ನ ನಂಬರ್ ಇರುತ್ತಲ್ಲ ಮೈಸೂರಿನ ಒಂದಷ್ಟು ಎಲ್ಲ ಮಾಡಿ, ಪ್ಲೀಸ್ ಕಾಲ್ ಮೀ ಯುವರ್ ನಂಬರ್ ಈಸ್ ನಾಟ್ ರೀಚಬಲ್ ಅಂತ ಕಳಿಸಿದ್ದಾರೆ. ಆಮೇಲೆ ವಾಪಸ್ ನಾನು ಟ್ರೈ ಮಾಡಿ ನೋಡಿದಾಗ ಕಂಗ್ರ್ಯಾಚುಲೇಷನ್ ಆನಂದ್ ಮಹೀಂದ್ರ, ಈ ಲಿಂಕು ಆನಂದ್ ಮಹೀಂದ್ರ ಸರ್ ಟ್ವೀಟ್ ಮಾಡಿರೋದು ನಮ್ಮ ಬಗ್ಗೆ. ಈ ವ್ಯಕ್ತಿ ಈಗ ನಂದು ಇದು ಮಾಡಿ ಮೈಸೂರಿನವ್ರು ಯಾರೋ ಕಳಿಸಿದ್ದಕ್ಕೆ ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡಿರೋದು. ಇವ್ರ ಮಾತೃ ಪ್ರೇಮ ಮತ್ತು ದೇಶ ಪ್ರೇಮ ಮೆಚ್ಚುಗೆ ಆಗಿದೆ, ಅವ್ರನ್ನ ಕನೆಕ್ಟ್ ಮಾಡಿದ್ರೆ ನಾನೊಂದು ಕಾರ್ ಕೊಡ್ತೀನಿ ಅವ್ರಿಗೆ ಅಂತ ಒಂದು ಟ್ವೀಟ್ ಮಾಡಿರೋದು. ಅದು ವೈರಲ್ ಆಗಿದೆ. ನನಗೆ ಗೊತ್ತೇ ಇಲ್ಲ, ನಾನು ಅಲ್ಲಿ ಮೇಚುಕಲ್ಲಿದ್ನಲ್ಲ, ಇಲ್ಲಿಗೆ ಬಂದಾಗ ಎಲ್ಲರೂ ಕಂಗ್ರ್ಯಾಚುಲೇಷನ್. ಆವಾಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಮತ್ತು ಎಲ್ಲ ಕೆಲವೊಂದು ಫ್ಯೂ ಮೀಡಿಯಾ ಪರ್ಸನ್ನಿಂದ ಗೊತ್ತಾಯ್ತು ವಿಚಾರ. TV9 ಅವರೆಲ್ಲ ಪಾಪ ಸಂಪರ್ಕ ಮಾಡಿದರು ನಮ್ಮನ್ನ. ಅವರೊಬ್ಬರೇ ಅಂತಲ್ಲ, ಸುಮಾರು ಜನ ಮಾಡಿದರು. ಬಟ್ ಅವರು ಸ್ವಲ್ಪ ನನ್ನ ಪರ್ಸ್ಯೂ ಮಾಡಿ ಒಂದಷ್ಟು ನಂದೆಲ್ಲ ತಗೊಂಡ್ರು. ಆವಾಗ
ನನಗೆ ಗೊತ್ತಾದದ್ದು. ಗೊತ್ತಾಗಿ ಆಮೇಲೆ ಒಂದು ವರ್ಷ ನಾನು ಆ್ಯಕ್ಚುಲಿ ಏನಾಯಿತು ಅಂದರೆ, ಈಗ ಸುಮಾರು ಥಿಂಕ್ ಟ್ಯಾಂಕು ಅವರೆಲ್ಲ ಸ್ವಲ್ಪ ಕೆಲವೊಂದು ಸಜೆಸ್ಟ್ ಮಾಡಿದ್ಮೇಲೆ ಒಂದು ವರ್ಷ ನಾನು ತೊಗೊಂಡಿರಲಿಲ್ಲ ಕಾರು. ಫಾಲೋ ಅಪ್ ಮಾಡಿದ್ರು ಅವರು, ತುಂಬ ಫಾಲೋ ಅಪ್ ಮಾಡಿ 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 ಆಮೇಲೆ ಮೈಸೂರಿಗೆ ಬಂದ ಮೇಲೆ ಫಾಲೋ ಅಪ್ ಮಾಡಿ ನನಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟರು. ಅಲ್ಲ, ಈಸ್ ದ ನೇಷನ್ ಸರ್ವರು, ಈಸ್ ದ ನ್ಯಾಷನ್. ಅವರು ದೇಶಕ್ಕೋಸ್ಕರ ಅವರು ಬಿಸ್ನೆಸ್ ಮ್ಯಾನ್ ಅಂದರೆ ಸುಮ್ಮನೆ ಏನೋ ಇದಕ್ಕಲ್ಲ, ಎಲ್ಲರೂ ಅಷ್ಟೇ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ತಾರೆ. ಈಸ್ ಅ ನೇಷನ್ ಸರ್ವರು. ಮತ್ತು ಇದೇ ಥರ ಎಷ್ಟೋ ಜನಕ್ಕೆ ಗುರುತಿಸಿ ಅವರು ಕೊಟ್ಟಿರೋದು, ಆ ಥರ ಸಾವಿರಾರು ಉದಾಹರಣೆಗಳಿವೆ. ಇವನ್ ನಂದು ಹಿಂದೆ ಮುಂದೆ ಇವನ್ ಬರೋಡಾದ ಮಹಾರಾಜಂಗೂ ಅವರು ತಾರ್ ಅನ್ನೋದು ಯಾವುದೋ ಒಂದು ಜೀಪು ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ವೈರಲ್ ಆಗಿತ್ತು. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೂ ಸಜೆಸ್ಟ್ ಮಾಡಿ, ಅದೇ ಒಂದು ವರ್ಷ ಆದಮೇಲೆ ನಾನು ಕಾರ್ ಫಾಲೋ ಅಪ್ ಮಾಡಿದ್ರು ಅವರು. ಸೌರವ್ ಸಿಂಹ, ಸುಮಾರು ಜನ ಅವರು ಸ್ಟಾಫ್ಗಳೆಲ್ಲ, ನಂದಿ ಗ್ರೂಪ್ ಅವರು ವೇ ಆಗುತ್ತೆ. ಇವಾಗ ಲಾಕ್ಡೌನ್ ಕಾರಣ ನಿಮಗೆ ಜಾಗಗಳು ಕವರ್ ಮಾಡೋಕ್ಕಾಗಿಲ್ಲ ಅಂತ ಏನಾರು ಆಯ್ತಾ? ಇಲ್ಲ, ಆಲ್ಮೋಸ್ಟ್ ಎಲ್ಲ ನೋಡಿದ್ವಲ್ಲ ನಾವು. ಎಲ್ಲ ಒಂದು 4-5 ಹಂತದಲ್ಲಿ ಎಲ್ಲ ಕಡೆ, ಒಂದು ಕಡೆ ಈ ಕಡೆ ಕಾಶ್ಮೀರ ಕಡೆ, ಇನ್ನೊಂದು ಸೈಡ್ ಈ ಕಡೆ, ಇನ್ನೊಂದು ಸೈಡ್ ಮಧ್ಯಭಾಗ, ಈ ಕಡೆ ಈ ಸರಂತೂ 23 ರಾಜ್ಯಗಳೆಲ್ಲ ಸ್ಕೂಟ್ರಲ್ಲಿ ಒಂದೊಂದು ಹಳ್ಳಿನೂ ಸುತ್ಕೊಂಡ್ಬಂದಿದೆ. ಹೇಳದ್ನಲ್ಲ, ಹಳ್ಳಿಗಳೆಲ್ಲ. ಹಾಗಾಗಿ ಎಲ್ಲೂ ಏನು ತೊಂದರೆ ಇಲ್ಲ. ಬಟ್ ಅದೇ ಸ್ವಲ್ಪ ಏನು ಅಂದರೆ, ಲಾಕ್ಡೌನು ಇಲ್ಲ ಅಂದಿದ್ದಾಗ ಆ್ಯಕ್ಚುಲಿ ನಮ್ಮದೆಲ್ಲ ಮೋದಿನ ಭೇಟಿ ಆಗೋದು ಮಾಡೋದು ಅವೆಲ್ಲ ಒಂಚೂರು ಇತ್ತು. ಅದ್ರ ಆಸೆಗಳಿದೆ ಎಲ್ಲ. ಈಗ ನೋಡೋಣ, ಯಾಕೆಂದರೆ ಇವಾಗೆಲ್ಲ ಕೊರೋನಾ ಇರೋದ್ರಿಂದ ಇವಾಗ ನಮ್ಮ ಸ್ವಾರ್ಥ ಮೇಯ್ನ್ ಅಲ್ಲ. ಯಾಕೆಂದರೆ ಸಮಾಜ ಆತಂಕದಲ್ಲಿರಬೇಕಾದ್ರೆ ನಾವು ಅದಕ್ಕೆ ಸಹಕರಿಸ್ಬೇಕು. ಈಗ ಹೊರಗಡೆ ನಮ್ಮ ತಾಯಿನ 70 ವರ್ಷದವ್ರ ತಾಯಿನ ಕರ್ಕೊಂಡು ಓಡಾಡೋದು ಅಷ್ಟು ಸುರಕ್ಷಿತ ಅಲ್ಲ. ಹಾಗಾಗಿ ವಿ ಹ್ಯಾವ್ ಟು ಫಾಲೋ ಗೌರ್ಮೆಂಟ್, ಸರ್ಕಾರದಿಂದ ಏನು ನಿಯಮಗಳಿರುತ್ತೆ ಅದ್ರ ಕಡೆ ಆದ್ಯತೆ ಈಗ. ಹೇಗೆ ಎಲ್ಲ ಸಮಾಜ ಮುಂಚಿನ ಥರ ಆರೋಗ್ಯವಾಗಿ ಎಲ್ಲ ಮುಂಚೆ ಥರ ಜನ ಪ್ರೀತಿ ವಿಶ್ವಾಸದಿಂದ ಇರೋವಂಥ ಸಮಯ ಬರಲಿ ಅಂತಲೇ ನಮ್ಮ ಆಸೆ ಯಾವಾಗಲೂ. ಈಗೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಕೊಡಿಸಿ ನಮ್ಮ ತಾಯಿಗೆ. ಹೀಗಾಗಿ ಎಲ್ಲ ಕ್ಲಿಯರ್ ಆದಮೇಲೆ ನೋಡೋಣ, ಹೇಳಕ್ಕೆ ಬರಲ್ಲ. ಈಗ ನಮ್ಮ ಮತ್ತೆ ಹೋಗ್ಬೇಕಂದ್ರೆ ಸ್ಕೂಟ್ರಲ್ಲಿ ಹೋಗ್ತೀರಾ ಅಥವಾ ಕಾರಲ್ಲಿ? ನಾವು ಸರಳ ಸ್ಕೂಟ್ರು ಕಾರು ಇದು ಮಾಡಿದ್ರು ಅದನ್ನು ನನ್ನ ಸೇವಾ ಜೀವನಕ್ಕೆ ಬಳಸ್ಕೊಳ್ಳೋದು. ಏಕೆಂದರೆ ನಾನು ಸರಳವಾಗಿ ಬದುಕೋದನ್ನ ಅಭ್ಯಾಸ ಮಾಡ್ಕೊಂಡು, ನಾವು ಒಂಥರ ಋಷಿ ಜೀವನ, ನಾವೇನು ಅಂದರೆ ಒಬ್ಬ ಸಾಧು ಜೀವನ, ಸಾಧು ಋಷಿ ಜೀವನ, ಒಬ್ಬ ತಪಸ್ವಿ ಜೀವನ ಮಾಡಬೇಕು ಅಂತ ನನಗೆ ಆಸೆ. ಈ ಕಾಮಕಾಂಚನಗಳಿಂದ 2018 ಜನವರಿ 14 ಯಾವತ್ತು ನನ್ನ ವೃತ್ತಿಗೆ ರಿಸೈನ್ ಮಾಡಿ ಇಚ್ಛಾ ನಿವೃತ್ತಿ ಅವತ್ತೇ ನಾನು ಎಲ್ಲದಕ್ಕೂ ಗುಡ್ ಬೈ ಹೇಳ್ಬಿಟ್ಟಿದ್ದೀನಿ. ಇನ್ನೇನು ಹಣ, ಅಧಿಕಾರ, ವಸ್ತು ಜನ್ಯವಾದ ಸುಖ ಇದೆಲ್ಲ ನಮಗೇನು ಇಷ್ಟ ಇಲ್ಲ. ಇನ್ನೇನಿದ್ರು ಒಂದು ಆಧ್ಯಾತ್ಮಿಕವಾಗಿ ನಾವು ಸ್ವಾಧ್ಯಾಯ ಮಾಡಿಕೊಂಡು, ಅಂದರೆ ಸ್ವತಂತ್ರವಾಗಿ ಎಲ್ಲ ವಿಚಾರಗಳನ್ನು ಅಧ್ಯಯನ ಮಾಡಿಕೊಂಡು ಅದರಿಂದ ಬರೋ ಜ್ಞಾನನ ಒಂದು 4 ಜನ ಆಸಕ್ತರಿಗೆ ಹೇಳ್ತಾ, ಅವ್ರ ಜೊತೆ ಕಳೀತಾ, ಒಂದು ಸಮಾಜಮುಖಿಯಾಗಿ ನಿಷ್ಕಾಮ ಸೇವೆಯಿಂದ, ಸಮಾಜದಿಂದ ಎಕ್ಸ್ಪೆಕ್ಟ್ ಮಾಡಿದೆ. ಈ ಮುಂಚೆ ಬಿಸ್ನೆಸ್ ನಾನು ಇಷ್ಟು ಕೆಲಸ ಮಾಡ್ತಿದ್ದೋ, ಇಷ್ಟು ಸಂಬಳ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ, ಇಷ್ಟು ಇನ್ಸೆಂಟಿವ್ ಬೇಕು, ಆ ಥರ ಯಾವುದೂ ಇಲ್ಲದೆ ನಿಷ್ಕಾಮ ಭಾವನೆಯಿಂದ ₹1 ಯಾವುದೂ ಎಕ್ಸ್ಪೆಕ್ಟ್ ಇಲ್ಲದೆ ಏನಿದ್ರು ನನ್ನ ಕೈಯಿಂದ ಏನಾದರೂ ಮಾಡೋದು ಸಮಾಜಕ್ಕೆ. ಆ ಥರ ಜೀವ ರಕ್ಷಣೆಗೋಸ್ಕರ ಊಟ ಮಾಡ್ಕೊಂಡು ಆ ಥರ ಇಬ್ಬರು ನಿತ್ಯ ಓದ್ತಾ ಮಾಡ್ತಾ ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊತಾ ಜೀವನ ಮಾಡಬೇಕು ಅನ್ನೋದೇ ನಮ್ಮ ಸಂಕಲ್ಪ. ಹಾಗಾಗಿ ನಮಗೆ ಇನ್ಯಾವುದು, ನಮ್ಮ ಆಸೆಗಳೆಲ್ಲ ಮಿತಿಲಿದೆ. ಇವತ್ತು ಕೂಡ ನೆಲದ ಮೇಲೆ ಮಲಗ್ತೀವಿ, ಹಾಸಿಗೆ ಯೂಸ್ ಮಾಡಲ್ಲ, ಚಾಪೆ ಹಾಕ್ಕೊಂಡು ನೆಲ ಮೇಲೆ ನಾನು ನಮ್ಮ ತಾಯಿ ಮಲಗೋದು. ಏನು ಅಂದರೆ ನಮ್ಮ ತಂದೆಯಿಂದ ಬಳುವಳಿ ಬಂದಿರೋದು ಒಂದು ಮನೆ ಇದೆ. ಹಾಗಾಗಿ ಜೀವನಕ್ಕೆ ಎಷ್ಟು ಬೇಕೋ ನಮ್ಮ ಖರ್ಚುಗಳಿಗೆ, ಬೇರೆಯವ್ರು ಹಂಗಿಲ್ಲದೆ ತಿನ್ನಬೇಕಲ್ಲ. ಈಗ ದಿನಕ್ಕೆ 2 ಹೊತ್ತು ಬೇರೆಯವ್ರು ಹಂಗಿಲ್ಲದೆ ಊಟ ಮಾಡಬೇಕು. ಮತ್ತು ನಮ್ಮ ತಾಯಿಯವರೆಲ್ಲ ಚೆನ್ನಾಗಿ ಬಾಳಿ ಬದುಕಿರೋರು. ಹಾಗಾಗಿ ಅವ್ರ ಆರೋಗ್ಯದ ಖರ್ಚುಗಳಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ. ಇನ್ನೇನು ನಮಗೆ ಆಸೆಗಳೆಲ್ಲ ಮಿತಿಲಿದೆ. ಯಾವುದು ಬೇಕು ಅನ್ನೋದು ಯಾವುದೂ ಹಾಕಾರ ಇಲ್ಲ. ಏನಿದ್ರು ನಮ್ಮ ಹತ್ರ ಏನಾದರೂ ಸಾಧ್ಯವಾದ್ರೆ ಇರೋದನ್ನ ಬಳಸ್ಕೊಂಡು ಜೀವನ ಮಾಡೋದು, ಕಿಂಚಿತ್ ಏನಾದ್ರು ಕೊಡೋಕ್ಕೆ ಸಾಧ್ಯ ಆದರೆ ಕೊಡೋದು, ಅಷ್ಟು ಬಿಟ್ಟರೆ ನಮಗೆ ಬೇಕು ಅನ್ನೋ ಭಾವನೆ ಯಾವುದೂ ಇಲ್ಲ. ಹಾಗಾಗಿ ಇದ್ದುದಲ್ಲೇ ಸಂತೃಪ್ತ ಜೀವನ, ಎಲ್ಲದರಲ್ಲೂ ತೃಪ್ತಿ ಇದೆ. ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸ್ತಾ ಜೀವನನ ಸಾರ್ಥಕಪಡಿಸ್ಕೊಳ್ಳೋಣ. ನಮ್ಮ ತಾಯಿ ಜೊತೆಗೆ ಇನ್ನೂ ಯಾರಾದರೂ ಗುರು ಹಿರಿಯರುಗಳ ಸೇವೆ ಮಾಡ್ತಾ, ಅಗತ್ಯ ಇರೋರನ್ನ ಸೇವೆ ಮಾಡ್ತಾ ಕಾಲ ಕಳೆಯೋಣ. ಇವಾಗ ಟೋಟಲ್ ಎಷ್ಟು ದಿನ ಆಯಿತು ಹೋಗಿ ಬರೋದು? ಎಲ್ಲ 3 ವರ್ಷ ಆಯಿತು. 2 ವರ್ಷ 10 ತಿಂಗಳು ನಿರಂತರವಾದ ಪ್ರವಾಸದಲ್ಲೇ ಇದ್ದರು. 2 years 10 months. 2 ತಿಂಗಳು ಅದೇ ಲಾಕ್ಡೌನ್ ಅದೆಲ್ಲ ಆದಾಗ ಬರೋಕ್ಕೆ ಮಾಡೋಕ್ಕೆ ಇಲ್ಲಿ ಕರ್ನಾಟಕದ ಬಂದಾಗ ನಾನು ಹೇಳಿದ್ನಲ್ಲ, ಯಡಿಯೂರಪ್ಪ ಅವರು ಅದೆಲ್ಲ ಇದು ಮಾಡಿದ್ರು. ಅಲ್ಲಿನ ಜಿಲ್ಲಾಡಳಿತದವರೆಲ್ಲ ನಮಗೆ ಪುಷ್ಪವೃಷ್ಟಿ ಮಾಡಿ, ಆ ಕೊರೋನಾ ಸಂದರ್ಭದಲ್ಲೂ ಪುಷ್ಪವೃಷ್ಟಿ ಮಾಡಿ ಅಲ್ಲಿನ ಜಿಲ್ಲಾಡಳಿತದವರು, ತಹಸೀಲ್ದಾರರು ಮತ್ತು AC, ಫುಡ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿನ ಸರ್ಕಾರಿ ಅಧಿಕಾರಿಗಳು, ಪೊಲೀಸ್ನವರು ಎಲ್ಲ ಬಂದು ನಮ್ಮನ್ನು ಅಲ್ಲಿ ಕೊಟ್ಟಾಗ ಅಲ್ಲೊಂದು ಸ್ವಲ್ಪ ದಿನ ಬಾರ್ಡ್ರಲ್ಲಿ ಮಧುಗಿರಿ ಡಿಸ್ಟಿಕ್ಕಲ್ಲಿ ಇದ್ದೋ.
ಅದು ಸ್ವಲ್ಪ ಒಂದು ಆಶ್ರಮದಲ್ಲಿ ಇದ್ದೋ, ರಾಮಕೃಷ್ಣ ಆಶ್ರಮದಲ್ಲಿ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಜರ್ನಿನೇ ಇದ್ದೋ ಅಂತಿಟ್ಟು. ಅಮ್ಮ ನಿಮಗೆ ಈ ಥರ ಹೋಗೋಣ ಅಂತ ಹೇಳಿದಾಗ, ಸ್ಕೂಟ್ರಲ್ಲಿ ಹೋಗೋಣ ಅಂತ ಹೇಳಿದಾಗ ನಿಮ್ಗೇನು ಅನಿಸ್ತು? ಭಯ ಆಯ್ತಾ ಅಥವಾ ಹೋಗ್ಬೋದು ಅನ್ನಿಸ್ತಾ? ಧೈರ್ಯವಾಗಿ ಆಯಿತು ಏನು ತೊಂದರೆ ಇಲ್ಲ ಹೋಗೋಣ ಅಂತ ಅನ್ನಿಸ್ತಾ? ಹೇಗೆ? ಇಲ್ಲ, ಏನೂ ಭಯ ಏನಾಗಿಲ್ಲ. ಹೇಳ್ದಾಯ್ತಾರೆ ಸ್ಕೂಟ್ರ್ ಮೇಲೆ ಹೋಗೋಣ ಕಣಮ್ಮ, ಎಲ್ಲನೂ ನೋಡ್ಬೋದು. ಡೋರ್ ಟು ಡೋರು. ಈಗ ಟ್ರೈನು ಬಸ್ಸಲ್ಲಾದರೆ ನಮಗೆ ನೋಡಿ ಲಗೇಜ್ ಹೊರಬೇಕು. ಈಗ ನಾವು 7 ಬ್ಯಾಗ್ನ ಅದರಲ್ಲಿ ಬಸ್ಸಲ್ಲಿ ಹೋಗಿದ್ರೆ 7 ಬ್ಯಾಗ್ ಹೆಂಗೆ ಬರೋದು? ಅವನೊಬ್ಬನೇ. ನನ್ನ ಕೈಲಿ ಏನೂ ಕೊಟ್ಟಿಲ್ಲ, ಅವ್ನು ಹೇಳಿದ್ಮೇಲೆ ಆರಾಮಾಗಿ ಬರೀ ಹಿಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳೋದಷ್ಟೇ. ಇಷ್ಟು ಲಗೇಜ್ ಹೊತ್ಕೊಂಡು ನಾವು ಇಷ್ಟೂರು ನೋಡೋಕ್ಕಾಗ್ತಿತ್ತಾ ಅಲ್ವಾ ಹೇಳಿ? ಆಗ್ತಾನೇ ಇರಲಿಲ್ಲ ಅದ್ರಲ್ಲಿ. ಏನೋ ಒಂದು ನಿರ್ದಿಷ್ಟವಾದ ಒಂದು ಸ್ಥಳ ತೋರಿಸ್ತಾರೆ ಟ್ರೈನಲ್ಲಿ ಹೋದರೆ, ಅದು ಲಗೇಜ್ಗೆ ಆಟೋ ಮಾಡಬೇಕು. ಅವ್ರು ಕೇಳಿದಷ್ಟು ಕೊಡಬೇಕು. ಒಂದೇ ಜಾಗದಲ್ಲಿ ನಿಲ್ಲಿಸ್ತಾನೆ, ಹೇಳ್ದಷ್ಟು ಇಸ್ಕೊಂಡು ಹೋಗ್ತಾನೆ. ಇನ್ನು ಮತ್ತೊಂದು ಜಾಗ ನೋಡ್ಬೇಕಂದ್ರೆ ಇನ್ನು ಕೊಡಬೇಕು. ಲಗೇಜು ಈಗ ಲಗೇಜ್ ತಗೊಂಡು ಹೊರ ತಂಟ ಇಲ್ಲ, ಗಾಡಿಯಲ್ಲಿ ಸೇಫಾಗಿರುತ್ತೆ ನೋಡಿ. ಎಲ್ಲೇ ಗಾಡಿ ಯಾವ ದೇವಸ್ಥಾನದ ಮುಂದೆ ನಿಲ್ಸಿದ್ರು ಒಂದು ಸಾಮಾನು ಕಳವಾಗಿಲ್ಲ ನೋಡಿ ಎಲ್ಲ ಕಡೆ. ಈಗ ಹೇಳೋದು ಒಂದು ಗುಂಡು ಪಿನ್ ಕೂಡ ನಮ್ಮದು, ಏನಾದ್ರು ನಾವು ಹೇಗಿಟ್ಟಿದ್ದೋ ಹಾಗೆ. ಎಲ್ಲ ತಾವು ನಿಲ್ಲಿಸಿದ್ದೀವಿ, ಅಷ್ಟು ದೂರ ನಿಲ್ಲಿಸ್ಬಿಟ್ಟು ಒಳಗೆಲ್ಲ ಹೋಗಿದ್ದೀವಿ. ಬರುವರಿಗೆ ಯಾರು ನೋಡಿ ಒಂದು ಮುಟ್ಟಿ ಒಂದು ಕಳುವು ಮಾಡಿಲ್ಲ. ಎಷ್ಟೋ ಕಡೆ ನೀವು ನೋಡಿದಾಗ ಯಾತ್ರಿಕರದು ಸಾಮಾನು ಕಳುವಾಯ್ತು ಅಂತೆಲ್ಲ ಕೇಳಿದ್ದೀರಿ ಅಲ್ವಾ? ನೋಡಿ, ನಾವು ಅದರಲ್ಲಿ ಏನು ಡಾಕ್ಯುಮೆಂಟ್ ಎಲ್ಲ ಇರ್ತಿತ್ತು, ಆಧಾರ್ ಕಾರ್ಡು, ಇನ್ನೇನಾರು ವೋಟರ್ ಐ ಡಿ, ಅದೆಲ್ಲ ಏನು ಬಿಡ್ತಿರ್ಲಿಲ್ಲ ನೋಡಿ. ದುಡ್ಡೊಂದು ಹತ್ರ ಇಟ್ಕೊತಾ ಇದ್ದೋ ಅಷ್ಟೇ. ದುಡ್ಡನ್ನ ಬ್ಯಾಗ್ ಒಂದು ಹತ್ರ, ವ್ಯಾನಿಟಿ ನನ್ನ ಹತ್ರ, ATM ಕಾರ್ಡ್ ಅದೆಲ್ಲ ಹತ್ರ ಇಟ್ಕೊಂಡ್ಬಿಡ್ತಿದ್ದೆ. ಬಾಕಿ ಸಾಮಾನುಗಳೆಲ್ಲ ಅದರಲ್ಲಿರೋದು, ಬೇಕಾದ ಬಟ್ಟೆ ಗಿಟ್ಟೆ ಎಲ್ಲ. ಅದು ಆ ಥರ ಆಯ್ತಲ್ವ, ಎಲ್ಲನೂ ನೋಡೋಕೆ ಅನುಕೂಲ ಆಗುತ್ತೆ ಅಂತ ಗಾಡಿ ಮೇಲೆ ಹೋಗೋಣ ಅಂತ ಆಯಿತು, ಒಪ್ಕೊಂಡೆ ನಾನು. ಯಾಕೆಂದರೆ ಮೊದಲಿಂದನೂ ನನಗೆ ಗಾಡಿ ಮೇಲೆ ಕೂತು ಅಭ್ಯಾಸ ಇದೆ. ಇಲ್ಲೇ ಇದ್ದಾಗ ಇವನು ನನ್ನನ್ನು ನಮ್ಮ ಈ ಕಡೆ ಎಲ್ಲ ನಗರ, ಚಾಮರಾಜನಗರ, ಅಲ್ಲಿಗೆಲ್ಲ ನಮ್ಮ ಮೈದಾವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದ, ಅದೆಲ್ಲ ಹೋಗ್ತಿದ್ದ. ಹಾಗಾಗಿ ಬೆಂಗಳೂರಲ್ಲಿ ನನ್ನ ಗಾಡೀಲಿತ್ತು, ಅಲ್ಲೇ ಇತ್ತಲ್ಲ ಸುತ್ತಮುತ್ತ ಇದೆಲ್ಲನೂ ಕರ್ಕೊಂಡೋಗಿ ತೋರಿಸ್ತಾನಲ್ಲಿ. ಕೋಟಿಲಿಂಗ, ವಿದ್ರಾಶ್ವತ್ಥ, ಘಾಟಿ ಸುಬ್ರಹ್ಮಣ್ಯ, ನಂದಿ ಬೆಟ್ಟ, ಹೀಗೆ ಚಿಕ್ಕ ತಿರುಪತಿ ಎಲ್ಲ ದೇವಸ್ಥಾನ ನೋಡಿರಲಿಲ್ಲ ನಾನು. ಬೆಂಗಳೂರು ಹೋಗಿ ಅಭ್ಯಾಸ ಇತ್ತು ಸ್ವಲ್ಪ. ಇವನ ಜೊತೆಲೂ ಇದ್ದೆ. ಮೊದಲು ನಮ್ಮ ತಾಯಿ ತಂದೆ ಸ್ವಲ್ಪ ಅಲ್ಲಿದ್ದರು, ನನ್ನ ಮದುವೆ ಆಗಿ ಮುಂಚೆ. ಆವಾಗ ಹೋಗ್ತಿದ್ದೆ. ಅಷ್ಟು ಬಿಟ್ಟರೆ ಏನು ನೋಡಿಲ್ಲ, ಏನು ತೋರಿಸಿರ್ಲಿಲ್ಲ ಯಾರು. ಹಾಗಾಗಿ ಎಲ್ಲನೂ ತೋರಿಸ್ತಾ ಆವಾಗ ಫಸ್ಟ್ ಗಾಡೀಲಿ. ಆವಾಗ ತೋರಿಸಿದಾಗ ನನಗೆ ಒಂದು ಆಸಕ್ತಿ ಹುಟ್ಟಿತು. ಈ ದೇವ್ರನ್ನೆಲ್ಲ ನೋಡಬೇಕಾದ್ರೆ ದೇವಸ್ಥಾನದಲ್ಲಿ ತುಂಬ ಅಭಿರುಚಿ, ಆಸಕ್ತಿ, ಶ್ರದ್ಧೆ, ಎಲ್ಲನೂ ಕೂಲಂಕುಷವಾಗಿ ನೋಡೋದು, ಅದರಲ್ಲಿ ವಿಶೇಷ ಇದ್ದರೆ ಇವನಿಗೆ ಹೇಳಿ ತೋರಿಸೋದು ಆ ಥರ. ಹಾಗಾಗಿ ಎಲ್ಲನೂ ತೋರಿಸಿ ನಾನು ಗಾಡೀಲಿ. ಗಾಡಿ ಮೇಲೆ ಕೂತ್ಕೊಂಡು ನಂಗೆ ಭಯ ಏನಾಗಿಲ್ಲ. ಈಗ ಅಷ್ಟು ದೂರ ಹೋದ್ವಲ್ಲ, ಈ ಆ ಕಡೆ ಅರುಣಾಚಲ ಪ್ರದೇಶ, ಈ ಅಸ್ಸಾಂ, ಈ ಕಡೆ ಫಾರೆಸ್ಟ್ ಏರಿಯಾ, 30-40 ಕಿಲೋಮೀಟ್ರ್ ಫಾರೆಸ್ಟ್ ಏರಿಯಾದಲ್ಲೇ ಹೋಗಬೇಕು. ಒಬ್ಬರು ಸಿಕ್ಕಲ್ಲ ಅಲ್ಲಿ ಯಾರು ಜನ. ಏನು ನಮ್ಗೇನು ಕೂತ್ಕೊಂಡ್ರು ಏನೂ ಕೇಳ್ಸಲ್ಲ, ಯಾರು ಸಿಕ್ಕಲ್ಲ. ಅಂಥ ಸಮಯದಲ್ಲೆಲ್ಲ ಹೋಗಿದ್ದೀವಲ್ಲ. ಇಲ್ಲ ನಿಮ್ಗೇನು ಭಯ ಆಗಲ್ವಂತ ನಿಮ್ಮ ಥರನೇ ಕೇಳ್ತಾರೆ ರಿಪೋರ್ಟರ್ಗಳು. ಇಲ್ಲ, ನನಗೇನೂ ಭಯ ಆಗಿಲ್ಲ ಗಾಡಿ ಮೇಲೆ ಕೂತ್ಕೊಳ್ಳೋಕ್ಕೆ. ಯಾಕೆಂದ್ರೆ ಮಗ ನನ್ನ ಜೊತೆಲಿದ್ದಾನಲ್ವಾ, ಅಲ್ಲಿ ಕೂತಿರೋನು ಓಡಿಸ್ತಾ ಇರೋನು ಮಗ. ಅವನು ಆ ಭಗವಂತನ ರೂಪದಲ್ಲೇ ನನಗೆ ತಂದು ಬಂದುಬಿಟ್ಟಿದ್ದಾನಲ್ಲ. ಹಾಗಾಗಿ ನನಗೇನೋ ಭಯ ಆಗಿಲ್ಲ. ಯಾವುದೇ ಕಾರಣಕ್ಕೂ ಗಾಡಿ ಮೇಲೆ ಕೂತ್ಕೊಳ್ಳೋಕ್ಕೂ ಭಯ ಇಲ್ಲ, ಏನೂ ಇಲ್ಲ. ಟ್ರಾಫಿಕ್ ನೋಡಿದ್ರೆ ಭಯ ಆಗಲ್ವ ಅಂತಲೂ ಕೇಳಿದ್ರು. ದೊಡ್ಡ ದೊಡ್ಡ ಸಿಟಿಲಿ ಟ್ರಾಫಿಕ್ ಹತ್ತತ್ರಕ್ಕೆ ಬಂದುಬಿಡುತ್ತೆ. ಅದೆಲ್ಲ ನೋಡಿದ್ರೆ ನಿಮ್ಮಂಥ ವಯಸ್ಸಾದವ್ರು ಹೆದರ್ಕೋತಾರೆ, ನಿಮ್ಗೇನು ಆಗಲಿಲ್ವ ಅಂತ. ಇಲ್ಲ, ನನಗೇನೂ ಆಗಿಲ್ಲ ಸರ್ ಅಂತ, ಏನೂ ತೊಂದರೆ ಆಗಿಲ್ಲ. ಗಾಡಿ ಮೇಲೆ ಹಿಂದ್ಗಡೆ ಸೀಟಲ್ಲಿ ಒಂದು ಮುಂಚೆ ಒಂದು ರಿಹರ್ಸಲ್ ನೋಡಿದ್ರೆ ಅರ್ಥ ಮಾಡ್ಕೊಂಡು. ಬೆಂಗಳೂರಲ್ಲಿ ಇದ್ದಾಗ ನಾನು ಏನು ಮಾಡಿದೆ ಅಂತಂದರೆ, ಶನಿವಾರ ಭಾನುವಾರ ಬಂತು ಅಂದರೆ ನನಗೆ ಅದೇ ಕೆಲಸ. ನಮ್ಮಮ್ಮನ್ನ ಕರ್ಕೊಂಡು ನಿಯರೆಸ್ಟ್ ಸ್ಥಳಗಳಿಗೆಲ್ಲ ಸ್ಕೂಟ್ರಲ್ಲೇ. ಅವಾಗೆಲ್ಲ ಅವರು ತೋರಿಸ್ತಿದ್ದಂಥ ಒಂದು ಉತ್ಸಾಹ, ಭಕ್ತಿ, ಒಂದು ಚೂರು ಅವ್ರ ಆಸಕ್ತಿ ಕಳ್ಕೊಳ್ಳದೆ, ಆ ಉತ್ಸಾಹನ ಎಲ್ಲೂ ಕೊರತೆ ಮಾಡ್ಕೊಳ್ಳದೆ ಅವ್ರು ತೋರಿಸ್ತಿದ್ದ ಭಕ್ತಿ ಏನಾಯಿತು ಅಂದರೆ ನನಗೆ ಇಷ್ಟು ದೊಡ್ಡ ಯಾತ್ರೆಗೆ ಅದು ಒಂದು ಪ್ರೇರಣೆ. ನಮ್ಮಮ್ಮಂಗೆ ಇಷ್ಟು ಇಂಟ್ರೆಸ್ಟ್ ಇದೆ, ನಾನು ಇದನ್ನು ಕೇವಲ ಅಲ್ಪಾವಧಿಗೆ ಸೀಮಿತಗೊಳಿಸಿದ್ರೆ ಹೆಂಗೆ, ಇದನ್ನು ದೀರ್ಘಾವಧಿಯಾಗಿ ಮುಂದುವರ್ಸೋಣ. ಈಗ ನಿಮ್ಮ ಮಗುಗೆ ಒಂದು ಗುಲಾಬ್ ಜಾಮೂನ್ ಇಷ್ಟ, ನೀವು ಒಂದೇ ಒಂದು ತೊಗೊಂಡೋಗಿ ಕೊಡ್ತೀರಾ, ಒಂದು 10 ತೊಗೊಂಡೋಗಿ ಕೊಡ್ತೀರಾ, ಅಥವಾ ಆಗಾಗ ತೊಗೊಂಡೋಗಿ ಕೊಡ್ತಾ ಇರ್ತೀರ ತೃಪ್ತಿ ಆಗೋಷ್ಟು. ಹಾಗೆ ನಮ್ಮ ತಾಯಿಗೆ ಇಷ್ಟು ಇಷ್ಟ ಇರೋದ್ರಿಂದ ನಾನು ಯಾಕೆ ಅಲ್ಪಾವಧಿಗೆ ಸೀಮಿತಗೊಳಿಸ್ಬೇಕು. ಅವರೆಲ್ಲ ದೇವಸ್ಥಾನಕ್ಕೆ ಹೋದರೆ ಅವರ ಒಂದು ಮಗು ಆಗ್ಬಿಡೋರು. ಆ ದೇವರು ನೋಡೋದು, ದೇವ್ರ ಮುಂದೆನೇ ಕೂತ್ಕೊಳ್ಳೋದು, ಮತ್ತು ಅಲ್ಲಿನ ಕಲಾ ಸೌಂದರ್ಯ, ಆ ಕಲ್ಲಲ್ಲಿರೋ ಶಿಲ್ಪಕಲೆ ಅದನ್ನೆಲ್ಲ ಗಮನಿಸೋದು, ತಿರುಗಿ ನೋಡೋದು, ತುಂಬ ಒಂದು ಆಸಕ್ತಿ ತೋರಿಸೋರು. ಇದನ್ನೆಲ್ಲ ಗಮನಿಸ್ತೀನಲ್ಲ, ಅಯ್ಯೋ ನಮ್ಮಮ್ಮಂಗೆ ಇಷ್ಟು ಇಂಟ್ರೆಸ್ಟ್ ಇದೆ, ಯಾಕೆ ನಾನು ಇದನ್ನು ಸುಮ್ಮನೆ ಅಲ್ಪಾವಧಿಗೆ ಇಲ್ಲಿ ಮನೆ ಪಕ್ಕದ್ದೇ ನೋಡ್ಕೊಮ್ಮ, ಎಲ್ಲೋದ್ರು ಅದೇ ಬೆಟ್ಟ ಅದೇ ಗುಡ್ಡ ಅಂತ ಹೇಳ್ಬೋದು ನನ್ನ ಕಾರಣ. ಬಟ್ ನಮ್ಮ ತಾಯಿಗೆ ಇಷ್ಟು ಇಂಟ್ರೆಸ್ಟ್ ಇದೆ, ಯಾಕೆ ಅದನ್ನು ನಾನು ಅಲ್ಪಾವಧಿಗೆ ಮಾಡಬೇಕು, ಏನು ಅವ್ರಿಗೆ ಎಷ್ಟು ತೃಪ್ತಿ ಆಗುತ್ತೋ ಅಷ್ಟು ತೋರಿಸೋಣ ಬಿಡು, ಅವ್ರಿಗೆ ಇಷ್ಟಪಡೋಷ್ಟು ತೋರಿಸೋಣ. ಇನ್ನೇನಿದೆ ನಮಗೆ ಜಗತ್ತಿನಲ್ಲಿ ತಾಯಿ ಸೇವೆಗಿಂತ
ಪುಣ್ಯಕರವಾದ ಕಾರ್ಯ ಇನ್ಯಾವುದಿದೆ? ತಾಯಿ ಒಂದೇ ಶಾಶ್ವತ. ಇನ್ನು ಮಿಕ್ಕದ್ದೆಲ್ಲ ನಾವು ಏನೇ ಹಣ ಅಧಿಕಾರ ಇದೆಲ್ಲ ಅಶಾಶ್ವತ. ಒಂದು ದಿನ ರಿಯಲೈಸ್ ಆಗುತ್ತೆ ಮನುಷ್ಯನಿಗೆ. ನಾವು ಏನಂದರೆ ಸ್ವಲ್ಪ ಬೇಗನೆ ಇದನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ತಾಯಿ ಸೇವೆಗೆ ಜೀವನನ ಮೀಸಲಿಟ್ಬಿಟ್ಟಿದ್ದೀನಿ. ಡೆಡಿಕೇಟೆಡ್ ಟು ಮೈ ಮದರ್. ಹಿಂದ್ಗಡೆ ಸೀಟಲ್ಲಿ ಒಂದು ರಗ್ ಕಟ್ತಾನೆ, ಹಳೇದೊಂದು ರಗ್ ಇಟ್ಕೊಂಡಿದ್ದು ಅಲ್ಲಿ ಊರಲ್ಲಿ ಮೈಸೂರಲ್ಲಿದೆ, ಅದನ್ನು ಕಟ್ತಾನೆ. ಅದು ಎತ್ತರ ಬರುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತಲ್ವಾ. ಈ ಎರಡು ಕಡೆ 2 ಬ್ಯಾಗ್ ಇಡ್ತಿದ್ದ. ಆಗ ನಾನು 2 ಕಡೆ ಕಾಲು ಹಾಕೊಂಡು ಕೂತ್ಕೋತಾ ಇದ್ದೆ, ಲಾಂಗ್ ಡಿಸ್ಟೆನ್ಸ್ ಎಲ್ಲ. ಈ ಕಡೆ ಒಂದು 30-40 ಕಿಲೋಮೀಟ್ರ್. ಅದನ್ನು ಕೂಡ ನೋಡಿದ್ದೆ, ಪೇಪರಲ್ಲೂ ಫೇಸ್ಬುಕ್ಕಲ್ಲ ನೋಡಿದ್ದೆ. ಈ ಸ್ವಲ್ಪ ಕಮ್ಮಿ ಕಿಲೋಮೀಟ್ರಿಗೆ ಹೀಗೆ ಕೂತ್ಕೋತಾ ಇದ್ದೆ. ಆ ಕಡೆ ಎಲ್ಲ 200-300 ಹೋಗ್ಬೇಕಲ್ಲ. ಹಾಗಾಗಿ ಹೀಗೆ ಕೂತ್ಕೊಂಡ್ರೆ ಅದು ಕಂಫರ್ಟಬಲ್ ಅಂತ ಕೂತ್ಕೋತಿದ್ದೆ. 400 ಕಿಲೋಮೀಟರ್ ಎಲ್ಲ ಅದೇ ಬೆಳಗ್ಗೆಯಿಂದ ಸಂಜೆ ಆಗೋದು. ಬೆಳಗ್ಗೆ 6 ಗಂಟೆ. ಈಗ ನೋಡಿ, ಮಾಲ್ಡಾಯಿಂದ ಸೀದಾ ನಾನು ಭೂತಾನ್ ಬಾರ್ಡ್ರಿಂದ ಸಿಲಿಗುರಿ ಬಂದು, ಸಿಲಿಗುರಿಯಿಂದ ಮಾಲ್ಡಾಗೆ ಬರೋಕ್ಕೆ ಸಂಜೆ ಆಗೋದು. ಪುನಃ ಅಲ್ಲಿಂದ 8:30 ಆಗೋದು, ರಾತ್ರಿ 8:30. ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಟ್ಟರೆ 427 ಕಿಲೋಮೀಟರ್ ಬರೋಕ್ಕೆ ರಾತ್ರಿ 8-8:30 ಆಗೋದು. ಖಡಕ್ಪುರ ತಲುಪಿದಾಗ ಅಷ್ಟೇ. ಏನು ಲಿಮಿಟ್ಸ್ ಇರ್ತದೆ ಸ್ಪೀಡ್? ನಾನು 30-40 ಮೇಲೆ ಹೋಗ್ತಾನೆ ಇಲ್ಲ. ಸ್ಕೂಟ್ರಲ್ಲಿ ನಾವು ಓಡಾಡಬೇಕಾದ್ರೂ ಅಷ್ಟೇ ಮಿನಿಮಮ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಮಿನಿಮಮ್ ಸ್ಪೀಡ್ ಯಾಕೆ ಅಂತಂದರೆ, ಒಬ್ಬ ನಡ್ಕೊಂಡು ಹೋಗೋನು ತನ್ನ ಸುತ್ತಮುತ್ತಲನ್ನ ಗಮನಿಸೋವಂಗೆ ಒಬ್ಬ ಓಡೋನು ಗಮನಿಸೋಕ್ಕಾಗಲ್ಲ. ಈಗ ಇಲ್ಲಿಂದ ನಾನು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತೀನಿ ಅಂದರೆ, ಇಲ್ಲಿಂದ ಎದ್ದು ಇಲ್ಲಿ ಚೇರ್ ಇದೆ, ಇಲ್ಲಿ ಮದನ್ ಕೂತಿದ್ದಾರೆ, ಇಲ್ಲಿ ನಮ್ಮ ಸುಧೀರ್ ಕೂತಿದ್ದಾರೆ, ಅಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ನಮ್ಮ ಚಂದ್ರು ಇದ್ದಾರೆ, ಅಲ್ಲಿ ನಮ್ಮ ಶ್ರೀಧರ, ಈ ಥರ ನಡ್ಕೊಂಡು ಹೋಗೋನು ಎಲ್ಲನೂ ಗಮನಿಸ್ಬೋದು. ಓಡೋನ್ಗೇನು ಅಂದರೆ ಬರೀ ಗುರಿ ಸೇರೋದು ಒಂದೇ ಮುಖ್ಯ ಅವನಿಗೆ. ಸುಮ್ಮನೆ ಓದ್ಯಾ ಪುಟ್ಟ ಬಂದ್ಯಾ ಪುಟ್ಟ ಅಷ್ಟೇ. ಏನು ನೋಡಿದ್ಯಪ್ಪ, ಏನು ನಮ್ಮ ಸುಧೀರ್ ಯಾವ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ರು, ಅವ್ರ ಮುಖದಲ್ಲಿ ಏನಿತ್ತು, ನೋವಿತ್ತ, ಸಂತೋಷ ಇದ್ದ, ಏನೂ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹೋಗಿದ್ದು ಬಂದೆ, ಶಾಸ್ತ್ರಕ್ಕೆ ನಾನು ಮಾಡಿದೆ. ನಾನು ಆ ಥರ ಮಾಡ್ತಿರಲಿಲ್ಲ. ಏಕೆಂದರೆ ತಾಯಿ ಸೇವೆ ಆದ್ದರಿಂದ ನಮ್ಮ ತಾಯಿ ಎಂಜಾಯ್ ಮಾಡಬೇಕು. ಅದಕ್ಕೇನೆಂದರೆ, ಎಂಜಾಯ್ ಮಾಡೋಕ್ಕೆ ನಾವು ಸಮಯದ ಅವಕಾಶ ಇಟ್ಕೋಬೇಕು. ಟೈಮ್ ಫ್ರೇಮು. ಈಗ ನೋಡಿ 4 ಗಂಟೆ ಆಗಿದೆ, ನಿಮಗೆ 4:20ಕ್ಕೆ ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಇದೆ, ನಿಮ್ಮ ಮೈಂಡೆಲ್ಲ ಲೊಟ್ಟೋಗುತ್ತೆ. ಇಲ್ಲಿ ಏನಿಲ್ಲ, ಇದು ಸುಮ್ಮನೆ ಯಾಂತ್ರಿಕ. ಹೌದಾ, ಆಯಿತಾ, ಯಾತ್ರೆ ಮಾಡಿದ್ರೆ ಮುಗೀತು ಅಷ್ಟೆ. ನೀವು ಹಾರ್ಟ್ ಟಚ್ ಮಾಡೋಕ್ಕಾಗಲ್ಲ. ನಮ್ಮ ಮಾತುಕತೆಗಳು ಹೃದಯ ಸ್ಪರ್ಶ ಆಗಲ್ಲ, ಸುಮ್ಮನೆ ಯಾಂತ್ರಿಕ ಅನಿಸ್ಬಿಡು. ಅದಕ್ಕೆ ನಾನು ಯಾವುದೂ ಟೈಮ್ ಫ್ರೇಮ್ ಇಟ್ಕೋತಿರಲಿಲ್ಲ. ನನಗೆ ಇವತ್ತು ಇಲ್ಲಿರಬೇಕಾ, ಇಲ್ಲಿ ಇದ್ಬಿಟ್ಟೆ ಹೋಗ್ತಿದ್ದು. ಇಲ್ಲ ಅಲ್ಲಿ ಇದೆ, ಅಲ್ಲಿ ಯಾರೋ ಕಾಯ್ತಿದ್ದಾರೆ, ಇಲ್ಲ, ಇದ್ದು ಅನುಭವಿಸ ನಾಳೆಗೆ ಅದು. ಹಾಗಾಗಿ ನಮ್ಗೆ ಟೈಮ್ ಫ್ರೇಮ್ ಇಟ್ಕೊಂಡಿರಲ್ಲ. ಯಾವುದು ಇಂತಿಷ್ಟೇ ಸಮಯದಲ್ಲಿ ಆಗಬೇಕು, ಇಷ್ಟೇ, ಆ ಥರ ಏನೂ ಇಲ್ಲ. ಎಷ್ಟು ದಿನನಾರು ಆಗಲಿ ಬೇಕಾದ್ರೆ. ಅದೇ ಹೇಳದ್ನಲ್ಲ, ಓಡೋನು ಗಮನಿಸೋಕ್ಕಾಗಲ್ಲ, ನಡ್ಕೊಂಡು ಹೋಗೋನು ಅದಕ್ಕೆ ನಮ್ಮ ತಾಯಿಗೆ ಏನು ಅಂದರೆ, ಹಿಂದೆ ಅವರು ಆರಾಮಾಗಿ ಕೂತ್ಕೊಳ್ಳೋದು ಮತ್ತು ಎಲ್ಲನೂ ಗಮನಿಸೋದು. ಗಮನಿಸ್ಬೇಕು. ಏನು ಮಾಡಬೇಕು ಅಂದರೆ, ಒಂದೇ ಉಸಿರಿಗೆ ನಾವು ಓಡಿಸ್ಕೊಂಡು ಹೊಟ್ಟೋದ್ರೆ ಆಗಲ್ಲ, ರಿಸ್ಕು. 70 ವರ್ಷದ ತಾಯಿ ಇದ್ದಾರೆ. ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ, ನಿಧಾನಕ್ಕೆ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಗುಂಡಿ ಸಿಗುತ್ತೆ, ಅವಾಯ್ಡ್ ಮಾಡ್ಬೋದು. ಹಿಂಗೆ ಫಾಸ್ಟಾಗಿ ಹೋಗೋನು ಏನಿಲ್ಲ, ಹೋಗೋದು ಅದು ಈಗ ಸ್ಕೂಟ್ರ್ ಮುರ್ಕೊಳ್ಳುತ್ತೆ, ಇವನ ಕೈಕಾಲು ಮುರ್ಕೊಳ್ಳುತ್ತೆ, ಏನಾದ್ರು ವ್ಯತ್ಯಾಸಗಳಾಗ್ಬಿಟ್ರೆ. ಅದಕ್ಕೆ ನಿಧಾನ ನೀತಿ. ನಂದು ಎಲ್ಲೇ ಹೋದರೂ ಸಂಯಮ, ನಿಧಾನ, ನೀತಿಗೆ ಮಾತು. ಈಗ ಹೋಗ್ತಾ ಇರ್ತೀವಿ, ಒಂದು ಗುಂಡಿ ಸಿಗ್ತಾ, ನಿಧಾನಕ್ಕೆ ಇದು ಬಳಸ್ಕೊಂಡು ಹೋಗ್ಬೋದು. ತಾಯಿನೂ ಸೇಫು, ಎಲ್ಲ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು, ಸಮಯ ಸಿಗುತ್ತೆ. ಅದಕ್ಕೆ ನಾನು ವಯಸ್ಸಾದ ತಾಯಿ ಹಿಂದೆ ಇರೋದ್ರಿಂದ ಫಸ್ಟ್ ತಲೆಯಲ್ಲಿ ಅದಿರುತ್ತೆ, ಸ್ಪೀಡ್ ಕಂಟ್ರೋಲ್. 30-40 ಮೇಲೆ ಹೋಗ್ತಾನೆ ಇಲ್ಲ ನಾನು. ಒಳ್ಳೆ ಚೆನ್ನಾಗಿರೋ ರೋಡ್ ಆದರೆ ಒಂದು 30 to 40, ಇಲ್ಲ ಅಂದರೆ 20-25. ಯಾಕೆಂದರೆ ಚೆನ್ನಾಗಿ ನೋಡೋಕೆ ಅವಕಾಶ ಸಿಗೋದು. ಟೆರೈನ್ಗಳು ಫಾರೆಸ್ಟ್ಲೆಲ್ಲ ಬರ್ರನ್ ದೊಡ್ಡವ್ರು ಏನೂ ಗೊತ್ತಾಗಲ್ಲ. ಒಂದೊಂದು ಗಾಳಿ, ಆ ಗಂಧ, ಆ ಸುಗಂಧ, ಎಲ್ಲೋ ಒಂದು ಕಟ್ಟೆ ಇರುತ್ತೆ, ಎಲ್ಲೋ ಒಂದು ಕಲ್ಲಿರುತ್ತೆ, ನಿಲ್ಲಿಸ್ಬಿಟ್ಟು ಒಂದು 10 ನಿಮಿಷ ಅಲ್ಲಿ ಕೂತ್ಕೊಳ್ಳೋದು. ಯಾವುದೋ ಒಂದು ಜರಿ ಇರುತ್ತೆ, ಹೋಗೋದು, ಮೈ ಒಡ್ಡೋದು, ಅಲ್ಲಿ ಆರಾಮಾಗಿ ಬಟ್ಟೆ ಮಡಿ ಮಾಡ್ಕೊಳ್ಳೋದು, ಒಂಚೂರು ಆರು ಹಾಕೋದು, ಒಳ್ಳೆ ನೀರಿದ್ರೆ ಅದು ಚೆನ್ನಾಗಿ ಕುಡಿಯೋದು, ಕೂತ್ಕೊಳ್ಳೋದು, ಒಂದು 10 ನಿಮಿಷ ಕಾಲು ಇಳಿ ಬಿಟ್ಕೊಂಡು ಕೂತ್ಕೊಳ್ಳೋದು, ನಮ್ಮ ಅಮ್ಮಂಗೂ ಕೂರಿಸೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಆ ಕಾಡಿನ ಮಧ್ಯ ಅದೆಲ್ಲ ಅದೆಲ್ಲ ಎಂಜಾಯ್ ಮಾಡಿಕೊಂಡು, ಅದೇ ನಾವು ಏನಿದ್ರು ವರ್ತಮಾನದಲ್ಲಿ ಬದುಕೋದು. ನಮ್ಮ ನೀತಿ ಏನು ಅಂದರೆ ಸರ್, ಲೀವ್ ದ ಪ್ರೆಸೆಂಟ್, ಸ್ಟಾಪ್ ರನ್ನಿಂಗ್ ಅಂತ. ಸ್ಟಾಪ್ ರನ್ನಿಂಗ್ ಅಂದರೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಲ್ಲ ಓಟದ ಜೀವನ, ಧಾವಂತದ ಜೀವನ. ಇಲ್ಲಿ ಕೂತಿದ್ರು ನೀವು ನಾಳೆದು ಯಾವುದೋ ಪ್ಲ್ಯಾನ್ ಮಾಡ್ತಿರ್ತೀರ, ಅಥವಾ ಇನ್ನೊಂದ್ರದ್ದು ಯಾವುದೋ ಇದ್ಯಾವುದೂ ಇಲ್ಲದೆ ವರ್ತಮಾನದಲ್ಲಿ ಬದುಕೋದು. ಈಗ ನಾನು ಇದ್ದೀನಿ, ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದ್ದೀನಿ, ನಿಮ್ಮ ಹತ್ರ ಗಮನ ಇದೆ ನಂದು. ನಾಳೆದು ಸಂಜೆದು ನಮಗೆ ಚಿಂತೆನೇ ಇಲ್ಲ. ನಾಳೆ ಎದ್ದು ಕಂಡುಬಿಟ್ಟು ನಾಳೆ ಆದಾಗ ಆದರೆ ನಾಳೆ ಕತೆ, ಅಲ್ಲಿವರೆಗೂ ಅದನ್ನೇ ಪ್ಲ್ಯಾನ್ ಹಾಕ್ಕೊಂಡು ಕೂತ್ಕೊಳ್ಳೋದು, ಆ ಥರ ಇಲ್ಲ. ವರ್ತಮಾನದಲ್ಲಿ ಬದುಕೋದು. ಸಾಮಾನ್ಯ ಮನುಷ್ಯನ ಮನಸ್ಸು ಯಾವ ಥರ ಇರುತ್ತೆ ಅಂತಂದರೆ, ಇವಾಗ ಕೂತ್ಕೊಂಡಿರ್ತೀವಿ, ಇಲ್ಲಿ ಹಿಂದ್ಲದ್ದು ಯಾವುದೋ ಒಂದು ಪಾಸ್ಟ್ ಘಟನೆ ಇದ್ದರೆ ಅದನ್ನು ಸ್ಕ್ರೂ ಅಪ್ ಮಾಡ್ತಾ ಇರುತ್ತೆ, ಇಲ್ಲ ಮುಂದ್ಲದ್ದು ನಾಳೆದು ಯಾವುದೋ ಕನಸು ಕಾಣ್ತಾ ಇರುತ್ತೆ, ಅಥವಾ ಇನ್ಯಾವುದೋ ಭವಿಷ್ಯ. ಅದಕ್ಕೆ ನಾವು ಅವಕಾಶನೇ ಇಲ್ಲದೆ ನನ್ನ ಸ್ವಲ್ಪ ಪ್ರಜ್ಞೆ ಬಂದಿದ್ದನ್ನು ಈ ಲೀವ್ ದ ಪ್ರೆಸೆಂಟ್ ಅನ್ನೋದನ್ನ ಬೆಳೆಸ್ಕೊಂಡ್ಬಂದು ವರ್ತಮಾನದಲ್ಲಿ ಬದುಕೋದು.
ಹಾಗಾಗಿ ನಮ್ಗೆ ಯಾವುದು ನಿಗಾನೇ ಇರಲ್ಲ, ಬೇರೆ ಯಾವುದು ಹೊರ ಪ್ರಪಂಚದ್ದು ನಮಗೆ ನಿಗಾನೇ ಇರಲ್ಲ. ಆ ವರ್ತಮಾನದಲ್ಲಿ ಬದುಕೋದು ಅಷ್ಟೇ ಮುಖ್ಯ ಆಗುತ್ತೆ. ಮತ್ತು ಇನ್ನೊಂದು ಬಿ ಎ ರೋಮನ್ ಇನ್ ರೋಮ್ ಅಂತ. ಈಗ ನಾವು ಅಸ್ಸಾಂಗೆ ಹೋಗ್ತೀವಿ, ಅಸ್ಸಾಂ ಅವ್ರಿಗೆ ಅಲ್ಲಿವರೆಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಲ್ಲಿದ್ದು ಏನು ಈಗ ಹೋದ ತಕ್ಷಣ ಒಂದು ಸ್ವಲ್ಪ ಲಘು ಬಿಗಿ ಗಮನಿಸಿದಾಗ ಗೊತ್ತಾಗ್ಬಿಡುತ್ತೆ ಅಲ್ಲಿ ಕಲ್ಚರ್ ಏನು, ಅಲ್ಲಿ ಏನು ಸಂಸ್ಕೃತಿ ಫಾಲೋ ಮಾಡ್ತಿದ್ರೆ ಏನು. ಎಲ್ಲೇ ಹೋದರೂ ಈ ನೀತಿ, ಅಲ್ಲಿಯವ್ರಿಗೆ ನಾವು ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಇಲ್ಲಿದ್ದು ಯಾವುದೋ ಶ್ರೇಷ್ಠ ಅಂತ ಹೇಳೋದು ಮಾಡೋದು, ಅಲ್ಲಿರೋ ಹಾರ್ಮೋನಿಗೆ ಧಕ್ಕೆ ತರೋದು, ಇದೆಲ್ಲ ಮಾಡ್ತಿರ್ಲಿಲ್ಲ. ಇದೆಲ್ಲ ಹುಷಾರಾಗಿ ಗಮನಿಸಿ ಎಲ್ಲೆಲ್ಲಿ ಹೋದಾಗ ಅಲ್ಲಿದು ಅಂತ ಒಂದು ಹಾರ್ಮೋನಿ ಇರುತ್ತೆ, ಅಲ್ಲಿದು ಅಂತ ಒಂದು ಜೀವನ ಕ್ರಮ ಇರುತ್ತೆ. ಅದಕ್ಕೆಲ್ಲೂ ಡಿಸ್ಟರ್ಬ್ ಆಗದಿದ್ದಂಗೆ ನಮ್ಮನ್ನು ನಾವು ಅಲ್ಲಿ ಹೋಗಿ ಅವ್ರ ಜೊತೆ ಒಳಗೊಂಡು ಅದನ್ನೆಲ್ಲ ಅನುಭವಿಸಿ ಮುಂದಕ್ಕೆ ಹೋಗ್ತಿತ್ತು. ಅಲ್ಲಿರೋ ಯಾವುದೇ ಹಾರ್ಮೋನಿಗೆ ಧಕ್ಕೆ ಆಗದಿದ್ದಂಗೆ, ಅಲ್ಲಿರೋ ಸೌಹಾರ್ದತೆಗೆ, ಭಾವೈಕ್ಯತೆ ಅಂತ ಒಂದು ಇರುತ್ತೆ, ಅಲ್ಲಲ್ಲೇ ಸ್ಥಳದ ಕಲ್ಚರ್ದು ಒಂದೊಂದು ಇರುತ್ತೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ತೊಂದರೆ ಮಾಡದೆ ನಮ್ಮನ್ನು ನಾವು ಆ ಒಂದು ಅದಕ್ಕೆ ಹೊಂದ್ಕೊಂಡು ನಾನು ನಮ್ಮ ತಾಯಿ ಇಬ್ಬರೂ ಅಲ್ಲಿನ ಅನುಭವಿಸ್ಕೊಂಡು ಮುಂದಕ್ಕೆ ಹೋಗ್ತಿದ್ದು. ಇದೆಲ್ಲ ನೀತಿ ನಮ್ಮೇಲೆ ನಾವೇ ಎಷ್ಟೊಂದು ಶಿಸ್ತುಗಳನ್ನ ಏರ್ಕೊಂಡಿದ್ದು. ಹಾಗಾಗಿ ನಾವೆಲ್ಲೂ ಫೋರ್ ಕ್ರಾಸ್ ಮಾಡ್ತಿರ್ಲಿಲ್ಲ ಯಾವುದನ್ನು, ಶಿಸ್ತನಾಗಲಿ ಇನ್ನೊಂದನ್ನಾಗಲಿ. ಬಿ ಎ ರೋಮನ್ ಇನ್ ರೋಮ್. ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯವ್ರ ಥರ ಸುಧೀರ್ ಮನೇಲಿ ಏನು ಕಲ್ಚರ್ ಇದೆ ಅದನ್ನೇ ನಾವು ಫಾಲೋ ಮಾಡ್ತೀವಿ. ಇಲ್ಲ ಅಲ್ಲೋಗ್ಬಿಟ್ಟು ಆ ಕಲ್ಚರ್ ಇದು ಅದು ಅವೆಲ್ಲ ಅದು ಸ್ವಸ್ಥಾನ ಪರಿಜ್ಞಾನ ಅಂದ್ರೆ ಅದೇ, ಈ ಜಾಗದಲ್ಲಿ ನನ್ನ ಬೆಲೆ ಏನು, ಎಷ್ಟರ ಮಟ್ಟಿಗೆ ನಡ್ಕೋಬೇಕು, ಆ ಪರಿಜ್ಞಾನ ಇದ್ದಾಗ ನಮಗೆಲ್ಲೂ ತೊಂದರೆ ಆಗಲ್ಲ. ಅದು ಇದನ್ನೆಲ್ಲ ಪಾಲಿಸ್ತಾ ಇದ್ದರಿಂದ ನಮಗೆಲ್ಲೂ ಯಾತ್ರೆ ಸಂದರ್ಭದಲ್ಲಿ ಫೋರ್ ಕ್ರಾಸ್ ಮಾಡ್ತಿಲ್ಲ. ಮತ್ತು ವಿ ಲವ್ ದ ಪೀಪಲ್. ಇಷ್ಟು ದೊಡ್ಡ ಯಾತ್ರೆನ ನೀವು ಜನಗಳ ಬಗ್ಗೆ ಪ್ರೇಮ ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಈಗ ಒಂದು ದಿನ ಮಾಡ್ಬೋದು, 2 ದಿನ ಮಾಡ್ಬೋದು, 3 ದಿನ ಯಾವ ಯಾತ್ರೆನೂ ಬೇಡ, ಏನೂ ಬೇಡ, ಊರಿಗೆ ಹೋಗೋಣ ಅಂತ. ನಮಗೆ ಜನಗಳ ಬಗ್ಗೆ ಪ್ರೀತಿ, ಹೊಸ ಮುಖಗಳು, ಹೊಸ ಧ್ವನಿಗಳು, ಹೊಸ ಮುಖಲಕ್ಷಣಗಳು, ಹೊಸ ವಿಚಾರಗಳು, ಅದನ್ನೆಲ್ಲ ತಿಳ್ಕೊಂಡು ಹೋಗ್ತಾ 3 ವರ್ಷ 3 ನಿಮಿಷದ ಥರ ಹೊರಟಾಗಿದೆ. ನಮಗೆ ಗೊತ್ತೇ ಆಗಿಲ್ಲ. ಎಲ್ಲಿ ಹೋದರೂ ಅಷ್ಟೇ ವಿ ಲವ್ ದ ಪೀಪಲ್. ಜನಗಳನ್ನ ಪ್ರೀತಿಸ್ತೀವಿ. ನನಗೆ ದೇವ್ರಿಗಿಂತನೂ ದೇವ್ರ ಮುಂದೆ ಗಂಟೆ ಪೂಜೆ ಮಾಡಲಿಲ್ಲ ಅಂದರು ಜನಗಳು, ಪ್ರೀತಿ, ವಿಶ್ವಾಸ, ಅವ್ರ ಜೊತೆ ಮಾತಾಡೋದು, ಪ್ರಾಮಾಣಿಕವಾಗಿರೋದು, ಯಾರನ್ನೂ ನೋಯಿಸ್ದೇ ಇರೋದು, ಹಾನೆಸ್ಟ್ ಆಗಿರೋದು. ಯಾಕೆಂದರೆ ಇವತ್ತು ಸಮಾಜನ ಕಿತ್ತು ತಿಂತಾ ಇರೋದು ಡಿಸಾನೆಸ್ಟಿ. ಮೇಯ್ನ್ ಏನು ಅಂದರೆ ಡಿಸಾನೆಸ್ಟಿ. ಅದೇ ಎಲ್ಲ ಆಯಕಟ್ಟಿನ ಜಾಗದಲ್ಲಿರೋರು ಅಪ್ರಾಮಾಣಿಕರಾಗ್ಬಿಟ್ರೆ ಸಮಾಜ ಅಧೋಗತಿಗಿಳಿದು ಬಿಡುತ್ತೆ. ಅದಕ್ಕೆ ಆ ವಿಚಾರದಲ್ಲಿ ಸ್ವಲ್ಪ ಮುಂಚೆಯಿಂದನೂ ಪಾರದರ್ಶಕತೆ, ಪ್ರಾಮಾಣಿಕತೆ ಇದನ್ನೆಲ್ಲ ರೂಢಿಸ್ಕೊಂಡು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತಾ, ಸಮಾಜನೇ ಪ್ರೀತಿ ಮಾಡ್ತಾ ಹೋಗೋದ್ರಿಂದ ನಮಗೆ ಎಲ್ಲೂ ಬೋರು ಅನ್ನಿಸ್ಲೇ ಇಲ್ಲ. ಊರು ಬಿಟ್ಟು ಇಷ್ಟು ದಿನ ಇದ್ದೀವಿ ಅಂತ ನಮ್ಗೆ ಅನ್ನಿಸ್ಲೇ ಇಲ್ಲ. ಈ ಕೊರೋನಾ ಬರಲಿಲ್ಲ ಅಂದರೂ ಇನ್ನು 2-3 ವರ್ಷ ಈ ಕಡೆ ನಾವು ತಲೆ ಹಾಕ್ತಿರ್ಲಿಲ್ಲ. ಕೊರೋನಾ ಬಂದದ್ರಿಂದ ಅನಿವಾರ್ಯ ಆಗೋಯ್ತು ನಮ್ಮ ಊರಿಗೆ ಬರೋದು. ಯಾಕೆಂದರೆ ವ್ಯಾಕ್ಸಿನೇಷನ್ ಡೆಫಿನೆಟಾಗಿ ಅಷ್ಟು ನೋಡೋವಂಥದ್ದು ಇತ್ತು. ಇನ್ನೂ ಆ ಕಡೆ ಎಲ್ಲ ಬಾರ್ಡ್ರು ಡೆಫಿನೆಟಾಗಿ ಇತ್ತು. ಅವೆಲ್ಲ ಸ್ವಲ್ಪ ಆ ಕಡೆ ಎಲ್ಲ ಹೋಗಬೇಕು ಅಂತ ಎಲ್ಲೇ ಯಾತ್ರೆ ಮಾಡಿದ್ರು ನಾನು ಈ ಯಾತ್ರೆ ಜೊತೆಗೆ ಈ ಸಂದೇಶ, ತಂದೆ ತಾಯಿಗಳು ಜೀವಂತ ದೇವರಾಗಿರ್ತಾರೆ, ಮಾತಾಡೋ ದೇವತೆಯವರು, ಮಾತಾಡೋ ಭಗವಂತ. ಫಸ್ಟು ದೇವರನ್ನು ಅವರಲ್ಲಿ ಕಾಣಿ, ಅವ್ರಿಗೆ ಸಮಯ ಕೊಡಿ, ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳಿ, ಇಷ್ಟೇ. ಏಕೆಂದರೆ ಮೇಯ್ನ್ ನಮ್ಮನ್ನೆಲ್ಲ ಹೆತ್ತು ಹೊತ್ತು ಸಾಕಿರ್ತಾರೆ. ಕೊನೆಗಾಲದಲ್ಲಿ ಅವ್ರ ಸೇವೆ ಮಾಡಬೇಕಾದ್ದು ಎಲ್ಲ ಮಕ್ಕಳ ಕರ್ತವ್ಯ. ಹಾಗಾಗಿ ಅದನ್ನು ನಿರ್ವಂಚನೆಯಿಂದ ಮಾಡಿ, ಅದನ್ನು ಕಾಯ ವಾಚ ಮನಸ್ಸ ಅದಕ್ಕೊಂಚೂರು ನಿಮ್ಮ ಸಮಯ ಕೊಡಿ ಅಂತ ನಾನು ಎಲ್ಲರನ್ನೂ ಕೇಳ್ಕೊತೀನಿ. ನಮಗೆ ಇನ್ನೊಂದು ಹೆಮ್ಮೆ ಏನಪ್ಪ ಅಂದರೆ ನಮ್ಮ ಊರಿನವರೇ ಆದಂಥ ಕೃಷ್ಣಕುಮಾರ್ ಅವ್ರನ್ನ ನಮ್ಮ ನಾಗರಿಕರ ವೇದಿಕೆ, ಶ್ರೀರಂಗಪಟ್ಟಣ ತಾಲೂಕು ನಾಗರಿಕ ವೇದಿಕೆಯಿಂದ ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಇಲ್ಲೇನು ನೆರೆದಿದ್ದೀವಿ. ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಭಾರಿಯಾಗಿರ್ತೀವಿ. ಈಗ ಏನು ಮಾತೃ ಸೇವಾ ಸಂಕಲ್ಪದ ಮೂಲಕ ತಮ್ಮ ತಾಯಿನ ಇಡೀ ದೇಶನ ಸುತ್ತಿಸಿದ್ದಾರೆ ಬಂದರು. ಇಂದಿನ ಯುವ ಪೀಳಿಗೆ ಈಗ ನಿಮ್ಗೆ ಇಷ್ಟವಾದ ಹೀರೋ ಅಂದರೆ ಆ್ಯಕ್ಟರ್ಗಳನ್ನ ಹೇಳ್ತಾರೆ. ಆ್ಯಕ್ಚುಲಿ ಹೀರೋನೇ ಬೇರೆ, ಆ್ಯಕ್ಟರೇ ಬೇರೆ. ಆ್ಯಕ್ಟ್ ಅವ್ರು ಮಾಡೋದು. ಹೀರೋ ಅಂದರೆ ನಾಯಕ. ನಮ್ಮ ದೇಶದಲ್ಲಿ ನಾಯಕ ಅಂದರೆ ಯಾರು ಅಂದರೆ ಚಲನಚಿತ್ರ ನಟರು. ಅಂದರೆ ಅಲ್ಲೂ ಕೆಲವರು ಸಮಾಜ ಸೇವೆ, ಸಮಾಜಮುಖಿಲಿ ಕೆಲಸ ಮಾಡೋರು ಇದ್ದಾರೆ. ನಾಯಕ ಅಂತ ಬಂದಾಗ ಆ ಥರ ಗುಣಗಳನ್ನ ಅಳವಡಿಸ್ಕೋಬೇಕು ಅಂದಾಗ ಮುಖ್ಯವಾದ ಉದಾಹರಣೆ ಇಂಥವಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಇದು ಸುಮಾರು ಇಂದಿನ ಯುವ ಪೀಳಿಗೆಗೆ ಇದು ಉತ್ತೇಜನ ಆಗಲಿ ಅನ್ನೋದು ನನ್ನ ಆಸೆ. ಇದರಲ್ಲಿ ಮದನ್ನು ನನ್ನ ಬಾಲ್ಯ ಸ್ನೇಹಿತ ಜೊತೇಲಿ, ಅಂದರೆ ನಾನು ಹೇಳಿದೆ ತುಂಬ ಒಡನಾಟ ಇಲ್ಲ ಅಂದರು, ಹಾಯ್ ಬಾಯ್ ಫ್ರೆಂಡ್ಸು. ಮತ್ತು ಅವರು ತುಂಬ ಇಂಟ್ರಾವರ್ಟ್. ಚಿಕ್ಕದ್ರಿಂದನೇ ಅವರು ಸ್ವಲ್ಪ ಪ್ರೊಫೆಷನಲ್ ಜಾಸ್ತಿ. ಯಾವಾಗಲೂ ಆ ಕಡೆ ನಿಗಾ, ಅವ್ರ ಬಿಸ್ನೆಸ್ಸು ಅಥವಾ ಈ ಟೂರಿಸಮ್ ಎಲ್ಲ ಗಮನಿಸ್ತಾ ಇದ್ದೆ ಅದನ್ನೆಲ್ಲ. ಹಾಗಾಗಿ ಅವ್ರ ಪಾಡಿಗೆ ಅವರು ಯಾರಿಗೂ ತೊಂದರೆ ಇಲ್ಲದಂಗೆ ಬದುಕ್ತಿದ್ದ ಹುಡುಗ. ಅವ್ರ ಬಗ್ಗೆ ಎಲ್ಲ ನನಗೂ ಒಂದು ಪ್ರೀತಿ ಇದೆ. ಇದೆಲ್ಲ ಈ ಊರಿನ ಜನಗಳೇ ನಮಗೆ ಚಿಕ್ಕದ್ರಿಂದ ನಮಗೆ ಈ ಒಂದು ದೊಡ್ಡ ಯಾತ್ರೆ ಮಾಡಬೇಕು ಅಂದರೆ
ಈ ಜನಗಳ ಪ್ರೀತಿ ವಿಶ್ವಾಸನೇ ಕಾರಣ ನನಗೆ. ಏಕೆಂದರೆ ಈ ಮಣ್ಣಿಂದ ಬೆಳೆದು ಬಂದಿರೋನು ನಾನು, ನಿಯತ್ತಿದೆ ನನಗೆ. ಈ ಮಣ್ಣಿನ ಜನ ನಮಗೆಲ್ಲನೂ ಕೊಟ್ಟಿದ್ದಾರೆ, ಪ್ರೀತಿ, ವಿಶ್ವಾಸ, ಎನರ್ಜಿ, ಬದುಕಿಗೆ ಬೇಕಾದಂಥ ಆತ್ಮವಿಶ್ವಾಸ. ನಾನು ಬೆಂಗಳೂರಿಗೆ ಹೋಗಿ ಕಾರ್ಪೊರೇಟ್ ಟೀಮ್ ಲೀಡ್ರಾಗಿ ಎಲ್ಲ ಸ್ವತಂತ್ರವಾಗಿ ಎಲ್ಲನೂ ನಿಭಾಯಿಸ್ತಿದ್ದೆ ನಾನು ಒಬ್ಬನೇ. ನಮ್ಮ ಇಡೀ ಕಂಪ್ನಿಲೆಲ್ಲ ಅದೇ ಮೆಚ್ಚುಗೆ. ಕಾರಣ ಏನು ಅಂದರೆ ನಾನು ಈ ಮಣ್ಣಿಂದ ಹುಟ್ಟು ಬಂದಿರೋನು, ಇಲ್ಲಿ ಬೆಳೆದಿರೋನು ಅನ್ನೋದೊಂದಿತ್ತು. ಹಾಗಾಗಿ ಈ ಜನಗಳು ನನಗೆ ನಮ್ಮ ಫ್ಯಾಮಿಲಿಗೆ, ನಮ್ಮ ತಂದೆ ತಾಯಿಗಳಿಗೆಲ್ಲ ತುಂಬ ಬೇಕಾಗಿರೋರು, ನಮ್ಮನ್ನು ಪ್ರೀತಿಸಿದವರು, ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿ ಶಕ್ತಿ ಆದವರು, ಒಂದು ಕಲರ್ ತುಂಬಿದವರು. ನಮ್ಮ ಬಾಲ್ಯ, ಯೌವನ ಇದೆಲ್ಲ ಇಲ್ಲೇ, ತಾರುಣ್ಯದ ಆರಂಭದೆಲ್ಲ ನಾನು ಇಲ್ಲೇ ಆಟ ಆಡ್ತಾ ಕಳೆದಿರೋನು. ಹಾಗಾಗಿ ಈ ಜನಗಳೆಲ್ಲ ನಮಗೆ ಬೇಕಾದವರು. ಇವ್ರ ಋಣ ಎಲ್ಲ ನಮ್ಮ ಪ್ರೀತಿ ಋಣ ನಮ್ಮ ಮೇಲಿದೆ. ನಮ್ಮ ತಂದೆಗಂತೂ ತುಂಬ ಪ್ರೀತಿ ಕೊಟ್ಟವರು. ನಮ್ಮ ತಂದೆ ತುಂಬ ಗೌರವಕ್ಕೀಡಾಗಿದ್ದರು ಇಲ್ಲೆಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಶ್ರೀರಂಗಪಟ್ಟಣದ ಜನತೆಗೆ ತುಂಬ ಹೃದಯದ ನನ್ನ ಮತ್ತು ನಮ್ಮ ತಾಯಿ ಕಡೆಯಿಂದ ಅಭಾರಿಯಾಗಿದ್ದೀನಿ. ನಾನೆಲ್ಲ ಬಾಲ್ಯ ಸ್ನೇಹಿತರುಗಳಿಗೆ, ವಿಶೇಷವಾಗಿ ಮದನ್ನು, ನಿಮ್ಮಂಥವ್ರನ್ನೆಲ್ಲ ಇಲ್ಲಿವರೆಗೂ ಕರ್ಕೊಂಬಂದು ನಮ್ಮನ್ನು ಭೇಟಿ ಮಾಡಿಸಿ ನಮ್ಮೆಲ್ಲ ಯಾತ್ರೆ ಅನುಭವಗಳನ್ನ ಮೆಲುಕಾಕು ಮತ್ತು ಇನ್ನೊಂದು ಸರಿ ಯಾತ್ರೆ ಮಾಡ್ದಂಗೆ ಆಯಿತು ನನಗೆ ಅದೆಲ್ಲ. ಹಾಗಾಗಿ ಇದಕ್ಕೆಲ್ಲ ವಿಶೇಷವಾದ ಅವಕಾಶ ಮಾಡಿಕೊಟ್ಟು. ಏಕೆಂದರೆ ಸುಖದ ಅನುಭವಕ್ಕಿಂತ ಸುಖದ ನೆನಪು ಹೆಚ್ಚು ಸುಖಕರ ಅಂತ. ಈಗ ನಾವೆಲ್ಲೋ ಅಸ್ಸಾಂಗೆ ಹೋಗು ಯಾವುದೋ ಮನೇಲಿ ಊಟ ಮಾಡಿಬಿಟ್ಟು ಯಾವುದೋ ಪ್ಲೇಸ್ ನೋಡ್ಬಿಟ್ಟು ಬಂದಿರ್ತೀವಿ, ಅದು ಆವಾಗ ಅಷ್ಟು ಸುಖ ಅನಿಸಿರಲ್ಲ. ಈಗ ಬಂದು ನೆನೆಸ್ಕೊಂಡಾಗ ಎಷ್ಟು ಸುಖ. ಅಯ್ಯೋ ಅಲ್ಲಿ ಹೋಗಿದ್ದೋ, ಅವ್ರ ಮನೇಲಿದ್ದೋ, ಆ ಗುಡಿಸ್ಲಲ್ಲಿದ್ದೋ ಅಥವಾ ಮರದ ಮನೇಲಿದ್ದೋ, ಅಲ್ಲಿ ಈ ಊಟ ಮಾಡಾಕಿದ್ರು, ಇದು ಏನೋ ಮಾಡಾಕಿದ್ರು, ಆ ಜನಗಳು ಎಷ್ಟು ಪ್ರೀತಿ ತೋರಿಸಿದ್ರು ಅವತ್ತೊಂದು ರಾತ್ರಿ ಹೊತ್ತು ನಮ್ಮನ್ನು ಕಾಯ್ಕೊಂಡು ನಮ್ಮ ಯಾತ್ರೆ. ಇದೆಲ್ಲ ನೋಡಿ, ಸುಖದ ಅನುಭವಕ್ಕಿಂತ ಸುಖದ ನೆನಪು ಹೆಚ್ಚು ಸುಖಕರ ಅಂತ. ಅದು ನೆನಪು ಮಾಡ್ಕೊಳ್ಳೋದು ಈಗ ಹೆಚ್ಚು ಸುಖ ನನಗೆ, ಅವತ್ತು ಅನುಭವಿಸೋದಕ್ಕಿಂತನೂ ಈಗ ಹೆಚ್ಚು ಸುಖ. ಹಾಗಾಗಿ ಇದಕ್ಕೆಲ್ಲ ವಿಶೇಷವಾದ ಅವಕಾಶ ಮಾಡಿಕೊಟ್ಟ ಚಂದನ್ನು ಮತ್ತು ನಮ್ಮ ಸುಧೀರು, ಮದನ್ನು, ನಮ್ಮ ಎಲ್ಲದಕ್ಕಿಂತ ನನ್ನ ಬಾಲ್ಯ ಸ್ನೇಹಿತ ಅವನು ರವೀಶ, ಶ್ರೀಧರ, ಇವರೆಲ್ಲ ಏನು ಅಂದರೆ ನನ್ನ ಯಾತ್ರೆ ಸಂದರ್ಭದಲ್ಲಿ ದಿನಾ ಫೋನು, ಕಿಟಿ ಎಲ್ಲಿದೆಯಾ, ಇವತ್ತು ನಿನ್ನ ಸ್ಟೇಟಸ್ ನೋಡಿದೆ ಚೆನ್ನಾಗಿದೆ. ಅವರೆಲ್ಲ ನಮಗೆ ಸ್ಫೂರ್ತಿಯಾಗಿದ್ದವರು. ನಮ್ಮ ಶ್ರೀಧರ ವಿಶೇಷವಾಗಿ ನನ್ನ ಬಾಲ್ಯ ಸ್ನೇಹಿತ, ಇವತ್ತಿನವರೆಗೂ ನನ್ನ ಜೀವದ ಗೆಳೆಯ ಅವನು ಅಂತ. ಅಷ್ಟು ನನ್ನ ಹೃದಯದಲ್ಲಿ ಕೂತ್ಬಿಟ್ಟಿದ್ದಾನೆ ಅವನು ಒಳ್ಳೆತನಗಳಿಂದ. ನಮ್ಮ ಈ ಮನೇನ ಕಾಯ್ಕೊಂಡಿರೋನು ಅವನೇ. 3 ವರ್ಷ ಇಲ್ಲ ಅಂದ್ರೂ ದಿನ ಇಲ್ಲಿ ಹೋಗೋನು, ಮಂಡ್ಯದಲ್ಲಿ ಹೋಗ್ತಾನೆ ಅವನು. ದಿನ ಈ ಕಡೆ ಹೋಗೋನು, ದಿನ ಮನೇನ ಜೋಪಾನ ಮಾಡೋದು, ಬಂದು ನೋಡೋದು ಮಾಡೋದು. ನಂದು ಏನಾದ್ರು ಬೇಕು, ಭೂತಾನ್ಗೆ ಹೋದಾಗ ಎಲ್ಲೋ ಒಂದು ಕಡೆ ನಂದು ವೋಟರ್ ಐ ಡಿ ಇದು ನಂಬರ್ ಬೇಕಾಗಿತ್ತು, ಮನೆ ಕೀ ಅವನ ಹತ್ರ ಒಂದು ಕೊಟ್ಟಿರ್ತಿದ್ದೆ. ಬಂದು ಅವನು ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ನಡುವೆ ನಂಗೆ ಬೇಕಾದ ಹೆಲ್ಪ್ ಎಲ್ಲ ಮಾಡಿದ್ದಾನೆ. ಹಾಗಾಗಿ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನ ನಿಮ್ಮ ಮೀಡಿಯಾದವ್ರ ಮುಖಾಂತರ, ವಿಶೇಷವಾಗಿ ನಮ್ಮ ಶ್ರೀರಂಗಪಟ್ಟಣದ ಜನತೆಗೆ, ಈ ಜನಗಳ ಪ್ರೀತಿ ವಿಶ್ವಾಸಕ್ಕೆ, ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಸ್ಫೂರ್ತಿ, ಬೇಕಾದಂಥ ಅನುಭವ ಎಲ್ಲನೂ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದ. ಶ್ರೀಧರ ನನ್ನ ಬಾಲ್ಯ ಸ್ನೇಹಿತ, ನನ್ನ ಜೀವದ ಗೆಳೆಯ. ಒಂದು ಏನು ಅವನಿಗೆ ಆ ಶಬ್ದಗಳೇ ಬರಲ್ಲ ನೋಡಿ, ಮನಸ್ಸು ಮೂಕಾಗುತ್ತೆ ಅಂಥ ಒಂದು ಹೃದಯದಲ್ಲಿ ಯಾವಾಗಲೂ ಇರುವಂಥ ಒಬ್ಬ ಸ್ನೇಹಿತ ಅವನು. ಹಾಗಾಗಿ ಇಲ್ಲೇ ಮನೆ ಹತ್ರನೇ ಇರೋದು. ನನ್ನ ಜೊತೆ ಟ್ಯೂಷನ್ ಬರ್ತಿದ್ದ, ಮಾಡ್ತಿದ್ದ, ಕಾಲೇಜ್ಗೆ ಹೋಗ್ತಿದ್ದಾಗಲಿಂದನೂ ಅಷ್ಟೇ ಒಳ್ಳೆ ಗೆಳೆಯ. ಇವತ್ತಿನವರೆಗೂ ಅದೇ ವಿಶ್ವಾಸ ಇಟ್ಕೊಂಡಿದ್ದೀವಿ. ಬೇರೊಂದು ಜೊತೆ ನಂಟು ಇಟ್ಕೊಳ್ಳೋದು ತುಂಬ ಮುಖ್ಯ. ನಾನು ಅದೇ ಹೇಳ್ತಾ ಇರ್ತೀನಿ ಯಾವಾಗಲೂ. ಯಾಕೆ ಸಮಾಜದಲ್ಲಿ ಈ ಥರ ಎಲ್ಲ ಗ್ಯಾಪ್ ಬೆಳೀತಾ ಇದೆ, ಇನ್ನೊಂದು ಬೆಳೀತಾ ಇದೆ ಅಂದರೆ, ಬೇರೆ ಜೊತೆ ನಂಟು ಇಟ್ಕೋಬೇಕು. ಯಾವತ್ತೂ ತಂದೆ ತಾಯಿಗಳ ಜೊತೆ ಸಂಬಂಧ ಚೆನ್ನಾಗಿರಬೇಕು, ಅಣ್ಣ ತಮ್ಮಿಂದ್ರ ಜೊತೆ ಸಂಬಂಧ ಚೆನ್ನಾಗಿರಬೇಕು, ನೆರೆ ಹೊರೆಯವರು ಮತ್ತು ಜೀವದ ಗೆಳೆಯರು, ಈ ಥರ ಬಾಲ್ಯ ಸ್ನೇಹಿತರು, ಅವ್ರ ಜೊತೆ ಎಲ್ಲ ಸಂಪರ್ಕ ಇಟ್ಕೊಂಡಿರ್ಬೇಕು. ಆಗಾಗ ಅದು ಜೀವನಕ್ಕೆ ಏನಾಗುತ್ತೆ, ಒಂದು ಬಲ ಬರುತ್ತೆ, ಜೀವನನ ಒಂದು ಆತ್ಮವಿಶ್ವಾಸದಿಂದ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಈಗ ಇದೆಲ್ಲ ಕಮ್ಮಿ ಆಗ್ತಾ ಇದೆ, ಬೇರ್ನಿಂದ ದೂರ ಹೋಗ್ತಾ ಇದ್ದೀವಿ. ಹಾಗಾಗಿ ಏನೋ ಡಿಸ್ಟರ್ಬು, ಏನೋ ಗೊಂದಲ, ಏನೋ ಒಂಥರ ಮುಖವಾಡದ ಬದುಕು ಹಾಗಾಗ್ತದೆ. ನನಗೆ ಯಾಕೆ ಅದರಿಂದೆಲ್ಲ ಸ್ವಲ್ಪ ನಾನು ಅದನ್ನು ಅನುಭವಿಸಿರೋದು ಕಮ್ಮಿ. ಯಾಕೆ ಅಂದರೆ ನಾನು ಯಾವತ್ತೂ ಬೇರೆ ಜೊತೆ ಸಂಬಂಧ ಚೆನ್ನಾಗಿ, ನಮ್ಮ ತಾಯಿ ಜೊತೆ ಎಷ್ಟು ಅಂತಂದರೆ ನಾನು ಪಾರದರ್ಶಕ. ಇವತ್ತು ಮಗು ನಮ್ಮ ತಾಯಿ ಹತ್ರ, ಅವರು ಅಷ್ಟೇ ಒಂದು ಸುಳ್ಳು ಹೇಳಲ್ಲ. ನಾನು ಅಷ್ಟೇ ನಮ್ಮ ತಂದೆ ತಾಯಿಗೆ ನಮ್ಮ ತಾಯಿಗಾಗಲಿ ನನ್ನ ಸ್ನೇಹಿತರಿಗಾಗಲಿ ಒಂದು ಸುಳ್ಳು ಹೇಳಲ್ಲ, ಪಾರದರ್ಶಕವಾಗಿ. ಅವರು ಅದೇ ಥರ ಇದ್ದಾರೆ. ಇದು ನಮ್ಮ ಶ್ರೀಧರನ ಬಂದು. ಚಂದನ್ನು ಅಷ್ಟೇ, ಚಂದನ್ನು ನಮಗೆ ಚಿಕ್ಕದ್ರಿಂದ ಎಲ್ಲ ನೋಡಿ ಬೆಳೆದಿರೋದೆ. ಹಾಗಾಗಿ ಅವರು ಅಷ್ಟೇ ಇಲ್ಲಿವರೆಗೂ ಬಂದು ನಮ್ಮ ಯಾತ್ರೆಯನ್ನು ಗುರುತಿಸಿ ಮದನ್ ಜೊತೆ ನಿಜವಾಗ್ಲೂ ಅದು ಎಲ್ಲ ತುಂಬ ಸಂತೋಷ ಆಯಿತು. ಹಾಗಾಗಿ ಮದನ್ಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನ ಹೇಳ್ತೀನಿ. ಅವರು ಅಷ್ಟೇ ಇಷ್ಟೊತ್ತು ಮಾತಾಡ್ತಿರ್ಬೇಕಾದ್ರೆ ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವರೇ ಒಂದು ಸ್ಫೂರ್ತಿ. ನನ್ನ ಈ ಯಾತ್ರೆ ಬಗ್ಗೆ ತುಂಬ ಮೇಲಿಟ್ಟು ಮಾತಾಡಿದ್ರು, ಅವರು ಗುರುತಿಸಿದ್ರು. ಹಾಗಾಗಿ ಅದು ಕೂಡ ನಾನು ರಿವೀಲ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ಸರ್, ಇವರು ನಮ್ಮ ಬಾಲ್ಯದ ಸ್ನೇಹಿತರು. ಟ್ಯೂಷನ್ಗೆ ಹೋಗ್ತಾ ಇರಬೇಕಾದ್ರೆ ನಾನು ಪರಿಚಯ ಆಗಿತ್ತು ಸರ್. PUCನಲ್ಲಿ ನನ್ನ ಇವರು ಟ್ಯೂಷನ್ ಸ್ನೇಹಿತರು.
ಅವಾಗ್ಲಿಂದ ಸ್ಟಾರ್ಟ್ ಆದತ್ತು. ಮತ್ತು ಅವರು ಬೆಂಗಳೂರಿನಲ್ಲಿ ಜಾಬ್ಗೆ ಅಂತ ಹೋದಾಗ ಮತ್ತೆ ಶುರು ಆಗುತ್ತೆ. ಅಲ್ಲಿ ಬೆಂಗಳೂರಿನಲ್ಲಿ ಇವರು ಕಾರ್ಪೊರೇಟ್ ಫೀಲ್ಡಾಗಿ ಏನು ಹೋಗ್ತಾಯಿದ್ರು, ನಾನು ಅಲ್ಲೇ ಕಾರ್ಪೊರೇಟ್ ಫೀಲ್ಡಾಗಲೇ ವರ್ಕ್ ಮಾಡ್ತಿದ್ದೆ. ಅಲ್ಲೇ ಸಿನಾಪ್ಸಿಸ್ ಅಂದ್ಬಿಟ್ಟು ಕಂಪ್ನಿಯಲ್ಲಿ. ಅಲ್ಲಿ ಇವರ ಜೊತೆಲೇ ನಾವೆಲ್ಲ ಏನು ಒಡನಾಟ ಏನು ಇದು ಮಾಡಿದ್ವಾ ಎಲ್ಲ ಒಡನಾಟ ಅಲ್ಲೇ ಇರ್ತಿದ್ವಿ. ಎಲ್ಲ ರೀತಿಲೂ ಯಾವುದೇ ರೀತಿಯಲ್ಲಿ ಸಹಕಾರ ಅಲ್ಲಿ ಯಾವುದೇ ಅಲ್ಲಿ ಮಾಡ್ತಾಯಿದ್ರು, ಅಲ್ಲಿ ಬೆಂಗಳೂರಲ್ಲಿದ್ದಾಗಲೂ ಅಷ್ಟೆ. ಆಮೇಲೆ ನಾನು ನಂದು ಮಾಸ್ಟರ್ ಆಫ್ ಲೈಬ್ರರೀಸ್ ಅಂತ ನಾನು ಕೋರ್ಸ್ ಮಾಡ್ತಾಯಿದ್ದೆ. ಅಲ್ಲಿಂದ ನಾನು ಯೂನಿವರ್ಸಿಟಿ ಬಂದಮೇಲೆ ಮತ್ತೆ 2018 ಇವ್ರು ಯಾವ ಯಾತ್ರೆ ಶುರು ಆಯಿತು ಆ ಶುರು ಆದಮೇಲೆ ಮತ್ತೆ ನನಗೆ ಇವರು ಏನು 6 ತಿಂಗಳಾದಮೇಲೆ ಯಾತ್ರೆ ಮುಗಿಸ್ಕೊಂಡು ಬಂದಿದ್ದರು. ಮತ್ತು ಇಲ್ಲಿ ಮನೆಗೆ ಬಂದಾಗಲೇ ನಾನು ಮಾಮೂಲಿ ಹೋಗ್ತಾಯಿದ್ದೆ. ಯಾವುದಾದ್ರು ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ ಮಂಡ್ಯಕ್ಕೆ ಹೋಗ್ಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ಬೇಕಾದಾಗ ಅವಾಗ ಭೇಟಿಯಾಗಿತ್ತು. ಈ ಥರ ನಾನು ಮಾಡ್ತಾಯಿದ್ದೀನಿ ಅಂತಂದಾಗ ಮಾತೃದೇವ ಸಂಕಲ್ಪ ಏನು ಯಾತ್ರೆ ಸಂಕಲ್ಪ ಮಾಡ್ತಾಯಿದ್ದೀನಿ ಅಂತಂದಾಗ ನಾನು ನಿಜವಾಗ್ಲೂ ಕಿಟಿ ಮಾಡ್ತಾಯಿದ್ದೀವಿ, ಒಳ್ಳೆಯ ಕಾರ್ಯ ಅದು ಮಾಡು, ನಾನು ಯಾವುದೇ ರೀತಿಯಲ್ಲಿ ನಿಮ್ಗೆ ಯಾವ್ದು ಸಪೋರ್ಟೇ ಅಲ್ಲಿ ನಮ್ಮ ಎನ್ಕರೇಜ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತಂದಮೇಲೆ ಅವರು ಇದುವರೆಗೂ ಏನು ಯಾತ್ರೆ ಮಾಡಿದ್ದಾರೆ ಅಲ್ಲಿವರೆಗೂ ಯಾವುದೇ ಕಷ್ಟ ಸುಖ ಅಲ್ಲಿ ಯಾವುದೇ ಅಲ್ಲಿ ಹಂಚ್ಕೊತಾಯಿದ್ರು. ಇವತ್ತೇನು ನಮ್ಮ ಶ್ರೀರಂಗಪಟ್ಟಣದ ಕಿಟ್ಟಣ್ಣ ಅಂತ ಹಾಗೂ ಅವ್ರ ತಾಯಿನ ಇವತ್ತು ಏನು ತೀರ್ಥಯಾತ್ರೆ ಮಾಡ್ಕೊ ಬಂದಿದ್ದಾರೆ. ಅವರು ಒಂದು 3 ತತ್ವ ಅಳವಡಿಸ್ಕೊಂಡು ಹೋಗಿದ್ದು ಬಂದೆ ಅಂತ ಹೇಳಿದ್ರು. ಆ 3 ತತ್ವದಲ್ಲಿ ನಮಗೇನು ರಿವೀಲ್ ಆಯಿತು ಅಂದರೆ ನಾವೆಲ್ಲ ಈಗೇನು ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಇವೆಲ್ಲ ಏನು ಕೇಳಿದ್ವಿ ಮಾತೃದೇವೋಭವ ಅಂತ. ಈಗ ಹೆಂಗೆ ಬಂಗಾರದ ಮನುಷ್ಯ ಬಂದಾಗ ರಾಜ್ಕುಮಾರ್ ಇನ್ಸ್ಪೈರಿಂದ ಸುಮಾರು ಜನ ಮರಳಿ ಮಣ್ಣಿಗೆ ಅಂತ ರೈತರೆಲ್ಲ ಬಂದು ಜಮೀನು ವ್ಯವಸಾಯ ಮಾಡಿ ಹೆಂಗೆ ಸದೃಢ ಆದರು, ಅದೇ ರೀತಿ ಇವತ್ತು ಕಿಟ್ಟಣ್ಣವರು ಮತ್ತು ಅವ್ರ ತಾಯಿನ ಯಾತ್ರೆ ಕರ್ಕೊಂಡೋಗಿ ಇವತ್ತು ನಮ್ಮ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಕೂಡ ಇನ್ಸ್ಪೈರ್ ಆಗಿದ್ದಾರೆ. ತಾಯಿನ ಪೂಜ್ಯ ಸ್ಥಾನದಲ್ಲಿ ನೋಡಬೇಕು. ಎಲ್ಲೋ ಇವ್ರು ಹೇಳ್ದಾಗ ನಮ್ಗೆ ನಿಜ, ಇವರು ಇವೆಲ್ಲ ಹೇಳ್ತಿದ್ದಾಗ ನಮ್ಮ ತಾಯಿಗೆ ನಾವೇನಾದ್ರು ಬೈದಿರ್ತೀವಿ ಅದ್ರಾಗ ನನಗೆ ರಿವ್ಯೂಲ್ ಆಯ್ತಾಯಿತ್ತು. ಇನ್ಮೇಲೆ ನಾನು ಬೈಬಾರ್ದು. ಇದು ನೋಡಿ, ಊರು ತುಂಬ ಮಾಸ್ಟರ್ಗಳಿರ್ಬೋದು, ದೇಶದ ತುಂಬ ಇವರಿದ್ರು ಒಬ್ರು ಇವರು ಸಾಮಾನ್ಯ ವ್ಯಕ್ತಿ, ಇವ್ರಿಗೂ ವೃತ್ತಿಗೂ ಸಂಬಂಧನೇ ಇಲ್ಲ. ಈಗ ಇವ್ರ ಕಲಿದಿರೋ ಪಾಠಕ್ಕೆ ನಮಗೆ ಇವರೇನು ಮಾಸ್ಟ್ರು ಅಲ್ಲ, ವೃತ್ತಿಲಿ ಇದೂ ಅಲ್ಲ. ಇವರೇ ಕಾರ್ಪೊರೇಟ್ ಫೀಲ್ಡಲ್ಲಿದ್ದ ಸಾಫ್ಟ್ವೇರ್ ಇಂಜಿನಿಯರು. ಬಟ್ ಇವರಿಂದ ನಾವು ಮಾತೃದೇವೋಭವ ಅನ್ನೋದ ಇನ್ನೊಂದು ಸತಿ ರಿವ್ಯೂಲ್ ಆಯಿತು. ಇದು ಹೆಂಗಾಯಿತು ಅಂದರೆ ನಮಗೆ ಈ ಇತಿಹಾಸ ಪುರಾಣ ಪುಣ್ಯಕಥೆಗಳಲ್ಲಿ ತಾಯಿನ ಈಗ ನೋಡ್ಕೊತಿದ್ರು. ಆಮೇಲೆ ಯಾವುದು ತಾಯಿನ ಒತ್ಕೋಗ್ತಾರಲ್ಲ, ಯಾವುದದು ಶ್ರವಣ್ ಕುಮಾರ್ದು. ನಮ್ಮ ನಿಜವಲ್ಲ ಆ ಕತೆ ಕಣ್ಣಿಲ್ಲೇ ಒತ್ಕೋಗೋದು. ಕಣ್ಣಿದ್ದು ನಾವು ಇವತ್ತು ಫ್ರೆಂಡ್ಸ್ನೇ ಅಷ್ಟು ದೂರ ಕರ್ಕೋಗೋದು ಕಷ್ಟ. ಅಂಥದ್ದು ವಯಸ್ಸಾದ ತಾಯಿನ ಇವರು ಅಷ್ಟು ರಿಸ್ಕಿಯಾಗಿ ತಗೊಂಡು, ರಿಸ್ಕಿ ಅನ್ನೋಕ್ಕಿಂತ ಪರಕಾಯ ಪ್ರವೇಶ ಅಂತಲೇ ಅನ್ಬೋದು. ನೀವೆಲ್ಲ ಕೇಳಿದ್ದು ಪುರಾಣ ಪುಣ್ಯಕಥೆಯಲ್ಲಿ ಕೇಳ್ತಿದ್ವಿ, ಅದನ್ನು ಕಲಿಯುಗದಲ್ಲಿ ನೋಡ್ತಾ ಇದ್ದೀವಲ್ಲ. ಏನಪ್ಪ ಅಂದರೆ ಅದೇ ಭಗವಂತ ಎಲ್ಲಿ ಧರ್ಮ ಕ್ಷೀಣ ಆದಾಗ ಯಾರ ಮುಖಾಂತರನೋ ಬರ್ತಾನೆ, ಅವರು ಮಳೆನ ಭಗವಂತನೇ ಹುಟ್ಟು ಬರ್ತಾನೆ ಅಂತ ಹೇಳ್ತೀವಲ್ಲ, ಅದು ಇವತ್ತು ನಾವು ಅಕ್ಷರಶಃ ಶ್ರೀರಂಗಪಟ್ಟಣದಲ್ಲಿ ನೋಡ್ತಾ ಇದ್ವಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಮ್ಮ ಶ್ರೀರಂಗಪಟ್ಟಣ ಒಂದು ತಪೋಭೂಮಿ. ಇಲ್ಲಿ ಋಷಿಮುನಿಗಳು ತಪಸ್ ಮಾಡಿ ಭಗವಾನ್ ಶ್ರೀ ರಂಗನಾಥ ಸ್ವಾಮಿ ಇಲ್ಲಿ ನೆಲೆಸಿರೋ ಇದರಿಂದ ಆ ಮಣ್ಣಿನ ಗುಣ ಇವ್ರಿಗೆ ಹೇಳಿದ್ರು. ದೇವಸ್ಥಾನದಿಂದ ಒಂದು 100 ಮೀಟ್ರೂ ಇಲ್ಲ ಇವ್ರ ಮನೆ, ಸ್ವಂತ ಮನೆ. ಈ ಮಣ್ಣಿನ ಗುಣ ಇವರಲ್ಲಿ ಏನೋ ಇದ್ದೇ, ತಾಯಿನ ದೇಶ ಪ್ರೇಮ ಮತ್ತು ತಾಯಿ ಪ್ರೇಮ ಅನ್ನೋದು ಇನ್ನು ಇವರು ನಾವೆಲ್ಲ ಪಿಕ್ಚರಲ್ಲಿ ನೋಡ್ತಿದ್ವಿ ಅಷ್ಟೇ ಹೊರತು, ಬಟ್ ನಮ್ಮ ರಿಯಲಾಗಿ ನೋಡ್ತಿದ್ದೀವಲ್ಲ, ನಮ್ಮ ವಿಜುವಲು ಯಾರು ಹೀರೋಗಳಲ್ಲ ಅಂತ ನಮ್ಮ ತಂದೆ ತಾಯಿ ಹೀರೋ ಅಂತ ನಾವು ಅಂದ್ಕೊಂಡಿದ್ವಿ. ಇವತ್ತು ಇವ್ರು ನೋಡ್ಮೇಲೆ ಇನ್ನೂ ಡಬಲ್ ಆಯಿತು. ನಮ್ಮ ತಂದೆಗೆ ನಾವು ಎಷ್ಟೋ ಸಲ ಮುನ್ಸ್ಕೊಂಡು ಹೋಗೋದು, ಅಮ್ಮಂಗೆ ತಿರುಗಿ ಬೈಯೋದು, ಪ್ರೀತಿಯಿಂದ ಬೈದಿರ್ತೀವಿ. ಇವಾಗ ಇವ್ರದ್ದು ಇದೆಲ್ಲ ನೋಡಿದ್ಮೇಲೆ ನಮ್ಮ ಅಮ್ಮಂಗೆ ತಿರುಗಂಡು ಪ್ರೀತಿಗೂ ಬೈಬಾರ್ದು ಅಂತ ನಮಗೊಂದು ರಿವೀಲ್ ಆಯಿತು. ಇದ್ರ ಜೊತೆಗೆ ಇವ್ರು ಯಾತ್ರೆ ಹೋಗಿದಾಗ ನಮ್ಮ ಮದನ್ ರಾವ್ ಅವರು ನಮ್ಮ ಬಾಲ್ಯ ಸ್ನೇಹಿತರು, ನಾವು ಅವರು ಕೂಡ ಹಿಂದೂ ಜಾಗರಣ ವೇದಿಕೆ ಧರ್ಮ ಸೇವೆ ಕೂಡ ಮಾಡ್ತಾಯಿದ್ದೀವಿ. ಜೊತೆಗೆ ಸಾಮಾಜಿಕವಾಗಿ ಒಂದು ನಾಗರಿಕ ವೇದಿಕೆ ಅಂತ ಮಾಡಿ ಒಂದಷ್ಟು ಹೋರಾಟಗಳು ಕೆಲಸ ಮಾಡ್ತಾಯಿದ್ದೀವಿ. ಇವೆಲ್ಲ ಮಾಡ್ಬೇಕಾದ್ರೆ ನಮಗೆ ಸಮಾಜದ ಬಗ್ಗೆ ಒಂದು ಜಾಗೃತಿ ಇನ್ನಷ್ಟು ಹೆಚ್ಚಾಯಿತು. ಇವ್ರುಗಳ ನೋಡಿ ತಾಯಿ ಪ್ರೇಮ, ದೇಶ ಪ್ರೇಮ ಇವರು, ಮತ್ತು ಸಮಗ್ರ ನಮ್ಮ ಭಾರತದ ಒಂದು ಹೇಗೆ ನಮ್ಮ ಕುಟುಂಬ ಪದ್ಧತಿ ವಸುದೇವ ಕುಟುಂಬಂ ಅಂತ ಬದುಕ್ತಿತ್ತು, ಇದನ್ನು ಇವತ್ತು ಎಲ್ಲ ಆ್ಯಡ್ ಕೊಡ್ತಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಇಸ್ಕೊಂಡು ಆ್ಯಡ್ ಕೊಡ್ತಾರೆ. ಅಮಿತಾಬ್ ಬಚ್ಚನ್ ಆಗೋದು ಮಹಾನ್ ಕಲಾವಿದರುಗಳು ಆ್ಯಡ್ ಕೊಡ್ತಾರೆ. ಇವತ್ತು ವಸುದೇವ ಕುಟುಂಬಮ್ಮು, ತಾಯಿ ದೇವೋಭವ ಅನ್ನೋದೆಲ್ಲ ನಾವು ಇವತ್ತು ರಿಯಲಾಗಿ ನೋಡ್ತಾ ಇದ್ದೀವಲ್ಲ, ಇದಕ್ಕೆ ಯಾರೂ ಕೊಡೋಕ್ಕಾಗಲ್ಲ. ಇದನ್ನು ಆಯ್ತಲ್ಲದು ಒಂಥರ ಬರ್ತು ಬಂದಿರೋದು ಅನ್ನಿಸುತ್ತಲ್ಲ, ಇದಾಯ್ತಲ್ಲ, ಇದು ಒಂದು ತುಂಬ ನಿಷ್ಠೆಯಿಂದ ಮಾಡಿರೋದು 100% ಅಂತಾರಲ್ಲ, ಆ ನಿಷ್ಠೆನ ನಾವು ಇವತ್ತು ಪಿಕ್ಚರಲ್ಲಿ ಕೇಳಿದ್ವಿ. ನಮ್ಮ ಜೀವನದಲ್ಲೂ 100% ಯಾವುದೂ ಮಾಡಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವ್ರಿಗೆ ಇವತ್ತು ಈ ತೀರ್ಥಯಾತ್ರೆ ನೋಡಿ ನಮಗೆ 100% ಅನ್ನೋಕ್ಕೊಂದು ಅರ್ಥ ಏನಪ್ಪ ಅಂದರೆ ಇವತ್ತು ಕಿಟ್ಟಣ್ಣ ಮತ್ತು ತಾಯಿ ಮಾಡಿದ್ದು. ಈಗ ಇವ್ರು ನೋಡಿ ನಮ್ಮ ತಾಯಿಗೂ ನಮ್ಮ ತಂದೆ ತಾಯಿಗೆ ಏನಾದ್ರು ನಾವೊಂದು ಅಷ್ಟೋ ಅವ್ರನ್ನೇ ನಮ್ಮ ಕೈಲಾದದ್ದು ನಾವು ಒಂದು ಕನಸನ್ನು ನೆನಪು ಮಾಡಬೇಕು ಅಂತ ನಾವು ಇನ್ಸ್ಪೈರ್ ಆದ್ವಿ. ಇದು ಇಡೀ ಶ್ರೀರಂಗಪಟ್ಟಣ ಜನತೆ ಪರವಾಗಿ ನಾಗರಿಕ ವೇದಿಕೆ ಮತ್ತು ನಮ್ಮ ಹಿಂದೂ ಜಾಗರಣ ವೇದಿಕೆ ಕಿಟ್ಟಣ್ಣವ್ರಿಗೆ ಮತ್ತು ಅವ್ರ ತಾಯಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಯಾಕೆಂದರೆ ಅವ್ರು ಇವತ್ತು ನಮ್ಮ ಶ್ರೀರಂಗಪಟ್ಟಣ
ಏನು ಇನ್ಸ್ಪೈರ್ ಮಾಡೋದು ಗೊತ್ತಿಲ್ಲ. ಶ್ರೀರಂಗಪಟ್ಟಣದಲ್ಲಿ ಕೆಲ ಯುವಕರನ್ನ ಉತ್ಸಾಹ ಮಾಡೋದು ಮತ್ತು ಇನ್ಸ್ಪೈರ್ ಮಾಡಿದ್ರು. ಅದ್ರಲ್ಲಿ ನಾವು ಒಬ್ಬ, ಜೊತೆಗೆ ನಮ್ಮ ಸ್ನೇಹಿತರು ಮದನ್ ರಾವ್ ಅವರು ಈ ತೀರ್ಥಯಾತ್ರೆ ಸಮಯದಲ್ಲಿ ಇವರು ಏನೇನು ದಿನಚರಿಗಳಿತ್ತು ಅದನ್ನು ಹೇಳಿ ನಮ್ಗೆ ಇನ್ಸ್ಪೈರ್ ಮಾಡಾಕ್ಬಿಟ್ಟಿರು. ಇವತ್ತು ಬೆಳಗ್ಗೆಯಿಂದ ಕೂಡ ನಮ್ಮ ಮನೇಲಿ ಇವತ್ತು ಮಟನ್ ಸಾರು ಮಾಡಿದ್ದಾರೆ, ತುಂಬ ಪ್ರಿಯ ನಮಗೆ. ಆದರೂ ಕೂಡ ಅದು ಲೆಕ್ಕಕ್ಕಿಲ್ದೆ ಕಾಯ್ತಿದ್ದೀವಿ ಅಂದರೆ ಆ ಮಟನ್ ಸಾರು ನಮ್ಗೆ ಮೀರಿಸೋಷ್ಟು ಸ್ಫೂರ್ತಿಯು ನಮ್ಮಲ್ಲಿ ತುಂಬಿಟ್ಟಿದ್ದಾರೆ. ಇದೊಂಥರ ಈ ಥರ ಇರಬೇಕು. ಈಗೇನು ಇವು ಎಲ್ಲ ಹೇಳ್ತಾರೆ ಕಿಕ್ ಇರಬೇಕು, ಅದಿರಬೇಕು ಅಂತ. ನಿಜವಾದ ಒಂದು ನಶ ಅಂದರೆ ತಾಯಿ ಈ ಥರ ನಾವು ಪಿಕ್ಚರಲ್ಲಿ ನೋಡ್ತಿದ್ದನ್ನು ಇವರು ರಿಯಲ್ ಲೈಫಲ್ಲಿ ತೋರಿಸಿದಾರಲ್ಲ, ತಾಯಿ ಮುಂದೆ ಯಾವುದು ಇದಲ್ಲ, ಸತ್ಯವಾದ ಬದುಕಿದ್ರೆ ಜೀವನ ಐತೆ ಅಂತ. ಆಮೇಲೆ ಸಮಗ್ರ ಭಾರತ ಪರ್ಯಟನೆ ಮಾಡಿ ತಾಯಿ ಜೊತೆ ಹೋಗಿದ್ದು ಬಂದರು. ಎಲ್ಲಷ್ಟು ಕೂಡ ಎಲ್ಲೂ ಕೂಡ ಟೆರರಿಸ್ಟ್ ಕಡೆ ಹೋಗಿದ್ದಾರೆ, ಮಾವೋವಾದಿಗಳಿರೋ ಕಡೆ. ನಾನು ಅದೇ ಕೇಳ್ತಿದ್ದೆ, ಅಸ್ಸಾಂ ಕಡೆ ಹೋದ್ರಲ್ಲಿ ಹೆಂಗಿತ್ತು, ಆ ನಾಗಾಲ್ಯಾಂಡಲ್ಲೆಲ್ಲ ಸ್ವಲ್ಪ ಧರ್ಮದ್ದು ಸಿಕ್ಕಾಬಿಟ್ಟೆ ಇದ್ದಿದೆ, ಅಲ್ಲೆಲ್ಲ ಹೆಂಗೆ ನೋಡ್ಕೊಂಡ್ರಣ ಅಂತೆ. ಎಲ್ಲೂ ಏನು ಇಲ್ಲೆಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಅದು ಹೆಂಗೆ ಅಂದ್ರೆ ಅದು 100% ಇದ್ದರೆ ಸಾಧ್ಯ. ಅದು ಇವರು ಅದು ಯಾರು ಏನೇ ಹೇಳ್ಬೋದು, ನಮ್ಮ ಧರ್ಮದಲ್ಲಿ ವಸುದೈವ ಕುಟುಂಬಂ ಅನ್ನೋದು ನನ್ನ ಮನಸ್ಸಲ್ಲಿತ್ತು. ಹಂಗಾಗಿ ನನಗೇನೂ ಆಗಲಿಲ್ಲ ಚಂದನ್ ಅಂದ್ರಲ್ಲ, ಅದು ನಿಜವಾಗ್ಲೂ ಧರ್ಮದ್ದು ಅಗೇನು ಮಹನೀಯರು ಆಡಿರೋ ಮಾತುಗಳು ಪ್ರತಿಯೊಂದು ಸತ್ಯ ಅಂತ ನಮ್ಮ ಇವತ್ತು ಕಿಟ್ಟಣ್ಣವರ ನಡೆ ನೋಡಿ ನಮ್ಗೆ ಗೊತ್ತಾಗಿದೆ. ತುಂಬ ನಾವು ಅವ್ರಿಗೆ ಆಭಾರಿಯಾಗಿದ್ದೀವಿ. ಇವತ್ತು ನಮ್ಮಲ್ಲಿರೋ ಒಂದಷ್ಟು ದುಷ್ಟತನಗಳನ್ನ ಇವತ್ತು ಅವ್ರು ನೋಡಿ ಅವನ್ನೆಲ್ಲ ಮಟ್ಟ ಹಾಕಿ ನಾವು ತಂದೆ ಇನ್ನಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಒಂಚೂರು ಇನ್ಸ್ಪೈರ್ ಆಗಿದ್ದೀವಿ ಅಂತ ಅವ್ರಿಗೆ ಮತ್ತು ಅವ್ರ ತಾಯಿಗೆ ಮತ್ತು ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಈ ಮೂಲಕ ನಾವು ಮಾತೃಸೇವಾ ಸಂಕಲ್ಪದ ಒಂದು ಕಲ್ಪನೆನ ನಮಗೆ ಭಾಳ ಚೆನ್ನಾಗಿ ವಿವರಿಸ್ಕೊಟ್ಟಂಥ ಕೃಷ್ಣಕುಮಾರ್ ಅವ್ರಿಗೂ ಮತ್ತು ಅವ್ರ ತಾಯಿಯವ್ರಿಗೂ ನಮ್ಮ ಮಾತೃ ಸಮಾನ ಅಂತಲೇ ಹೇಳ್ಬೋದು. ಎಲ್ರಿಗೂ ಧನ್ಯವಾದ.